ಆಗ ಯೇಸು ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಜನೆಯಲ್ಲಿದ್ದಾರೆಂದು ತಿಳಿದು ಆತನೊಬ್ಬನೇ ಬೆಟ್ಟಕ್ಕೆ ಹೋದನು ಎಂಬುದಾಗಿ. ಇದು ನಮ್ಮ ಈ ದಿನದ ಮೊದಲನೆಯ ಸೆಷನ್ನಲ್ಲಿರುವಂಥ ಸಂದೇಶಕ್ಕೆ ಮುಖ್ಯ ವಾಕ್ಯ ಭಾಗವಾಗಿರುತ್ತದೆ. ಒಂದ್ಸಲ ಹಳ್ಳಿಯ ಒಬ್ಬ ವ್ಯಕ್ತಿಯೊಬ್ಬರು ಅರಣ್ಯಕ್ಕೆ ಸೌದೆ ಹೆಕ್ಕಲಿಕ್ಕಾಗಿ ಹೋಗಿದ್ದ. ಆತನು ಕಡ್ಡಿಗಳು, ಮರದ ತುಂಡುಗಳು ಸೌದೆ ಹೆಕ್ತಾ ಇರುವಾಗ ಅಲ್ಲಿ ಒಂದು ಮೊಟ್ಟೆ ಇದ್ದದ್ದು ಆತನು ನೋಡಿದ್ದಾನೆ. ಆ ಮೊಟ್ಟೆಯನ್ನು ತೆಗೆದುಕೊಂಡು ಆತನು ಮನೆಗೆ ಬಂದ. ಆ ಮೊಟ್ಟೆ ತನ್ನ ಮನೆಯಲ್ಲಿದ್ದಂದ ಕೋಳಿ ಕೂಡ ಮೊಟ್ಟೆ ಹಾಕಿತ್ತು. ಆ ಮೊಟ್ಟೆ ಜೊತೆಲಿ ಹಾಕಿದ್ದ. ಸೊ ಈ ತಾಯಿ ಕೋಳಿಯು ಆ ಮೊಟ್ಟೆಯ ಮೇಲೆ ಅದುಮಿ ಕೂತ್ಕೊಂಡು ಕೆಲವು ದಿನಗಳಾದ ನಂತರ ಚಿಕ್ಕ ಚಿಕ್ಕ ಮರಿಗಳು ಆ ಮೊಟ್ಟೆಗಳಿಂದ ಹೊರಗಡೆ ಬಂತು. ಈ ಮೊಟ್ಟೆಗಳಿಂದ ಹೊರಗಡೆ ಬಂದಂತ ಚಿಕ್ಕ ಚಿಕ್ಕ ಕೋಳಿ ಮರಿಗಳನ್ನು ಅವರು ಜೊತೆಯಾಗಿ ಊಟ ಮಾಡುತ್ತಾ, ಜೊತೆಯಾಗಿ ಆಟ ಆಡುತ್ತಾ, ಜೊತೆಯಾಗಿ ಮಾತನಾಡುತ್ತಾ ಅವರು ಬೆಳೆಯುತ್ತಾ ಬಂದಾಗ ಅದರಲ್ಲಿ ಒಂದು ಮರಿಯು ಸ್ವಲ್ಪ ಬೇರೆಯದಾಗಿ ಕಾಣಿಸ್ತು. ಯಾಕಂತೇಳಿದ್ರೆ ಆ ಮರಿಯು ಈ ಕಾಡಿನಿಂದ ತಂದಂದ ಮೊಟ್ಟೆಯಿಂದ ಹುಟ್ಟಿದಂದ ಮರಿಯಾಗಿತ್ತು. ಅದು ಒಂದು ಹದ್ದಿನ ಮೊಟ್ಟೆಯಾಗಿತ್ತು. ಹಾಗಾಗಿ ಅದು ಹದ್ದಿನ ಮರಿ ಆಗಿತ್ತು. ಸೊ ಹಾಗಾಗಿ ಈ ಹದ್ದಿನ ಮರಿಯು ಕೋಳಿ ಮರಿಗಳ ಜೊತೆಯಾಗಿ ಬೆಳೆಯುತ್ತಾ ಬಂತು. ಹೀಗೆ ಬೆಳೆಯುತ್ತಾ ಬಂದಾಗ ಈ ಹದ್ದಿನ ಮರಿಯನ್ನು ನೋಡುವಾಗ ಕೋಳಿ ಮರಿಗಳಿಗಿಂತ ಸ್ವಲ್ಪ ಬೇರೆದಾಗಿಯೇ ಕಾಣಿಸ್ತಾ ಇತ್ತು. ಆದರೂ ಅವರಲ್ಲಿ ಭಿನ್ನ ಭೇದ ಇರಲಿಲ್ಲ. ನೀನು ಮಲಯಾಳಿ, ನೀನು ಕನ್ನಡ, ನೀನು ತೆಲುಗು ಎನ್ನುವಂತ ಭಾವನೆ ಅವನಲ್ಲಿ ಇರಲಿಲ್ಲ. ಅಥವಾ ಜಾತಿ ಭೇದನೂ ಇರಲಿಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬುದಾಗಿ ಹೇಳುತ್ತಾ ಪ್ರೀತಿಯಲ್ಲಿ ಮಾತನಾಡುತ್ತಾ, ಜಗಳ ಮಾಡುತ್ತಾ, ಆಟ ಆಡುತ್ತಾ, ಊಟ ಮಾಡುತ್ತಾ ಅವರು ಜೀವನವನ್ನು ಕಳೆದರು. ಹೀಗೆ ದಿನಗಳು ಗತಿಸಿದಾಗ ಒಂದು ದಿವಸ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಅವು ಮರಿಗಳೆಲ್ಲ ಮಲಕೊಂಡು ನಿದ್ದೆ ಮಾಡ್ತಾ ಇದ್ರು. ಈಗ ನಿದ್ದೆ ಮಾಡ್ತಿರುವಾಗ ಆಕಾಶದಲ್ಲಿ ಬಹಳ ಎತ್ತರದಲ್ಲಿ ಒಂದು ಹಕ್ಕಿಯು ಅದರ ಚಿನ್ನದ ಬಣ್ಣದ ರೆಕ್ಕೆಗಳನ್ನು ಬಿಡಿಸಿ ಒಂದು ವಿಮಾನದ ಹಾಗೆ ಹಾರಾಡುವಂಥದ್ದು ಈ ಮರಿಗಳು ನೋಡಿದಾಗ ಅವುಗಳಿಗೆ ತುಂಬಾ ಕುತೂಹಲವಾಯಿತು, ತುಂಬಾ ಸಂತೋಷವಾಯಿತು. ಈ ಹದ್ದಿನ ಮರಿಯು ಆಕಾಶದಲ್ಲಿ ಹಾರಾಡುವಂತ ಆ ಹಕ್ಕಿಯನ್ನು ನೋಡಿ, ಅದು ಸಹ ಒಂದು ಹದ್ದಾಗಿತ್ತು. ಹದ್ದುಗಳಿಗೆ ಆಕಾಶದಲ್ಲಿ ಹಾರಾಡುವಂತ ಸಾಮರ್ಥ್ಯವಿದೆ ಅಲ್ಲ, ಬಹಳ ಎತ್ತರದಲ್ಲಿ. ಆಗ ಈ ಹದ್ದಿನ ಮರಿಯು ತನ್ನ ಹೊರಹುಟ್ಟಿದಂದ ಅಣ್ಣ ತಮ್ಮಂದಿರನ್ನು ನೋಡಿ ಆಕಾಶದಲ್ಲಿ ಹಾರಾಡುವಂತ ಆ ಹಕ್ಕಿಯ ಹಾಗೆ ನಾನು ಕೂಡ ಆಕಾಶದಲ್ಲಿ ಹಾರಾಡಬೇಕೆಂಬುದಾಗಿ ನನಗೆ ತುಂಬಾ ಆಸೆ ಆಗ್ತಾ ಇದೆ. ನೋಡಿ ಎಷ್ಟು ಚಂದ ಅದರ ರೆಕ್ಕೆಗಳು ನೋಡುವುದು, ಎಷ್ಟು ಎತ್ತರ ಹಾರಾಡುತ್ತಾ ಇದೆ ಎಂಬುದಾಗಿ. ಆದರೆ ತನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದರೆಲ್ಲ ಹೇಳಿದ್ರು, ನೋಡು ಸುಮ್ಮನೆ ಇರು, ಅವು ಏನಾಗಿದೆ, ಅವು ಹದ್ದುಗಳು, ಅವುಗಳಿಗೆ ಆಕಾಶದಲ್ಲಿ ಹಾರಾಡುವಂತ ಸಾಮರ್ಥ್ಯವಿದೆ. ಆದ್ರೆ ನಾವು ಯಾರು? ನಾವು ಕೋಳಿ ಮರಿಗಳು, ನಮಗೆ ಆಕಾಶದಲ್ಲಿ ಹಾರಾಡುವಂತ ಸಾಮರ್ಥ್ಯ ಇಲ್ಲ. ಆ ಕೋಳಿ ಮರಿಯಾಗಿ ಜೀವಿಸಿದಂತ ಹದ್ದಿನ ಮರಿಗೆ ತುಂಬಾ ನಿರಾಶೆ ಆಯಿತು. ನಾವು ಕೋಳಿ ಮರಿಗಳು, ನಾನು ಹದ್ದಾಗಿದ್ದರೆ ನಾನು ಒಂದು ವೇಳೆ ಆಕಾಶದಲ್ಲಿ ಹಾರಾಡಬಹುದಾಯಿತು ಎಂಬುದಾಗಿ ಆಕೆಗೆ ಅನಿಸಿತು. ಹೀಗೆ ದಿನಗಳು ಗತಿಸಿದೆ. ಕೆಲವು ದಿನಗಳಾದ ಮೇಲೆ ಈ ಕೋಳಿ ಮರಿಯಾಗಿ ಜೀವಿಸಿ, ಕೋಳಿ ಮರಿಯಾಗಿ ಆಟ ಆಡಿ, ಊಟ ಮಾಡಿ, ಮಾತನಾಡಿ, ಜಗಳ ಮಾಡಿ ಜೀವಿಸಿದಂತ ಈ ಹದ್ದಿನ ಮರಿಯು ಸತ್ತೋಯಿತು. ಆ ಹದ್ದಿನ ಮರಿಯು ಎಂದಿಗೂ ಆಕಾಶದಲ್ಲಿ ಹಾರಾಡಲಿಲ್ಲ, ಆಕಾಶದಲ್ಲಿ ಹಾರಾಡುವಂತ ಪ್ರಯತ್ನ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಆ ಹದ್ದಿನ ಮರಿ ಯಾವಾಗಲೂ ತಿಳ್ಕೊಂಡದೇನೋ ನಾನು ಕೋಳಿ ಮರಿಯೇ ಎಂಬುದಾಗಿ. ಈಗ ಯಾರಾದರೂ ಒಂದು ದಿವಸ ಆ ಹದ್ದಿನ ಮರಿ ಹತ್ರ ಹೋಗ್ಬಿಟ್ಟು ನೀನು ಕೋಳಿ ಮರಿ ಅಲ್ಲ, ನೀನು ಹದ್ದಿನ ಮರಿ ಆಗಿದ್ದೀಯಾ ಎಂಬುದಾಗಿ ಹೇಳಿದರೆ ಏನಾಗ್ತಿತ್ತು ಕದೆ? ಕನಿಷ್ಠ ಒಂದು 10 ಅಡಿ ಎತ್ತರಕ್ಕಾದರೂ ಹಾರಾಡುವಂತ ಪ್ರಯತ್ನ
ಆ ಹದ್ದಿನ ಮರಿ ಮಾಡುತ್ತಿತ್ತಲ್ಲ. ಒಂದು ವೇಳೆ ಗಗನ ಮುಟ್ಟುವ ರೀತಿಯಲ್ಲಿ, ಅಂದ್ರೆ ಆಕಾಶದಲ್ಲಿ ಹಾರಾಡುವಂತ ಸಾಮರ್ಥ್ಯ ಇರುವಂತ ಆ ಒಂದು ಹದ್ದಿನ ಮರಿಯು ಎಂದಿಗೂ ಆಕಾಶದಲ್ಲಿ ಹಾರಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಯಾರು ಕೂಡ ಆ ಹದ್ದಿನ ಮರಿಗೆ ನೀನೊಬ್ಬ ಹದ್ದಿನ ಮರಿಯಾಗಿದೆ, ನಿನಗಿರುವಂತ ಸಾಮರ್ಥ್ಯ ಅದು ವಿಭಿನ್ನವಾಗಿದೆ, ಬೇರೆಯಾಗಿದೆ, ನಿನಗೆ ಆಕಾಶದಲ್ಲಿ ಹಾರಾಡುವಂತ ಸಾಮರ್ಥ್ಯ ಇದೆ ಎಂಬುದಾಗಿ ಹೇಳಿದರೆ ಒಂದು ವೇಳೆ ಆ ಹದ್ದಿನ ಮರಿಯು ಪ್ರಯತ್ನ ಮಾಡುತ್ತಿದ್ದುದು ಇರಬಹುದು ಮತ್ತು ಆಕಾಶದಲ್ಲಿ ಒಂದು ದಿವಸ ಖಂಡಿತ ಹಾರಾಡುತ್ತಿದ್ದ ಇರಬಹುದು ಎಂಬುದಾಗಿ ನನಗೆ ಅನಿಸ್ತದೆ. ಬೇರೆ ನಾವು ಈ ಮುಂಜಾನೆಯಲ್ಲಿ ನಾವಿಲ್ಲಿ ಬಂದಿರತಕ್ಕಂಥದ್ದು, ನಾನು ಹೇಳೋರಿರುವಂಥದ್ದು, ನಾವು ಹದ್ದಿನ ಮರಿಗಳಾಗಿದ್ದೇವೆ. ನಾವು ಲೋಕದಲ್ಲಿ ಮನುಷ್ಯರಾಗಿದ್ದೇವೆ, ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಜೀವಿಸ್ತಾ ಇದ್ದೇವೆ. ಆದರೆ ನೀವೆಲ್ಲರೂ ಕೇವಲ ಲೌಕಿಕರಾದಂಥ ಮನುಷ್ಯರಲ್ಲ. ನಿಮ್ಮಲ್ಲಿ ಈ ಲೋಕದಲ್ಲಿರುವಂತಹ ಮನುಷ್ಯರಿಗಿಂತ ಶ್ರೇಷ್ಠವಾದಂತಹ ಸಾಮರ್ಥ್ಯಗಳಿವೆ. ನಿಮ್ಮಲ್ಲಿ ಇರುವಂತಹ ಸಾಮರ್ಥ್ಯ ಲೋಕದಲ್ಲಿರುವಂತಹ ಜನರಲ್ಲಿ ಇರುವುದಿಲ್ಲ. ಅವರಿಗಿಂತ ಮಿಗಿಲಾದಂತ, ಅವರಿಗಿಂತ ಉತ್ತಮವಾದಂತ, ಅವರಿಗಿಂತ ಶ್ರೇಷ್ಠವಾದಂತ, ಅವರಲ್ಲಿ ಇಲ್ಲದೆ ಇರುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ. ಅದನ್ನು ಹೇಳುವುದಕ್ಕಾಗಿ ನಾವು ಈ ಮುಂಜಾನೆ ಹೊತ್ತಿನಲ್ಲಿ ಈ ರೀತಿಯಾದಂತಹ ವಿಶೇಷ ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಹಾಗಾಗಿ ಇವತ್ತು ನಾವಿಲ್ಲಿ ಬಂದದ್ದು ಆ ಒಂದು ಸತ್ಯವನ್ನು ತಿಳುಕೊಳ್ಳುವುದಕ್ಕಾಗಿ, ನಮ್ಮಲ್ಲಿ ಇರುವಂತಹ ಸಾಮರ್ಥ್ಯ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ, ತಿಳುಕೊಳ್ಳುವುದಕ್ಕಾಗಿ ಮತ್ತು ಈ ಲೋಕದಲ್ಲಿ ಇರುವಂತಹ ಜನರಿಗಿಂತ ವಿಭಿನ್ನವಾಗಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಸಿದ್ಧ ಮಾಡುವಂತೆ ಈ ಒಂದು ಕಾರ್ಯಕ್ರಮ, ಈ ದಿನದ ಕೂಟ ನಮಗೆ ಸಹಾಯವಾಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಹಾರೈಸುತ್ತಾ ನಾನು ಈ ದಿನದ ಸಂದೇಶವನ್ನು ಇಲ್ಲಿ ಪ್ರಾರಂಭಿಸುತ್ತೇನೆ. ನಾವು ಓದಿದಂತ ವಾಕ್ಯ ಭಾಗ ಮತ್ತೊಂದು ಆವೃತ್ತಿ ನಿಮಗೋಸ್ಕರ ಓದುತ್ತಾ ಇದ್ದೇನೆ. ಅವರು ಬಂದು ತನ್ನನ್ನು ಹಿಡಿದುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬುದಾಗಿ ಯೋಜಿಸಿದ್ದಾರೆ ಎಂಬುದಾಗಿ. ಯೇಸುಸ್ವಾಮಿಯ ಕಾಲಘಟ್ಟದಲ್ಲಿದ್ದಂತ ಜನರು ಆತನ ಬಳಿಗೆ ಬಂದು, ನೀನೇ ನಮಗೆ ಅರಸನಾಗಿರಬೇಕು, ನೀನೇ ನಮ್ಮ ನಾಯಕನಾಗಿರಬೇಕು, ನೀನೇ ನಮ್ಮನ್ನು ಮುನ್ನಡೆಸಬೇಕೆಂಬುದಾಗಿ ಹೇಳುತ್ತಾ ಅವನನ್ನು ಅರಸನನ್ನಾಗಿ ಅಥವಾ ನಾಯಕನನ್ನಾಗಿ ಮಾಡುವುದಕ್ಕಾಗಿ ಅವರು ಪ್ರಯತ್ನ ಪಟ್ಟಿದ್ದಾರೆ ಎಂಬುದಾಗಿ. ಹಾಗಾದ್ರೆ ನಾವೀಗ ಹುಡುಕುವಂತ ಅಂಶ ಅಂತ ಹೇಳಿದ್ರೆ, ಯೇಸುಸ್ವಾಮಿಯನ್ನು ನೋಡಿ ನೀನೇ ನಮ್ಮ ನಾಯಕ, ನೀನೇ ನಮ್ಮ ಅರಸನ ಎಂಬುದಾಗಿ ಹೇಳಬೇಕಾದ್ರೆ ಆತನಲ್ಲಿ ಅವರು ಕಂಡುಕೊಂಡಂತ ಗುಣಲಕ್ಷಣಗಳಾದ್ರೂ ಏನಿರಬಹುದು, ಆತನಲ್ಲಿರುವಂತಹ ವಿಶೇಷತೆ ಏನಿರಬಹುದು, ಯಾವ ಯಾವ ಗುಣಲಕ್ಷಣಗಳು ಅದ ಯೋಗ್ಯತೆಯನ್ನು ನೋಡಿ ಆ ಜನರು ನೀನೇ ನಮ್ಮ ನಾಯಕ, ನೀನೇ ನಮ್ಮ ಅರಸನಾಗಿರ್ಬೇಕೆಂಬುದಾಗಿ ಹೇಳಿದ್ದಾರೆ ಎಂಬುದನ್ನು ಹುಡುಕುವುದಕ್ಕಾಗಿ ನಾವೀಗ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಇವತ್ತಿನ ಶಿಬಿರದ ಪ್ರಸ್ತಾಪ ಏನಂತ ಹೇಳಿದ್ರೆ ಲೀಡರ್ಶಿಪ್ ಎಂಬುದಾಗಿ. ಅದರಲ್ಲಿ ನಾನು ಮಾತನಾಡುವಂತ ವಿಚಾರ ಏನಂತ ಹೇಳಿದ್ರೆ, ಈ ನಾಯಕತ್ವಕ್ಕೆ ಸಂಬಂಧಪಟ್ಟಂತ ಅಂಶಗಳು ಯೇಸು ಕ್ರಿಸ್ತನ ಜೀವನದಿಂದ ನಾವು ಹೇಗೆ ಕಂಡುಕೊಳ್ಳಬಹುದು, ಆತನ ಜೀವನ ಶೈಲಿಯಲ್ಲಿ ಇರುವಂತಹ ಆ ನಾಯಕತ್ವದ ಗುಣಲಕ್ಷಣಗಳು ಏನು ಎಂಬುದಾಗಿ ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ಯೋಹಾನ ಸುವಾರ್ತೆಯ 6ನೇ ಅಧ್ಯಾಯದ 1ನೇ ವಾಕ್ಯದಿಂದ 15ನೇ ವಾಕ್ಯದ ತನಕ ಇರುವಂತ ವಾಕ್ಯ ಭಾಗ ನಮ್ಮ ಈ ಒಂದು ಅಧ್ಯಯನದ ಮುಖ್ಯವಾದಂತ ಧ್ಯಾನಕ್ಕೆ ಆಸ್ಪದವಾಗಿರುವಂತ ವಾಕ್ಯ ಭಾಗವಾಗಿರುತ್ತದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಒಬ್ಬ ಗಣ್ಯ ವ್ಯಕ್ತಿಯು, ಇವರು ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ದರು, ಅವರು ಈ ರೀತಿಯಾಗಿ ಹೇಳಿದ್ದಾರೆ, ಇಫ್ ಯುವರ್ ಆಕ್ಷನ್ಸ್ ಇನ್ಸ್ಪೈರ್ ಅದರ್ಸ್ to dream more, learn more, do more and become more, you are a leader. ನೀನು ನಿಮ್ಮ ಕಾರ್ಯಗಳು ಇತರರಿಗೆ ಹೆಚ್ಚು ಕನಸು ಕಾಣಲು, ಇನ್ನಷ್ಟು ಕಲಿಯಲು, ಇನ್ನಷ್ಟು ಮಾಡಲು ಮತ್ತು ಇನ್ನಷ್ಟು ಆಗಲು ಪ್ರೇರಣೆ ನೀಡಿದರೆ ನೀವು ಒಬ್ಬ ನಾಯಕನಾಗಿರುತ್ತಿ ಎಂಬುದಾಗಿ ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ದಂತ ಜಾನ್ ಆಡಮ್ಸ್ ಅವರು ಹೇಳಿದ್ದಾರೆ. ನೋಡಿ, ನಾಯಕ ಎಂಬುದಾಗಿ ಹೇಳುವಾಗ ವೇದಿಕೆಯಿಂದ ಮಾತನಾಡುವಂತವರಲ್ಲ, ಅಥವಾ ನಾಯಕ ಎಂಬುದಾಗಿ ಹೇಳುವಾಗ ಕೇವಲ ಏನಂತ ಹೇಳಿದ್ರೆ ನಿಮ್ಮ ಕಾರ್ಯಗಳು, ನಿಮ್ಮ ಒಡನಾಟಗಳು, ನಿಮ್ಮ ಮಾತುಗಳು, ನಿಮ್ಮ ಕ್ರಿಯೆಗಳು ಇನ್ನೊಬ್ಬರ ಮನಸ್ಸಿನಲ್ಲಿ ನಾನು ಕೂಡ ಹಾಗೆ ಆಗಬೇಕು, ನನಗೂ ಕೂಡ ಸಾಧನೆಗಳನ್ನು ಪಡೆಯಬೇಕು, ನಾನು ಕೂಡ ಜೀವನದಲ್ಲಿ ಏನೋ ಆಗಬೇಕು ಎಂಬುದಾಗಿರುವಂತ ಆ ಕನಸು ಕಾಣಲು ಆ ವ್ಯಕ್ತಿಯನ್ನು ಪ್ರೇರೇಪಿಸುವುದಾದರೆ ನೀನು ಒಬ್ಬ ನಾಯಕನಾಗಿ ಮಾರ್ಪಡುತ್ತಿ ಎಂಬುದಾಗಿ.
ಪ್ರಿಯರೇ, ನಾನು ನಾಯಕನಾಗ್ಬೋದು, ನೀವು ಕೂಡ ನಾಯಕನಾಗ್ಬೋದು. ನಾಯಕನಾಗಬೇಕಾದ್ರೆ ಭಾಷಣಗಾರನಾಗಿರ್ಬೇಕಾಗಿಲ್ಲ. ನಿಮ್ಮ ಜೀವನ ನೋಡಿ, ನಿಮ್ಮ ಕ್ರಿಯೆಗಳು, ನಿಮ್ಮ ಶೈಲಿ ನೋಡಿ, ಓ ನನಗೂ ಸಹ ಮಾಡಬೇಕು, ನಾನು ಸಹ ಆಗಬೇಕು, ನಾನು ಸಹ ಪಡೆಯಬೇಕು, ನಾನು ಸಹ ಹೊಂದಬೇಕು ಎನ್ನುವಂತ ಕನಸು ಯಾರಲ್ಲಿ ಹುಟ್ಟುತ್ತೆಯೋ, ಯಾರಲ್ಲಿ ಯಾವ್ದು ಹುಟ್ಟುವುದಾದ್ರೆ ನೀವು ಒಬ್ಬ ನಾಯಕನಾಗಿರ್ತೀರಾ ಎಂಬುದಾಗಿ ಜಾನ್ ಆಡಮ್ಸ್, ಇವರು ಫಾರ್ಮರ್ ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ರು, ಅವರು ಹೇಳಿದಂತ ಮಾತನ್ನು ಹೇಳುತ್ತಾ ನಮ್ಮ ಈ ವಾಕ್ಯ ಸಂದೇಶದಲ್ಲಿ ಮುಂದುವರಿತಾ ಇದ್ದೇನೆ. ನಮ್ಮ ಇವತ್ತಿನ ಥೀಮ್ ಏನಂತ ಹೇಳಿದ್ರೆ ಲೀಡರ್ಶಿಪ್ ಎಂಬುದಾಗಿ. ನಾನು ಅನಿಸ್ತೇನೆ ಈ ಒಂದು ಲೀಡರ್ಶಿಪ್ ಎನ್ನುವಂತ ಈ ಒಂದು ಥೀಮ್ ಅನ್ನು ನಾವು ಆಕ್ಚುಲಿ ಎಳೆಯಲ್ಪಟ್ಟಂತ ಒಂದು ಥೀಮ್ ಆಗಿದೆ. ತುಂಬಾ ಎಳೆದಿದ್ದೇವೆ ನಾವು ವಾಕ್ಯವನ್ನು, ರಬ್ಬರ್ ಬ್ಯಾಂಡ್ ನಾವು ಹೇಗೆ ಎಳೆಯುತ್ತೇವೋ ಆ ತರ ಈ ಒಂದು ಇವತ್ತಿನ ಥೀಮ್ ಎನ್ನುವಂಥದ್ದು ತುಂಬಾ ನಾವು ಎಳೆದು ಕಟ್ಟಿ ಹಾಕಿದ್ದೇವೆ. ಸೊ ನಾನು ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ಸೊ ಅದರಲ್ಲಿ ಪ್ರಾಥಮಿಕವಾಗಿ ಅಡಕವಾಗಿರುವಂತಹ ಸಂಗತಿ ಏನು ಹೇಳಿದ್ರೆ ಲೀಡ್ ಮಾಡುವಂಥದ್ದು. ಸೊ ಪ್ರಶ್ನೆ ಕೇಳುತ್ತೇವೆ, ಯಾರು ಲೀಡ್ ಮಾಡ್ತಾರೆ, ಎಲ್ಲಿಗೆ ಲೀಡ್ ಮಾಡಬೇಕು, ಯಾರನ್ನ ಲೀಡ್ ಮಾಡ್ತಾರೆ, ಯಾವುದರಿಂದ ಲೀಡ್ ಮಾಡ್ತಾರೆ, ಈ ರೀತಿಯಾದಂತಹ ಪ್ರಶ್ನೆಗಳು ಅಲ್ಲಿರ್ತವೆ. ಲೀಡರ್ ಎಂಬುದಾಗಿ ಹೇಳುವಾಗ ಮೊದಲನೇ ಅಂಶ ಲೀಡ್ ಮಾಡುವಂಥದ್ದು. ಅದರಲ್ಲಿ ಅಡಕವಾಗಿರುವ ಎರಡನೇ ಶಬ್ದ ಏನಂತ ಹೇಳಿದ್ರೆ ಲೀಡರ್ ಎಂಬುದಾಗಿ ಅಲ್ವಾ. ಲೀಡರ್ಶಿಪ್ ಅಲ್ಲಿ ಇರುವಂತಹ ಎರಡನೇ ಶಬ್ದ ಲೀಡ್ ಮಾಡುವಂಥದ್ದು ಎಂಬುದಾಗಿ. ಲೀಡರ್ ಅದ ಆ ನಾಯಕನು ಯಾರು ಲೀಡ್ ಮಾಡುತ್ತಾರೆ ಎನ್ನುವಂಥದ್ದು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಅಂತ ಹೇಳಿದ್ರೆ ಲೀಡರ್ಶಿಪ್, ನಾಯಕತ್ವ. ಇದು ಮೂರನೇ ಅಂಶ ಮಾತ್ರ. ಓಕೆ, ನಾವು ಅಲ್ಲಿ ನಿಲ್ಲಿಸಲಿಲ್ಲ. ಓಕೆ, ಈಗ ಲೀಡರ್ಶಿಪ್ ಅಲ್ಲ, ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ಏನು ಸೆಕೆಂಡ್ ಲೈನ್ ಲೀಡರ್ಶಿಪ್ ಎಂಬುದಾಗಿ. ಹೌದಲ್ಲ, ಸೆಕೆಂಡ್ ಲೈನ್ ಲೀಡರ್ಶಿಪ್ ಎಂಬುದು ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಹಿಂದಕ್ಕೆ ಎಳೆದಿದ್ದೇವೆ. ಈಗ ನಾವು ಮುಂದಕ್ಕೂ ಹಿಂದಕ್ಕೆ ಎಳೆದಿದ್ದೇವೆ. ಈಗ ಸೆಕೆಂಡ್ ಲೈನ್, ಈಗ ನಾವು ಸೆಕೆಂಡ್ ಲೈನ್ ಬಗ್ಗೆ ಮಾತನಾಡಬೇಕಾದ್ರೆ ಅಲ್ಲಿ ಏನಿರ್ಬೇಕು, ಅಲ್ಲಿ ಫಸ್ಟ್ ಇರಬೇಕು. ಫಸ್ಟ್ ಇಲ್ಲದೆ ಸೆಕೆಂಡ್ ಲೈನ್ ಬಗ್ಗೆ ಮಾತಾಡಕ್ಕಾಗಲ್ಲ. ಓಕೆ, ಸೊ ಫಸ್ಟ್ ಲೈನ್ ಬಿಟ್ಟು ಸೆಕೆಂಡ್ ಲೈನ್ ಮಾತಾಡಕ್ಕಾಗಲ್ಲ. ಫಸ್ಟ್ ತೋರಿಸಿನೇ ನಾವು ಸೆಕೆಂಡ್ ಲೈನ್ ಯಾವುದಂತ ಹೇಳಬೇಕು. ಫಸ್ಟ್ ಏನಿದೆ ಎಂಬುದಾಗಿ ಹೇಳುತ್ತಾ ಮತ್ತೆ ನಾವು ಸೆಕೆಂಡ್ ಲೈನ್ ಬಗ್ಗೆ ಹೇಳಬೇಕು. ಸೊ ಹಾಗಾಗಿ ಫಸ್ಟ್ ಅಂಡ್ ಸೆಕೆಂಡ್ ಲೈನ್ ಲೀಡರ್ಶಿಪ್, ಇದು ನಮ್ಮ ಇವತ್ತಿನ ಪ್ರಸ್ತಾಪ. ಹೌದಾ, ಇಲ್ಲಿ ಒಂದು ಅಂಶ ನಾವು ಬಿಟ್ಟಿದ್ದೇವೆ. ಅದೇನಂತ ಹೇಳಿದ್ರೆ ಇಲ್ಲಿದೆ ಕ್ರಿಶ್ಚಿಯನ್ ಲೀಡರ್ಶಿಪ್. ಸೊ ನಮ್ಮ ಫೋಕಸ್ ಎಲ್ಲಿದೆ? ಫಸ್ಟ್ ಅಂಡ್ ಸೆಕೆಂಡ್ ಲೈನ್ ಲೀಡರ್ಶಿಪ್ ಎನ್ನುವಂಥದ್ದೇ ಇವತ್ತಿನ ನಮ್ಮ ಸಂದೇಶದ ಪ್ರಸ್ತಾಪವಾಗಿರುತ್ತದೆ. ಇದರ ಬಗ್ಗೆ 4 ಸಂದೇಶಗಳೊಟ್ಟಿಗೆ ಕೇಳ್ತಾ ಇದ್ದೀವಿ. ನನ್ನ ಜೊತೆ ಸೇವಕರು ಹಿರಿಯರುವಾದಂತ ಸ್ಯಾಮ್ಯುಯಲ್ ಜಾನ್ ಸೋಲಮನ್ ಅವರು ಕೂಡ ಮಾತನಾಡ್ತಾರೆ. ನಾನು ಕೇವಲ ನಿಮಗೆ ಅದರ ಪೀಠಿಗೆಯನ್ನು ಮಾತ್ರ ಹೇಳ್ತಾ ಮುಂದೆ ಹೋಗುತ್ತೇನೆ. ಲೀಡರ್ಶಿಪ್ ಎನ್ನುವಂತದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿ. ಯಾವುದೇ ಒಂದು ಮೂವ್ಮೆಂಟ್ಸ್ ಅಥವಾ ಯಾವುದೇ ಒಂದು ಸ್ಥಳೀಯ ಸಭೆ ಅಥವಾ ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಕಾರ್ಯಗಳು ಮುಂದೆ ಸಾಗಬೇಕಾದ್ರೆ ಅಲ್ಲಿ ಲೀಡರ್ಶಿಪ್ ಇರಬೇಕು. ಲೀಡರ್ಶಿಪ್ಗೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳು ಇರಬಹುದು. ನಾವು ಹಲವಾರು ವಿಚಾರಗಳು ಅದರ ಬಗ್ಗೆ ಚರ್ಚೆ ಮಾಡಬಹುದು. ನಮ್ಮ ಒಂದು ನಾಯಕತ್ವ, ನಾವು ಚರ್ಚೆ ಮಾಡುವಂತ ನಾಯಕತ್ವ ಅಂತ ಹೇಳಿದ್ರೆ ಸಭೆಗೆ ಸಂಬಂಧಪಟ್ಟ ಅಥವಾ ಆತ್ಮೀಯ ನಾಯಕತ್ವ, ಇದರ ಬಗ್ಗೆ ನಾವು ಮಾತನಾಡಲಿಕ್ಕಿರುವಂತವರಾಗಿದ್ದೇವೆ ಈ ಮುಂಜಾನೆಯಲ್ಲಿ. ಸೊ ಈಗ ನಾವು ಮಾತನಾಡುವಂತ ಈ ವಿಚಾರದ ಬಗ್ಗೆ ವಾಟ್ ಈಸ್ ಕ್ರಿಶ್ಚಿಯನ್ ಲೀಡರ್ಶಿಪ್ ಅಥವಾ ಕ್ರೈಸ್ತ ನಾಯಕತ್ವ ಏನು ಎಂಬುದಾಗಿ ನಾವೀಗ ಚರ್ಚೆ ಮಾಡುವಂತವರಾಗಿದ್ದೇವೆ. ವಾಟ್ ಈಸ್ ಕ್ರಿಶ್ಚಿಯನ್ ಲೀಡರ್ಶಿಪ್ ಅಥವಾ ಕ್ರೈಸ್ತ ನಾಯಕತ್ವ ಎನ್ನುವಂಥದ್ದು ಏನಾಗಿದೆ, ಯಾರು ನಾಯಕರಾಗಿರುತ್ತಾರೆ ಎನ್ನುವುದರ ಬಗ್ಗೆ ನಾವು ಇವತ್ತು ಮಾತನಾಡುವಂತವರಾಗಿದ್ದೀವಿ. ಕ್ರಿಶ್ಚಿಯನ್ ಲೀಡರ್ಶಿಪ್ ಎನ್ನುವಂತ ಈ ಒಂದು ವಿಚಾರಕ್ಕೆ ಹಲವಾರು ಸಂಗತಿಗಳು ಅದರ ಜೊತೆಲಿದೆ. ಒಬ್ಬನು ನಾಯಕನಾಗಬೇಕಾದ್ರೆ ಆತನಲ್ಲಿ ಇರಬೇಕಾದಂತ ಗುಣಲಕ್ಷಣಗಳು ಏನು, ಇವುಗಳು ಹಲವಾರು ಸಂಗತಿಗಳು. ನಾನೀಗ ಬೇಗನೆ ನಿಮಗೆ ತೋರಿಸ್ತೇನೆ, 40 ಸಂಗತಿಗಳು ಬೇಗ ತೋರಿಸ್ತೇನೆ. ಓಕೆ, ಮೊದಲನೇದಾಗಿ ಆತನಲ್ಲಿ ನಂಬಿಕೆ ಇರಬೇಕು. ಯಾವನಾದರೂ ಒಬ್ಬ ಕ್ರೈಸ್ತ ನಾಯಕನಾಗಬೇಕಾದ್ರೆ ಅವನಲ್ಲಿ ಏನಿರಬೇಕು? ನಂಬಿಕೆ ಇರಬೇಕು. ಇದು ಬಹಳ ಪ್ರಾಮುಖ್ಯವಾದಂಥದ್ದು. ಎರಡನೇ ಅಂಶ, ಆತನಲ್ಲಿ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ನಾಯಕನಾಗಿರಲು ಸಾಧ್ಯವಿಲ್ಲ. ಮುಂದೆ ಹೋಗ್ತೇನೆ. ಅಲ್ಲಿ ಏನು ಫರ್ಗಿವ್ನೆಸ್ ಇರಬೇಕು. ನಾವೆಲ್ಲರೂ ದೇವರಿಂದ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ, ಕ್ಷಮೆಯನ್ನು ಹೊಂದಿಕೊಂಡಿದ್ದೇವೆ. ಹಾಗಾಗಿ ಕ್ಷಮಿಸುವಂತ ಮನೋಭಾವ ಇರಬೇಕು. ಬೇಗನೆ ಹೋಗ್ತಾ ಇದ್ದೇನೆ, ನಾನೀಗ ಕ್ಲಿಕ್ ಮಾಡ್ತಾ ಹೋಗ್ತಾ ಇರ್ತೇನೆ, ಮಾತನಾಡುವುದಿಲ್ಲ. ಹಲವಾರು ಕಾರ್ಯಗಳು ಅಥವಾ ಹಲವಾರು ಗುಣಲಕ್ಷಣಗಳು ನಮ್ಮಲ್ಲಿ ಇದ್ದರೆ ಮಾತ್ರ
ಕ್ರೈಸ್ತ ನಾಯಕರು ಆಗಿರಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಒಬ್ಬ ಕ್ರೈಸ್ತ ನಾಯಕ ಎಂಬುದಾಗಿ ಹೇಳುವಾಗ ಆ ಕ್ರೈಸ್ತ ನಾಯಕನು ಆತನು ಎಲ್ಲಿ ಸೇವೆ ಮಾಡಬೇಕು, ಅವನ ಸೇವೆ ಸಭೆಯಲ್ಲಿದೆಯಾ ಅಥವಾ ಹೊರಗಡೆ ಇದೆಯಾ, ಆತನ ಕುಟುಂಬದಲ್ಲಿದೆಯಾ, ಆತನು ಯಾವ ರೀತಿಯಾದಂತ ನಾಯಕತ್ವವನ್ನು ಮಾಡಬೇಕು ಮತ್ತು ಆತನಲ್ಲಿ ಇರಬೇಕಾದಂತ ಬೇರೆ ಬೇರೆ ರೀತಿಯಾದಂತ ಗುಣಲಕ್ಷಣಗಳು ಆದರೂ ಏನೇನಾಗಿರ್ಬೇಕು, ಎಲ್ಲ ವಿಚಾರಗಳ ಬಗ್ಗೆ ನಾವು ಈ ಮುಂಜಾನೆಯಿಂದ ಕಲೀಲಿಕ್ಕಿದ್ದೇವೆ. ಆದ್ರೆ ನಾನು ಅನಿಸ್ತೇನೆ ಈ ಒಂದು ದಿನದ ಅಧ್ಯಯನದಲ್ಲಿ ಈ ಎಲ್ಲ ವಿಚಾರಗಳನ್ನು ಕಲಿಯಲು ನಮಗೆ ಅವಕಾಶ ಸಿಕ್ಕುವುದಿಲ್ಲ. ಯಾಕಂತ ಹೇಳಿದ್ರೆ ಹಲವಾರು ಸಂಗತಿಗಳು ಕ್ರೈಸ್ತ ನಾಯಕತ್ವಕ್ಕೆ ಸಂಬಂಧಪಟ್ಟಂತದಾಗಿ ನಾವು ನೋಡ್ತಾ ಇದ್ದೀವಿ. ಅನೇಕ ಗುಣಲಕ್ಷಣಗಳು, ಈ ಎಲ್ಲ ಗುಣಲಕ್ಷಣಗಳ ಬಗ್ಗೆ ಒಂದೊಂದಾಗಿ ತೆಗೆದು ಕಲಿಯುವಂತ ಅಗತ್ಯತೆ ಇದ್ದರೂ ಕೂಡ ಈ ಒಂದು ಕೇವಲ ಒಂದು ದಿನದ ಸಂದೇಶದಲ್ಲಿ ಈ ಎಲ್ಲ ವಿಚಾರಗಳನ್ನು ಹೇಳುವಂತ ಅವಕಾಶ ನಮಗಿರುವುದಿಲ್ಲ. ಆದರೆ ನೀವು ಒಂದು ವೇಳೆ ನಾನಿಲ್ಲಿ ಪಾಯಿಂಟ್ಸ್ಗಳು ಹೇಳಿದ್ದೇನೆ, ಒಂದು ವೇಳೆ ಮನೆಗೆ ಹೋದ ನಂತರ ಈ ವಿಚಾರಗಳ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬಹುದು. ನನಗೆ ಸಮಯದ ಕೊರತೆ ಇರುವುದರಿಂದ ಕೇವಲ 1 hour ಮಾತ್ರ ನನಗೆ ಕೊಡಲ್ಪಟ್ಟಿದ್ದೇನೆ ಈ ಮುಂಜಾನೆಯಲ್ಲಿ. ಹಾಗಾಗಿ ನಾನು ಬೇಗವಾಗಿ ಮುಂದೆ ಹೋಗುತ್ತಾ ಇದ್ದೇನೆ. ಈಗ ನಾಯಕತ್ವ, ನಾವು ಕ್ರೈಸ್ತ ನಾಯಕತ್ವ ಎನ್ನುವಂತ ಆ ಒಂದು ಪ್ರಸ್ತಾಪಕ್ಕೆ ಬರುವುದಕ್ಕಿಂತ ಮೊದಲು ನಾಯಕತ್ವ ಎನ್ನುವಂತ ವಿಚಾರದ ಬಗ್ಗೆ ಸ್ವಲ್ಪ ಹೊತ್ತು ನೋಡಿಕೊಳ್ಳೋಣ. ನಾಯಕತ್ವ ಅಂದರೆ ಅದು ಕೇವಲ ಕ್ರೈಸ್ತರ ಮಧ್ಯದಲ್ಲಿ ಅಥವಾ ಸಭೆಗಳ ಮಧ್ಯದಲ್ಲಿ ಬಳಸಲ್ಪಡುವಂತ ಒಂದು ಶಬ್ದವಲ್ಲ. ನಾಯಕತ್ವ ಅಥವಾ ಲೀಡರ್ಶಿಪ್ ಎನ್ನುವಂಥದ್ದು ನಮಗಿಂತ ಹೆಚ್ಚಾಗಿ ಸೆಕ್ಯುಲರ್ ವರ್ಲ್ಡ್ ಅಲ್ಲಿ, ಹೊರಗಿನ ಲೋಕದಲ್ಲಿ ಬಳಸಲ್ಪಡುವಂತ ಒಂದು ಶಬ್ದವಾಗಿದೆ. ಹಾಗಾಗಿ ಸೆಕ್ಯುಲರ್ ವರ್ಲ್ಡ್ ಅಲ್ಲಿ ಈ ಒಂದು ನಾಯಕತ್ವದ ಬಗ್ಗೆ ಸರಿಯಾದಂತ ಚರ್ಚೆಗಳು, ಸರಿಯಾದಂತ ಕಲಿಯುವಿಕೆಗಳು, ತರಬೇತಿಗಳು ನಡೀತಾ ಇದೆ, ಕೊಡ್ತಾ ಇದ್ದಾರೆ. ಈಗ ನಾವು ಯಾವ್ದಾದ್ರು ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಗೊತ್ತಿದೆ, ಅಲ್ಲಿ ಟೀಮ್ ಲೀಡರ್ಸ್ ಇದ್ದಾರೆ ಮತ್ತು ಪ್ರಾಜೆಕ್ಟ್ ಲೀಡರ್ಸ್ ಇದ್ದಾರೆ, ಅಥವಾ ಪ್ರಾಜೆಕ್ಟ್ ಲೀಡರ್ಸ್ ಅಲ್ಲ, ಲೀಡ್ ಮಾಡುವವರು ಇದ್ದಾರೆ. ಈಗ ಆ ಲೀಡ್ ಎನ್ನುವಂತ ಶಬ್ದ ಅವರಿಗೆ ಬಹಳ ಪ್ರಿಯವಾದಂತ ಶಬ್ದವಾಗಿದೆ. ಹಾಗಾಗಿ ಅವರಿಗೆ ಈ ನಾಯಕತ್ವ ಎನ್ನುವಂತ ಆ ಶಬ್ದ ಅವರಿಗೆ ಸುಪರಿಚಿತವಾದಂತ ಶಬ್ದವಾಗಿದೆ. ಒಂದು ವೇಳೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ನಾನಿಲ್ಲಿ ಹೇಳುವಂತ ಕೆಲವು ಅಂಶಗಳು ಈಗ ಅರ್ಥವಾಗ್ತದೆ. ಹಾಗಾಗಿ ನಾನು ಆ ನಾಯಕತ್ವ ಎನ್ನುವಂತ ವಿಚಾರ ಹೊರಗಿನ ಲೋಕದಲ್ಲಿ ಅಥವಾ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಅವರು ಹೇಗೆ ಕಲಿಯುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಹೇಳುತ್ತಾ ನಾನು ಕ್ರೈಸ್ತ ನಾಯಕತ್ವಕ್ಕೆ ಬರಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾಯಕತ್ವ ಶೈಲಿಗಳು, ಯಾವ ಯಾವ ಶೈಲಿಯ ನಾಯಕತ್ವವನ್ನು ನಾವು ನೋಡುತ್ತಾ ಇದ್ದೇವೆ ಎನ್ನುವುದರ ಬಗ್ಗೆ 1-2 ಮಾತುಗಳನ್ನು ಹೇಳುತ್ತಾ ನಾನು ಮುಂದೆ ಹೇಳ್ತೇನೆ. ನಾನು ಮುಖ್ಯವಾಗಿ 5 ರೀತಿಯಾದಂತ ಅಥವಾ 5 ವಿಧವಾದಂತ ನಾಯಕತ್ವ ಶೈಲಿಯ ಬಗ್ಗೆ ಇಲ್ಲಿ ಮಾತನಾಡಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಇರುವಂತ ಶೈಲಿ ಏನು ಹೇಳಿದ್ರೆ ಟ್ರಾನ್ಸ್ಫಾರ್ಮೇಶನಲ್ ಲೀಡರ್ಶಿಪ್ ಅಥವಾ ಪರಿವರ್ತನೆಯ ನಾಯಕತ್ವ ಎಂಬುದಾಗಿ. ನಾನು ಈ 5 ರೀತಿಯಾದಂತ ನಾಯಕತ್ವದ ಬಗ್ಗೆ ಹೇಳುವಾಗ, ಒಂದು ವೇಳೆ ಈ 5 ರೀತಿಯಾದಂತ ನಾಯಕತ್ವಗಳು ಬೇರೆ ಬೇರೆ ವ್ಯಕ್ತಿಗಳು ಅಥವಾ ಬೇರೆ ಬೇರೆ ನಾಯಕರಲ್ಲ, ಒಂದು ವೇಳೆ ಒಂದೇ ನಾಯಕನಲ್ಲಿ ಇರುವಂತ ಗುಣಲಕ್ಷಣಗಳಾಗಿರ್ಬೋದು, ಅಥವಾ ಒಂದೇ ನಾಯಕನು ಈ 5 ರೀತಿಯಾದಂತ ನಾಯಕತ್ವ ಶೈಲಿಗಳನ್ನು ಅಳವಡಿಸಿಕೊಂಡು ಜನರನ್ನು ಮುನ್ನಡೆಸಲು ಸಾಧ್ಯವಾಗುತ್ತದೆ. ಓಕೆ, ಸೊ ಅದು ಈ ನಾಯಕತ್ವದ ಬೇರೆ ಬೇರೆ ರೀತಿಯಾದಂತ ಶೈಲಿಗಳ ಕುರಿತಾಗಿ ಹೇಳುವಂತ ಒಂದು ವಿಚಾರವಾಗಿರುತ್ತದೆ. ಈಗ ಪರಿವರ್ತನೆಯ ನಾಯಕತ್ವ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಈ ರೀತಿಯಾದಂತ ನಾಯಕತ್ವ ಶೈಲಿಯನ್ನು ಅಳವಡಿಸುವಂತವರು ಅವರೇನು ಮಾಡ್ತಾರೆ, ತಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತ ಅಥವಾ ತಮ್ಮ ಜೊತೆಯಲ್ಲಿರುವಂತ ತಂಡದಲ್ಲಿರುವಂತ ಜನರಲ್ಲಿರುವಂತ ಆ ಸಾಮರ್ಥ್ಯಗಳನ್ನು, ಅವರಲ್ಲಿರುವಂತ ಪ್ರತಿಭೆಗಳನ್ನು, ಅವರಲ್ಲಿರುವಂತ ಗಿಫ್ಟ್ಗಳನ್ನು, ತಾಲಂತುಗಳನ್ನು ಗುರುತಿಸಿ ಆ ತಾಲಂತುಗಳನ್ನು ಯಾವ ರೀತಿಯಲ್ಲಿ ಮತ್ತಷ್ಟು ಆಳವಾದಂತ ರೀತಿಯಲ್ಲಿ, ಮತ್ತಷ್ಟು ಕಾರ್ಯರೂಪದ ಅಥವಾ ಕಾರ್ಯಗಾರವಾಗಿ ಅಥವಾ ಪ್ರಯೋಜನಕರವಾಗಿ ಬಳಸುವುದು ಹೇಗೆ ಎಂಬುದಾಗಿ ಆತನು ಅವರಿಗೆ ಇನ್ಸ್ಪೈರ್ ಮಾಡ್ತಾನೆ ಅಥವಾ ಅವರಿಗೆ ಎನ್ಕರೇಜ್ ಮಾಡ್ತಾನೆ. ನೋಡಿ, ನಿಮ್ಮಲ್ಲಿ ಇರುವಂತ ಪ್ರತಿಭೆಗಳು ಈ ರೀತಿಯಾಗಿದೆ, ಈ ಪ್ರತಿಭೆಗಳು ಈ ಮಟ್ಟದಲ್ಲಿ ಈ ರೀತಿಯಾಗಿ ಉಪಯೋಗಿಸಿದರೆ
ನಿಮ್ಮಿಂದ ಇನ್ನೂ ಹೆಚ್ಚು ಕಾರ್ಯಗಳು ಮಾಡಲು ಸಾಧ್ಯವಾಗುತ್ತದೆ ಎಂಬುದಾಗಿ ಹೇಳುವಾಗ ಆತನು ತನ್ನ ಅಭಿಪ್ರಾಯಗಳು ಅವರ ಮೇಲೆ ಹಾಕುವುದಿಲ್ಲ. ಆತನ ಏನು ಮಾಡ್ತಾನೆ, ಅವರಲ್ಲಿ ಇರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳನ್ನು ಪೋಷಿಸಿ ಬೆಳೆಸಿ ಆ ಪ್ರತಿಭೆಗಳನ್ನು ಸಭೆಯಲ್ಲಿ ಆಗಲಿ ಅಥವಾ ಸಮಾಜದಲ್ಲಿ ಆಗಲಿ ತಾನು ಕೆಲಸ ಮಾಡುವಂತ ಕ್ಷೇತ್ರದಲ್ಲಿ ಆ ಪ್ರತಿಭೆಗಳನ್ನು ಆ ಒಂದು ಸಾಮರ್ಥ್ಯವನ್ನು ಹೇಗೆ ಉಪಯೋಗಿಸಿಕೊಳ್ಬಹುದು ಎಂಬುದಾಗಿ ಆತನು ಆ ಜನರನ್ನು ಉಪಯೋಗಿಸ್ತಾರೆ. ಇದೊಂದು ನಾಯಕತ್ವದ ಶೈಲಿ. ಓಕೆ, ಜನರಲ್ಲಿರುವಂತ ಪ್ರತಿಭೆಗಳನ್ನು ಗುರುತಿಸಿ ಅದನ್ನು ಬೆಳೆಸುವುದು, ಪೋಷಿಸುವಂಥದ್ದು ಮೊದಲನೇ ಅಂಶ. ನಾನು ಬೇಗನೆ ಹೋಗ್ತೇನೆ, ಒಂದು ವೇಳೆ ಡಿಸ್ಕಷನ್ಗೆ ಹೆಚ್ಚು ಸಮಯದಲ್ಲಿ ಹೇಳಬಹುದಾದ ವಿಚಾರಗಳಿದೆ. ಎರಡನೇ ಅಂಶ ಹೇಳಿದ್ರೆ ಡೆಲಿಗೇಟಿವ್ ಲೀಡರ್ಶಿಪ್ ಎಂಬುದಾಗಿ, ಅಂದ್ರೆ ನಿಯೋಗದ ನಾಯಕತ್ವ, ಡೆಲಿಗೇಟಿವ್ ಲೀಡರ್ಶಿಪ್ ಎಂಬುದಾಗಿ ಹೇಳುವಾಗ ಈ ಶಬ್ದದ ಬಗ್ಗೆ ನೀವು ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಯಾಕಂದ್ರೆ ನಾನು ಅದರ ವಿವರಣೆ ಹೇಳ್ತಾ ಇದ್ದೇನೆ. ಡೆಲಿಗೇಟಿವ್ ಲೀಡರ್ಶಿಪ್ ಎಂದು ಹೇಳಿದರೆ ಅವರು ತಮ್ಮಷ್ಟಕ್ಕೆ, ಆ ನಾಯಕನು ತನ್ನಷ್ಟಕ್ಕೆ ಏನು ಮಾಡಲ್ಲ, ಆತ ಏನು ಮಾಡ್ತಾನೆ, ಕೆಲಸಗಳು ಬೇರೆಯವರಿಗೆ ವಹಿಸಿಕೊಡ್ತಾನೆ. ಈಗ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಆ ಕೆಲಸದಲ್ಲಿ ಇರುವಂತ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಕೆಲಸದಲ್ಲಿರುವಂತ ಜವಾಬ್ದಾರಿಕೆಗಳು ಒಬ್ಬೊಬ್ಬರಿಗೆ ವಹಿಸಿಕೊಡ್ತಾನೆ. ಉದಾಹರಣೆ ಹೇಳಬೇಕಾದ್ರೆ, ಇವತ್ತು ಇಲ್ಲಿ ಕೂಟ ಆಗಬೇಕಾದ್ರೆ ಊಟ ಆಗಬೇಕು, ಊಟಕ್ಕೆ ಅಡಿಗೆ ಮಾಡುವವರು ಬೇರೆ ಜನ ಇರ್ತಾರೆ, ಅಲ್ಲಿ ಮೈಕ್ ಬೇಕು, ಮೈಕ್ ಆಪರೇಟ್ ಮಾಡೋರು ಬೇರೆ ಇರ್ತಾರೆ, ಅಲ್ಲಿ ಪ್ರೊಜೆಕ್ಟರ್ ಬೇಕಾಗ್ತದೆ, ಅದು ಆಪರೇಟ್ ಮಾಡೋದು ಜನ ಬೇಕಾಗ್ತದೆ, ಅಲ್ಲಿ ಕುರ್ಚಿ ಇದೆ, ಕುರ್ಚಿ ಒರೆಸಬೇಕು, ಗುಡಿಸಬೇಕು, ಬರುವವರಿಗೆ ದಾರಿ ತೋರಿಸಬೇಕು. ಈ ರೀತಿಯಾದಂತ ಹಲವಾರು ಕಾರ್ಯಕ್ರಮಗಳು ಮಾಡಬೇಕಾಗಿದೆ. ಈ ಎಲ್ಲ ಜವಾಬ್ದಾರಿಗಳು ತಾನು ಒಬ್ಬನೇ ನಿಂದು ಮಾಡಲ್ಲ, ಆತನು ಮಾಡ್ತಾನೆ, ಒಬ್ಬೊಬ್ಬರಿಗೆ ಜವಾಬ್ದಾರಿಕೆಗಳನ್ನು ವಹಿಸಿಕೊಡ್ತಾನೆ. ಕೆಲವರು ನಾಯಕರು ಎಲ್ಲರೂ ಅವರೇ ಮಾಡ್ತಾರೆ. ಒಂದು ಕೂಟಕ್ಕೆ ಹೋದ್ರೆ ಮೊದಲನೇ ಪ್ರಾರ್ಥನೆ ಅವರು, ಮೊದಲನೇ ಕೂಟದಲ್ಲಿ ಬೋಧನೆ ಕೊಡುವವರು, ಎರಡನೇ ಕೂಟದಲ್ಲಿ ಬೋಧನೆ ಕೊಡುವವರು, ಮತ್ತೆ ಹಾಡಾಡಲಿಕ್ಕೆ ಅವರು ಮುಂದೆ ಹಾಡುತ್ತಾರೆ, ಅವರೇ ರೊಟ್ಟಿ ಪಾತ್ರೆ ಕೊಡುತ್ತಾರೆ, ಎಲ್ಲವೂ ಅವರನ್ನೇ ಮಾಡ್ತಾರೆ. ಈ ರೀತಿಯಾದಂತ ಶೈಲಿ ಕೂಡಿದೆ. ಆದ್ರೆ ಡೆಲಿಗೇಟಿವ್ ಲೀಡರ್ಶಿಪ್ ಅಂತ ಹೇಳಿದ್ರೆ ಅವರಾಗಿ ಏನು ಅವ್ರು ಮಾಡ್ತಾರೆ, ಅವ್ರು ಮಾಡಕ್ಕಾಗಲ್ಲ ಅಂತ ಹೇಳಲ್ಲ, ಮಾಡ್ತಾರೆ. ಆದ್ರೆ ಅವ್ರೇನು ಮಾಡ್ತಾರೆ, ಅಲ್ಲಿರುವಂತ ಜವಾಬ್ದಾರಿಕೆಗಳು ಯಾರಿಗೆ ಅದನ್ನು ಮಾಡಲು ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯಗಳನ್ನು ಗುರುತಿಸಿ ಅವರಿಗೆ ವಹಿಸಿಕೊಡುತ್ತಾರೆ. ಇದು ಡೆಲಿಗೇಟಿವ್ ಲೀಡರ್ಶಿಪ್ ಎಂಬುದಾಗಿ ಇದಕ್ಕೆ ಹೇಳುತ್ತದೆ. ಮತ್ತೆ ಅಥಾರಿಟೇಟಿವ್ ಲೀಡರ್ಶಿಪ್ ಎಂಬುದಾಗಿ ಇನ್ನೊಂದು ಮೂರನೇ ಅಂಶ. ಅಥಾರಿಟೇಟಿವ್ ಲೀಡರ್ಶಿಪ್ ಅಂತ ಹೇಳಿದ್ರೆ ಆ ತರದ ನಾಯಕತ್ವವನ್ನು ಮಾಡುವಂತವರು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ನೋಡಿ, ನೀವು ಮಾಡಬೇಕಾದಂತ ಕಾರ್ಯಗಳಿಗೆ ನಾನೇ ಮಾದರಿಯಾಗಿರ್ತೇನೆ. ಐ ಆಮ್ ಎನ್ ಎಕ್ಸಾಂಪಲ್ ಫಾರ್ ವಾಟ್ಸ್ ಎವರ್ ಯು ಹ್ಯಾವ್ ಟು ಡೂ. ನೀವು ಮಾಡಬೇಕಾದಂತ ಕಾರ್ಯಗಳಿಗೆ ನಾನೇ ಮಾದರಿಯಾಗಿರ್ತೇನೆ. ಮೊದಲು ನಾನು ಮಾಡಿ ತೋರಿಸ್ತೇನೆ, ಈ ರೀತಿಯಾಗಿ ಮಾಡಬೇಕು. ಓಕೆ, ಒಂದು ಕೂಟ ಮಾಡುವುದಾದ್ರೆ ಅದು ಈ ರೀತಿಯಾಗಿ ಮಾಡಬೇಕು ಎಂಬುದಾಗಿ ಅವರು ನಿಂದು ಆ ಕಾರ್ಯವನ್ನು ಮಾಡಿ ತೋರಿಸ್ತಾರೆ. ಸೊ ಅವ್ರು ಹೇಳ್ತಾರೆ, ನಾನೇ ಮಾದರಿಯಾಗಿರ್ತೇನೆ, ನಾನು ಮಾಡುತ್ತೇನೆ. ಮತ್ತು ನಾನು ಮಾಡುವಂತಾನೆ ಎಂಬುದಾಗಿ ಮಾತ್ರ ಅಲ್ಲ, ನಾನು ಮಾಡುವಾಗ ಅದು ಹೇಗೆ ಮಾಡುತ್ತೇನೆ ಎಂಬುದಾಗಿ ನಿಮಗೆ ಪ್ರಾಯೋಗಿಕವಾಗಿಯೂ ಮತ್ತು ಬೋಧನೆಯ ರೂಪದಲ್ಲಿಯೂ ನಾನು ನಿಮಗೆ ತೋರಿಸಿಕೊಡ್ತೇನೆ ಮತ್ತು ಆಮೇಲೆ ನಿಮ್ಮಿಂದ ಮಾಡಿಸ್ತೇನೆ. ದಟ್ ಈಸ್ ಕಾಲ್ಡ್ ಅಥಾರಿಟೇಟಿವ್ ಲೀಡರ್ಶಿಪ್ ಎಂಬುದಾಗಿ. ನಮ್ಮ ಸಭೆಗಳಲ್ಲಿ ಈ ರೀತಿಯಾದಂತ ಅನೇಕರಿದ್ದಾರೆ. ಅವರೇ ಮಾದರಿಯಾಗಿದೆ. ಕೆಲವರು ಮಾದರಿ ಇಲ್ಲದೆ ಮಾಡುವಂತವರು ಇದ್ದಾರೆ. ತಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತ ಎಕ್ಸಾಂಪಲ್ಸ್ ಇಲ್ಲ. ಆದ್ರೆ ಇವರಾಗಲ್ಲ, ದೇರ್ ಇಸ್ ಅನ್ ಎಕ್ಸಾಂಪಲ್ ಇನ್ ಹಿಮ್. ಆತನಲ್ಲಿ ಏನಿದೆ, ಒಂದು ಮಾದರಿಯ ಜೀವನ ಇದೆ. ಆತನು ಯಾವಾಗಲೂ ಹೇಳ್ಬಹುದು, ಅದಕ್ಕೆ ನಾನು ಮಾದರಿಯಾಗಿದ್ದೇನೆ. ಸೊ ಅಥಾರಿಟೇಟಿವ್ ಲೀಡರ್ಶಿಪ್ ಅಂತ ಹೇಳಿದ್ರೆ ಅವರು ಮಾದರಿಯಾಗಿರ್ತಾರೆ ಮತ್ತು ಆ ಮಾದರಿಯಿಂದ ಕಲಿಸಿಕೊಡುತ್ತಾರೆ ಮತ್ತು ತನ್ನ ತಂಡದಲ್ಲಿರುವಂತಹ ಜನರನ್ನು ಅದನ್ನು ಮಾಡುವುದಕ್ಕಾಗಿ ಅವರು ಏನು ಮಾಡ್ತಾರೆ, ಉತ್ತೇಜನ ಪಡಿಸುತ್ತಾರೆ. ದ ಫೋರ್ತ್ ಟೈಪ್ ಆಫ್ ಲೀಡರ್ಶಿಪ್ ಏನಂತ ಹೇಳಿದ್ರೆ ಪಾರ್ಟಿಸಿಪೇಟಿವ್ ಲೀಡರ್ಶಿಪ್ ಎಂಬುದಾಗಿ, ಭಾಗವಹಿಸುವಿಕೆಯ ನಾಯಕತ್ವ ಎಂಬುದಾಗಿ. ಇಲ್ಲಿ ನಾಯಕನು ಮತ್ತು ತಂಡದವರು ಜೊತೆಯಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ನಾನು ನಾಯಕ, ನೀವು ನನ್ನ ತಂಡದವರು ಎಂಬುದ ವ್ಯತ್ಯಾಸ ಇಲ್ಲ. ವಿ ಆರ್ ಆಲ್ ಒನ್, ವಿ ಆರ್ ಒನ್ ಟೀಮ್. ಓಕೆ, ನೀವು ಮಾಡಿ, ನಾನು ಮಾಡ್ತೇನೆ. ಐ ಆಮ್ ಆಲ್ಸೋ ದೇರ್. ಅಡಿಗೆ ಮಾಡಬೇಕಾ, ನಾನು ವೆಜಿಟೇಬಲ್ ಕಟ್ ಮಾಡ್ತೇನೆ, ನೀವು ಸಹ ಮಾಡಿ. ಅಲ್ಲಿ ಗುಡಿಸಬೇಕಾ, ನಾನೇ ಮೊದಲು ಇಡಿಸಲು ಹಿಡ್ಕೊಂಡು ಬರ್ತೇನೆ, ನಾನೇ ಮಾಡ್ತೇನೆ, ನೀವು ಕೂಡ ಮಾಡಿ. ಸೊ ಅವ್ರೇನ್ ಮಾಡ್ತಾರೆ, ಅವರು ಬೇರೆ ನಿಂದು ಡೈರೆಕ್ಷನ್ ಕೊಡಲ್ಲ, ನೀನು ಅದು ಮಾಡು, ನೀನು ಇದು ಮಾಡು, ನಾನು ಇದು ಮಾಡ್ತೇನೆ ಅಂತ ಇಲ್ಲ. ವಾಟ್ ಎವರ್ ವಿ ಆರ್ ಡೂಯಿಂಗ್,
ವಿ ಆರ್ ಗೋಯಿಂಗ್ ಟು ಡೂ ಇಟ್ ಟುಗೆದರ್. ನಾವು ಎಲ್ಲವೂ ಜೊತೆಯಾಗಿ ಮಾಡುತ್ತೇವೆ ಎಂಬುದಾಗಿ ಹೇಳಿ ಅವರು ಮುಂದೆ ನಿಂದು ಮಾಡ್ತಾರೆ. ಈಗ ಈಜಲು ಕಲಿಬೇಕು ನಿಮಗೆ. ಏನ್ ಮಾಡ್ತಾರೆ? ಅವರು ಮೊದಲು ನೀರಿಗೆ ಇಳಿತಾರೆ, ಮತ್ತೆ ನೀನು ಇಳಿಯು, ನಾನು ಕಲಿಸ್ತೇನೆ, ಬನ್ನಿ, ಐ ವಿಲ್ ಲೀಡ್ ಯು, ನಾನು ಲೀಡ್ ಮಾಡ್ತೇನೆ ಎಂಬುದಾಗಿ. ಅವರು ನೀರಿನ ಹೊರಗಡೆ ನಿಂದು ಹೀಗೆ ಕಲಿಯುವಂತ ಹೇಳಲ್ಲ. ಅವರು ಕೂಡ ನಮ್ಮ ಜೊತೆಯಲ್ಲಿ ನಮಗೆ ಈಜುವಂಥದ್ದು ಕಲಿಸುವಂತ ಆ ಒಂದು ನಾಯಕತ್ವ ಏನು ಹೇಳಿದರೆ ಪಾರ್ಟಿಸಿಪೇಟಿವ್ ಲೀಡರ್ಶಿಪ್ ಎಂಬುದಾಗಿ. ಎಲ್ಲದರಲ್ಲಿಯೂ ಅವರು ಕೊಡಿದ್ದಾರೆ ಎಂಬುದಾಗಿ ಅದರ ಅರ್ಥ. ಓಕೆ, ವಾಟ್ ಈಸ್ ದ ಫಿಫ್ತ್ ಕೈಂಡ್ ಆಫ್ ಲೀಡರ್ಶಿಪ್? ನಾಯಕತ್ವ ಏನೆಂಬುದಾಗಿ ಸರ್ವೆಂಟ್ ಲೀಡರ್ಶಿಪ್ ಎಂಬುದಾಗಿ, ಅಂದ್ರೆ ಸೇವಕ ನಾಯಕತ್ವ, ಸೇವಕನ ರೂಪದಲ್ಲಿ ನಾಯಕತ್ವ. ಇದು ನನ್ನ ಅನಿಸ್ತಾನೆ ಈ ಶಬ್ದ ನಮಗೆಲ್ಲ ಬಹಳ ಸುಪರಿಚಿತವಾದಂತಹ ಶಬ್ದವಾಗಿದೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಕ್ರೈಸ್ತ ಕ್ಷೇತ್ರದಲ್ಲಿ ಅಥವಾ ನಮ್ಮ ಸ್ಥಳೀಯ ಸಭೆಗಳಲ್ಲಿ ಈ ಶಬ್ದ ನಾವು ಹೆಚ್ಚಾಗಿ ಬಳಸುತ್ತೇವೆ ಅಲ್ವಾ? ಸರ್ವೆಂಟ್ ಲೀಡರ್ಶಿಪ್. ನಾನು ಅದರ ಬಗ್ಗೆ ಈಗ ಹೆಚ್ಚು ಮಾತಾಡಲ್ಲ. ಯಾಕೆಂದ್ರೆ ಮಧ್ಯಾಹ್ನ ಮೇಲೆ ಊಟ ಆದ ಮೇಲೆ ಈ ಒಂದು ಪ್ರಸ್ತಾವದ ಮೇಲೆ ನಾವು ಹೆಚ್ಚು ಮಾತಾಡ್ಲಿಕ್ಕಿದ್ದೇವೆ. ಹಾಗಾಗಿ ನಾನು ಅಲ್ಲಿ ಬಿಟ್ಟು ಬಿಡ್ತೇನೆ. ಒಂದು ವೇಳೆ ಸರ್ವೆಂಟ್ ಲೀಡರ್ಶಿಪ್ ಎಂಬುದಾಗಿ ಹೇಳುವಾಗ ನಾವು ತಿಳ್ಕೊಂಡಿರುವಂತ ವಿಚಾರಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರಬಹುದು ಎಂಬುದಾಗಿ ನನಗೆ ಅನಿಸ್ತದೆ. ಆದ್ರೆ ನಮ್ಮ ಚರ್ಚೆಯಲ್ಲಿ ನಾವು ಅದನ್ನು ಕಂಡುಹಿಡಿಯೋಣ. ಅಂದ್ರೆ ನಾಯಕರಾಗಿರುವಂತವರು ಸೇವಕರಾಗಿರ್ಬೇಕು, ಸೇವೆ ಮನೋಭಾವ ಇರಬೇಕು. ಇದು ಬಹಳ ಪ್ರಾಮುಖ್ಯವಾದಂತ ಅಂಶ. ಹಾಗಾಗಿ 5ನೆಯ ನಾಯಕತ್ವ ಶೈಲಿ ಏನಂತ ಹೇಳಿದ್ರೆ ಅದು ಒಬ್ಬ ಸೇವಕನಾಗಿ ತಗ್ಗಿಸಿಕೊಂಡು ಸೇವೆ ಮಾಡುವಂತ ಒಬ್ಬನ ಅನುಭವ. ಅದಕ್ಕೆ ಸರ್ವೆಂಟ್ ಲೀಡರ್ಶಿಪ್ ಎಂಬುದಾಗಿ ನಾವು ಕರೀತೇವೆ. ಈಗ ಪ್ರಾಮುಖ್ಯವಾದಂತ ಅನೇಕ ಅಂಶಗಳನ್ನು ನಾವು ಕಲಿತಿದ್ದೇವೆ. 5 ವಿಧವಾದಂತ ನಾಯಕತ್ವ ಶೈಲಿಯ ಬಗ್ಗೆ ನಾವೀಗ ಕಲಿತಿದ್ದೇವೆ. ಇನ್ನು ಹೆಚ್ಚಾಗಿ ಮಾತನಾಡುವಂತ ಅವಕಾಶಗಳಿದ್ದರೂ ಕೂಡ ನಾನು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗುವಂತ ಅವಶ್ಯವಿದೆಯಲ್ಲ. ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚು ಹೇಳದೆ ಮುಂದೆ ಹೋಗ್ತೇನೆ. ನಾನು ಹೇಳ್ತಾ ಬಂದದ್ದು ನಾಯಕತ್ವ ಎನ್ನುವಂಥದ್ದು ಹೇಗೆ ಹೊರಗಡೆ ಇರುವಂತವರು ತಿಳ್ಕೊಂಡಿದ್ದಾರೆ ಎಂಬುದನ್ನು ಕೇಳಿದ್ರೆ ಅವರು ಪ್ರಾಮುಖ್ಯವಾಗಿ ಈ 5 ರೀತಿಯಲ್ಲಿ ನಾಯಕತ್ವವನ್ನು ತಿಳ್ಕೊಂಡಿದ್ದಾರೆ. ಕ್ರೈಸ್ತ ನಾಯಕರು ಕೂಡ ಇದರಿಂದ ವಿಭಿನ್ನವಲ್ಲ. ಕ್ರೈಸ್ತರಲ್ಲಿ ಕೂಡ, ಸಭೆಗಳಲ್ಲಿ ಕೂಡ, ನಮ್ಮ ಕ್ರೈಸ್ತ ಸಂಸ್ಥೆಗಳಲ್ಲಿ ಕೂಡ ಈ ರೀತಿಯಾದಂತ ನಾಯಕರು ಇದ್ದರೆ ಒಳ್ಳೆಯದು. ಇದರಲ್ಲಿ ಯಾವ ರೀತಿಯಾದಂತ ನಾಯಕತ್ವ ಶೈಲಿ ಒಳ್ಳೆಯದೆಂಬುದಾಗಿ ಹೇಳಿದ್ರೆ ನಾನು ಹೇಳ್ತೇನೆ ಎಲ್ಲವೂ ಕೂಡ ಒಳ್ಳೆಯದು. ಅದರ ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸಿದ್ರೆ ಎಲ್ಲ ರೀತಿಯಾದಂತ ನಾಯಕತ್ವ ಶೈಲಿಗಳು ಕೂಡ ಸರಿಯಾಗಿದೆ. ಆದ್ರೆ ನಿಮ್ಮಲ್ಲಿ ಯಾವ ರೀತಿಯಾದಂತ ನಾಯಕತ್ವ ಶೈಲಿ ಇದೆ ಎಂಬುದಾಗಿ ಗುರುತಿಸಿಕೊಳ್ಳಲು ಈಗ ಸಾಧ್ಯವಾಗ್ತದೆ ಅಲ್ಲ. ಇದರಲ್ಲಿ ಯಾವ ರೀತಿಯಾದಂತ ನಾಯಕತ್ವ ಶೈಲಿ ನನ್ನಲ್ಲಿ ಇದೆ ಎಂಬುದನ್ನು ನಿಮಗೆ ಗೊತ್ತಾದರೆ ನಿಮ್ಮ ಆ ನಾಯಕತ್ವ ಶೈಲಿಯನ್ನು ಬಳಸಿಕೊಂಡು ಮತ್ತಷ್ಟು ನೀವು ಪರಿಣಾಮಕಾರಿಯಾದಂತ ನಾಯಕತ್ವ ಸೇವೆಯನ್ನು ಮಾಡಲು ನಿಮ್ಮಿಂದ ಸಾಧ್ಯವಾಗುತ್ತದೆ. ಹಾಗಾಗಿ ಈ ಒಂದು ಅಧ್ಯಯನ ನಿಮಗೆ ಸಹಾಯ ನೀಡುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಈಗ ನಮ್ಮ ಆಲೋಚನೆ, ನಮ್ಮ ಧ್ಯಾನದ ವಿಚಾರ ಏನು ಹೇಳಿದ್ರೆ ಲೀಡರ್ಶಿಪ್ ಇನ್ ಜೀಸಸ್ ಸ್ಟೈಲ್ ಅಥವಾ ಯೇಸುವಿನ ಶೈಲಿಯಲ್ಲಿ ನಾಯಕತ್ವ ಎಂಬುದಾಗಿ ನಾವು ನೋಡಿದ್ದೇವೆ. ವಾಕ್ಯ ಭಾಗ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಓದಿದ್ದೇವೆ. ಅವರು ಬಂದು ತನ್ನನ್ನು ಹಿಡಿದುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಜನೆಯಲ್ಲಿದ್ದಾರೆಂದು ತಿಳಿದು ಆತನು ಬೆಟ್ಟಕ್ಕೆ ಒಬ್ಬೊಂದಿಗನಾಗಿ ಹೊರಟೋಗಿದ್ದಾನೆ. ಈಗ ಜನರು ಯೇಸು ಸ್ವಾಮಿಯನ್ನು ಮಾಡುತ್ತಾ ಇದ್ದಂತ ಕಾರ್ಯಗಳನ್ನು ನೋಡಿದಾಗ ಹೌದು ನಿಜ, ನಾವು ಹುಡುಕುತ್ತಾ ಇರುವಂತ ಆ ನಾಯಕತ್ವ ಶೈಲಿ, ಆ ನಾಯಕತ್ವ ಈತನಲ್ಲಿದೆ. ಇವನನ್ನು ನಾವು ನಾಯಕನನ್ನಾಗಿ ಮಾಡೋಣ. ಯೇಸು ಕ್ರಿಸ್ತನೇ ನಮ್ಮ ನಾಯಕನಾಗಿರಬೇಕು. ಯೇಸು ಕ್ರಿಸ್ತನ ನಾಯಕನಾಗಿದ್ದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗುತ್ತದೆ ಎಂಬುದಾಗಿ ಜನರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಬಂದು ಈ ಸ್ವಾಮಿಗೆ ಹೇಳಬೇಕೆಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಏನು, ನಾವು ಈ ಸ್ವಾಮಿ ಹತ್ರ ಹೋಗೋಣ, ಅವನ ಹತ್ರ ಒತ್ತಾಯ ಮಾಡಿ ಹೇಗಾದ್ರೂ ಮಾಡಿ ಈ ಸ್ವಾಮಿಯನ್ನು ನಮ್ಮ ನಾಯಕನನ್ನಾಗಿ ಮಾಡಬೇಕೆಂಬುದಾಗಿ ಜನರು ಬಯಸುತ್ತಾರೆ. ಪ್ರಿಯರೇ, ಒಂದು ಸಂಗತಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವನ ಶೈಲಿಯನ್ನು ನೋಡುವಾಗ ಜನರು ಬಂದು ನಮ್ಮ ಹತ್ರ ಬಂದು ಹೇಳುತ್ತಾರೆ, ನೀವು ನಮ್ಮ ನಾಯಕನಾಗಿರ್ಬೇಕು. ನಾಯಕನಾಗಬೇಕೆಂಬುದಾಗಿ ನೀವು ಹೋರಾಡಬೇಕಾಗಿಲ್ಲ, ಗುದ್ದಾಡಬೇಕಾಗಿಲ್ಲ, ಅಥವಾ ನೀವು ಜಗಳ ಮಾಡಬೇಕಾಗಿಲ್ಲ. ಅನೇಕ ಕಡೆಗಳಲ್ಲಿ ಅನೇಕರು ನಾಯಕರು ಆದದ್ದು ಹೇಗೆಂತ ಹೇಳಿದ್ರೆ
ಜಗಳ ಮಾಡಿ ಗುಂಪು ಹೊಡೆದು ನಾಯಕರಾದಂಥವರು ಅನೇಕರು ನಮ್ಮ ಸಭೆಗಳಲ್ಲಿ, ನಾನು ಬಹಳ ದುಃಖದಿಂದ ಹೇಳುವಂತ ವಿಚಾರ, ಅದು ಸಂತೋಷದಿಂದ ಹೇಳುವಂತ ವಿಚಾರ ಅಲ್ಲ. ಜಗಳ ಮಾಡಿ ಅಥವಾ ಪರಸ್ಪರ ಕಚ್ಚಾಡಿ ನಾಯಕರಾದಂಥವರು ಅನೇಕರು ನಮ್ಮಲ್ಲಿದ್ದಾರೆ. ಆದರೆ ನಮ್ಮ ಜೀವನ ಶೈಲಿಯನ್ನು ನೋಡಿ, ನಮ್ಮಲ್ಲಿ ಇರುವಂತಹ ಸಾಮರ್ಥ್ಯಗಳನ್ನು, ನಮ್ಮಲ್ಲಿ ಇರುವಂತಹ ಒಂದು ಭಾರವನ್ನು, ಶೈಲಿಯನ್ನು ನೋಡಿ ಬಂದು, ಅಯ್ಯ ನೀವು ನಮ್ಮ ನಾಯಕನಾಗಿರ್ತೀಯಾ, ನೀನು ನಮ್ಮನ್ನು ಮುನ್ನಡೆಸ್ತೀಯಾ, ನಿನ್ನಲ್ಲಿ ಆ ನಾಯಕತ್ವದ ಗುಣಲಕ್ಷಣಗಳಿದೆ, ನೀನೇ ನಮ್ಮ ನಾಯಕನಾಗಿರಬಹುದಾಗಿ ಯಾವಾಗ ಜನರು ಬಂದು ನಮಗೆ ಹೇಳ್ತಾರೋ ಆವಾಗ ನಮ್ಮ ನಾಯಕತ್ವಕ್ಕೆ ಒಂದು ಮಾನ್ಯತೆ ಸಿಕ್ಕುತ್ತದೆ. ಆ ನಮ್ಮ ನಾಯಕತ್ವ ಯಶಸ್ವಿಯಾದಂತ ನಾಯಕತ್ವವಾಗಿರುತ್ತದೆ. ಯೇಸು ಸ್ವಾಮಿಯನ್ನು ನೋಡಿ ಜನರು ಹೇಳ್ತಾರೆ, ನೀವೇ ನಮ್ಮ ನಾಯಕನಾಗಿರಬೇಕು ಎಂಬುದಾಗಿ. ಪ್ರಿಯರೇ, ಅದಕ್ಕೋಸ್ಕರ ನಾವು ಪ್ರಯತ್ನ ಪಡೋಣ. ನನ್ನನ್ನು ನೋಡುವಂಥವರು, ನನ್ನ ಮಾತನ್ನು ಕೇಳುವಂಥವರು, ನಾನು ಮಾಡುವಂಥ ಕಾರ್ಯಗಳನ್ನು ನೋಡುವಂಥವರು, ನನ್ನನ್ನು ವೀಕ್ಷಿಸುವಂಥವರು, ಅವರಲ್ಲಿ ಆ ಭಾವನೆ ಬರಬೇಕೆನ್ನುವಂಥ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ನಾವು ಮಾರ್ಪಡಿಸಿದರೆ ನಮ್ಮ ಸಭೆಗಳಲ್ಲಿರುವಂಥ ಎಷ್ಟೋ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರವಾಗುತ್ತದೆ. ಅಲ್ಲಿ ನಿಜವಾದಂಥ ನಾಯಕರು ಹುಟ್ಟುತ್ತಾರೆ, ಅಲ್ಲಿ ನಿಜವಾದಂತ ಸಾಮರ್ಥ್ಯವುಳ್ಳಂತ ನಾಯಕರು ಹುಟ್ಟುತ್ತಾರೆ. ಅವರು ನಮ್ಮ ಸಭೆಗಳನ್ನು ಯಶಸ್ವಿಯ ಮಾರ್ಗದಲ್ಲಿ, ಜಯದ ಮಾರ್ಗದಲ್ಲಿ, ಪ್ರಗತಿಯ ಮಾರ್ಗದಲ್ಲಿ ನಡೆಸುತ್ತಾರೆ. ಅಂಥ ನಾಯಕರು ನಮಗೆ ಬೇಕಾಗಿದೆ. ಹಾಗಾಗಿ ನಾವೀಗ ನೋಡಿಕೊಳ್ಳೋಣ, ಏನಪ್ಪಾ ಇದು ಯೇಸು ಸ್ವಾಮಿಯಲ್ಲಿರುವಂತ ಆ ಗುಣಲಕ್ಷಣಗಳು ಏನು, ಆ ಜನರನ್ನು ನೋಡಿ ಮೆಚ್ಚಿದಂತ ಆ ಕಾರ್ಯಗಳೇನು, ಯಾವ ಕಾರ್ಯಗಳನ್ನು ನೋಡಿ ಆ ಯೇಸು ಸ್ವಾಮಿಯನ್ನು ಯೇಸು ಹೇಳ್ತಾರೆ, ಸ್ವಾಮಿ ನೀನೇ ನಮ್ಮ ನಾಯಕನಾಗಿರುವುದಾಗಿ ನಾವು ಅದನ್ನು ನೋಡಿಕೊಳ್ಳೋಣ. ಅದು ನೋಡಿಕೊಳ್ಬೇಕಾದ್ರೆ ನಾವು 6ನೇ ಅಧ್ಯಾಯದ 1ನೇ ವಾಕ್ಯದಿಂದ ಕೆಳಗಡೆ ಓದುತ್ತಾ ಬರಬೇಕು. ಆದ್ರೆ ಇಲ್ಲಿ ಇರುವಂತಹ ಒಂದು ಪ್ಲಸ್ ಪಾಯಿಂಟ್ ಏನೆಂದು ಹೇಳಿದ್ರೆ, 6ನೇ ಅಧ್ಯಾಯದಲ್ಲಿ ಇರುವಂತ ಆ ಒಂದು ಕಾರ್ಯವನ್ನು ನೋಡುವಾಗ ಅದು ನಮಗೆ ಗೊತ್ತಿರುವಂತ ವಿಚಾರ. ಹಾಗಾಗಿ ನಾನು ಅದರ ವಿವರಣೆ ಓದದೆ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಯೇಸು ಸ್ವಾಮಿಯ ನಾಯಕತ್ವ ಶೈಲಿಯಲ್ಲಿ ನಾವು ನೋಡುವಾಗ ಆತನು ನಾನು ಅದನ್ನು ಹೇಳಿದ ಮುಂದೆ ಹೋಗ್ತೇನೆ. ಯೇಸು ಸ್ವಾಮಿ ಶೈಲಿ ನೋಡುವಾಗ ಆತನು ಅನೇಕ ಸಾವಿರಾರು ಜನರಿಗೆ ನಾಯಕನಾಗಿದ್ದನು. ನಾವು ನೋಡ್ತಾ ಇದ್ದೇವೆ, ಸಾವಿರಾರು ಜನರು ಆತನನ್ನು ಹಿಂಬಾಲಿಸ್ತಾ ಇದ್ರು. ಆತನು 5 ರೊಟ್ಟಿ 2 ಮೀನುಗಳಿಂದ ಎಷ್ಟು ಜನರಿಗೆ ಕೊಟ್ಟಿದ್ದಾನೆ? 5,000 ಜನರಿಗೆ. ಅಲ್ಲಿ ಪುರುಷರು ಮಾತ್ರ 5,000 ಇದ್ದರು ಎಂಬುದಾಗಿ. ಅದರ ಅರ್ಥ ಅಲ್ಲಿ ಮಕ್ಕಳು ಹೆಂಗಸರು ಸೇರಿ ಒಂದು 11-12,000 ಜನರಾದ್ರೂ ಇರ್ಬೋದು ಅಲ್ವಾ? ಅಷ್ಟು ಜನರಿದ್ದಂತ ಆ ಗುಂಪುಗಳನ್ನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಇದ್ದನು. ಬಹು ಜನರಿಗೆ ನಾಯಕನಾಗಿದ್ದನು. ಹಿ ವಾಸ್ ಎ ಮಾಸ್ ಲೀಡರ್. ಯೇಸು ಸ್ವಾಮಿ ಒಬ್ಬ ಮಾಸ್ ಲೀಡರ್ ಆಗಿದ್ದ ಎಂಬುದಾಗಿ ನೋಡ್ತಾ ಇದ್ದೇವೆ. ಆಮೇಲೆ ನಾವು ನೋಡ್ತಾ ಇದ್ದೇವೆ, ಆತನು 70 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ವಿಶೇಷವಾದಂತಹ ತರಬೇತಿಯನ್ನು ಕೊಟ್ಟು ಊರುಗಳನ್ನು ಸುತ್ತಿ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಆತನು ಕಳಿಸ್ತಾನೆ ಅಲ್ವಾ? ಅದರ ಅರ್ಥ ಆತನು ಸಾವಿರಾರು ಮಂದಿ ಹಿಂಬಾಲಿಗರು ಇದ್ದರೂ ಕೂಡ ಆತನು 70 ಮಂದಿಯನ್ನು ಆರಿಸಿಕೊಂಡಿದ್ದಾನೆ. ಅವರಿಗೆ ತರಬೇತಿಗಳನ್ನು ನೀಡಿ ಅವರನ್ನು ಸೇವೆಗಾಗಿ ಕಳಿಸಿದ್ದಾನೆ. ಹಾಗಾಗಿ ಆತನು 70 ಮಂದಿಗೆ ನಾಯಕನಾಗಿದ್ದನು ಎಂಬುದಾಗಿ ನೋಡ್ತಾ ಇದ್ದೇವೆ. ಆಮೇಲೆ ನಾವು ನೋಡ್ತೇವೆ ಆ ಸಂಖ್ಯೆ ಮತ್ತೆ ಕಡಿಮೆ ಆಯ್ತು. ಎಷ್ಟು? 12 ಮಂದಿ ಅಲ್ಲ, 12 ಮಂದಿಯನ್ನು ವಿಶೇಷವಾಗಿ ಆರಿಸಿಕೊಂಡು ತನ್ನ ಶಿಷ್ಯರನ್ನಾಗಿ ಮಾಡಿ ಅವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆದು ಅವರನ್ನು ವಾಕ್ಯದಲ್ಲಿ ಬಲಪಡಿಸಿ ಮುಂದೆ ಬರಬೇಕಾದಂತ ಆ ಸೇವೆಗೋಸ್ಕರ ಇಡೀ ಪ್ರಪಂಚವನ್ನು ಸುವಾರ್ತೆಯ ಮುಖಾಂತರವಾಗಿ ದೇವರ ಕಡೆಗೆ ತಿರುಗಿಸುವಂತ ಆ ದೊಡ್ಡ ಜವಾಬ್ದಾರಿಕೆಯನ್ನು ಕೊಟ್ಟು ಆ 12 ಮಂದಿಯನ್ನು ವಿಶೇಷವಾಗಿ ಆತನು ಸಿದ್ಧಗೊಳಿಸುವಂತದ್ದು ನಾವಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಆತನು 12 ಮಂದಿಗೆ ನಾಯಕನಾಗಿದ್ದನು. ನಾವು ಇನ್ನು ನೋಡುವಾಗ ಅಲ್ಲಿ ಇನ್ನೊಂದು ಇನ್ನರ್ ಸರ್ಕಲ್ ನೋಡ್ತಾ ಇದ್ದೇವೆ. ಏನಲ್ಲಿ ಆತನ ಕೇವಲ 3 ಮಂದಿ. ಯಾರು 3 ಮಂದಿ? ಯಾಕೋಬ, ಯೋಹಾನ, ಪೇತ್ರ. ಈ 3 ಮಂದಿ ಯಾವಾಗಲೂ ಯಾವ ಸಂದರ್ಭಗಳಲ್ಲಿ ಕೂಡ ವಿಶೇಷವಾಗಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಯೇಸು ಸ್ವಾಮಿಯ ಜೊತೆಯಲ್ಲಿದ್ದವಂತ 3 ಮಂದಿ ಶಿಷ್ಯರಿದ್ದಾರೆ. ಸೊ ಆ ಸಂಖ್ಯೆ ಈಗ ಎಷ್ಟಾಗಿದೆ? 3 ಆಗಿದೆ. ನೋಡಿ, ಆತನು ಸಾವಿರಾರು ಜನರನ್ನು ಹಿಂಬಾಲಿಸುವಂತ ನಾಯಕನಾಗಿದ್ದ ಮತ್ತು 70 ಜನರ ಮೇಲೆ ಫೋಕಸ್ ಇದ್ದ. ಅದಕ್ಕಿಂತ ಕಡಿಮೆ 12 ಮಂದಿ ಫೋಕಸ್ ಇದ್ದ. ಆಮೇಲೆ ಎಷ್ಟು? 3 ಜನರ ಒಂದು ನಾಯಕನಾಗಿದ್ದ. ನಾವು ನೋಡ್ತೇವೆ, ಯಾಕೆ ಈ ಸಾವಿರಾರು ಮಂದಿ ಜನರ ಹಿಂಬಾಲಕರಿರುವಂತಹ ಒಬ್ಬ ವ್ಯಕ್ತಿ ಯಾಕೆ ಈ 3 ಮಂದಿಯನ್ನು ಫೋಕಸ್ ಮಾಡಬೇಕೆಂಬುದಾಗಿಲ್ಲ. ಯಾಕೆ ವಿಶೇಷವಾಗಿ ಈ 3 ಮಂದಿಯನ್ನು ಯಾವಾಗಲೂ ಕರ್ಕೊಂಡು ಹೋಗ್ಬೇಕು? ದಾಟ್ ಈಸ್ ವೆರಿ ಇಂಪಾರ್ಟೆಂಟ್.
ಈ ಸಾವಿರಾರು ಮಂದಿಯ ನಾಯಕನಾಗಬೇಕಾದ್ರೆ ಮೊದಲು ನೀನು 3 ಮಂದಿಗೆ ನಾಯಕನಾಗಬೇಕು. ಇದು ಪ್ರಾಮುಖ್ಯವಾದದ್ದು. ಯಾವಾಗ ನೀವು ಆ 3 ಮಂದಿಯನ್ನು ನೆಗ್ಲೆಕ್ಟ್ ಮಾಡ್ತೀವೋ ಅಲ್ಲಿ ನೀವು ತಪ್ಪಿ ಹೋಗ್ತೀರಾ. ನೀವು ನಾಳೆ ಸಾವಿರಾರು ಮಂದಿಗೆ ನಾಯಕನಾಗಬೇಕಾದ್ರೆ ಆ ಕೇವಲ 3 ಮಂದಿ, ನಿನ್ನ ಇನ್ನರ್ ಸರ್ಕಲ್ ಜೊತೆಯಲ್ಲಿರುವಂತ ಆ 3 ಮಂದಿಯ ಮೇಲೆ ನಿನ್ನ ಸಂಪೂರ್ಣ ಗಮನ ಯಾವಾಗ ಇರುತ್ತೆಯೋ, ಆ 3 ಮಂದಿಯ ಜೊತೆಯಲ್ಲಿ ನೀನು ಮೊಣಕಾಲೂರಿ ಪ್ರಾರ್ಥನೆ ಮಾಡೋದಕ್ಕಾಗಿ ಯಾವಾಗ ಸಿದ್ಧನಾಗಿರ್ತೀಯೋ ಆವಾಗ ಮಾತ್ರ ಸಾವಿರಾರು ಮಂದಿಗೆ ನಾಯಕನಾಗುವಂತ ಯೋಗ್ಯತೆ ನಿನ್ನಲ್ಲಿ ಬರುವಂಥದ್ದು. ಆವಾಗ ಮಾತ್ರ ಸಾವಿರಾರು ಮಂದಿಗೆ ನಾಯಕನಾಗಿರಲು ನಿನ್ನಿಂದ ಸಾಧ್ಯವಾಗುವಂಥದ್ದು. ಸೊ ಹಾಗಾಗಿ ನನ್ನ ಪ್ರಿಯರೇ, ನಾಯಕನಾಗಲು ಬಯಸುವಂತ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೊತೆಯಲ್ಲಿ ಇರುವಂತ 2 ಇದ್ದಾರಲ್ಲ, 3 ಜನ ಇದ್ದೀರಲ್ಲ, ಅಲ್ಲಿಯ ನಿಮ್ಮ ಸೇವೆ ಪ್ರಾರಂಭ ಆಗಬೇಕು. ಅವರ ಜೊತೆಯಲ್ಲಿ ಪ್ರಾರ್ಥನೆ, ಅವರ ಜೊತೆಯಲ್ಲಿ ವಾಕ್ಯ ಹೇಳುವಂಥದ್ದು, ಅವರಿಗೆ ವಿಶೇಷ ತರಬೇತಿ ನೀಡುವಂಥದ್ದು, ಅಲ್ಲಿಂದಲೇ ಆ ಸೇವೆ ಪ್ರಾರಂಭ ಆಗಬೇಕು. ಇಲ್ಲ, ಈ 3 ಮಂದಿ ಏನಿದೆ, ನನಗೆ ಅಲ್ಲಿ ಸಾವಿರಾರು ಜನರು ಕಾಯ್ತಾ ಇದ್ದಾರೆ ಅಂತೇಳಿ ಈ ಸ್ವಾಮಿ ಎಂದಿಗೂ ಓಡಿ ಹೋಗಲಿಲ್ಲ. ಸಾವಿರಾರು ಜನರು ಕಾಯ್ತಾ ಇರುವಾಗಲೂ ಈ ಸ್ವಾಮಿ ಏನು ಮಾಡಿದ್ದಾರೆ? ಜನರನ್ನು ಬಿಟ್ಟು ಆತನ ಮಾಡಿದ್ದಾನೆ, ಬೆಟ್ಟಕ್ಕೆ ಏರಿ ಹೋಗಿದ್ದಾನೆ. ಯಾಕೋಬ, ಪೇತ್ರ ಮತ್ತು ಯೋಹಾನ್ನ ಕರ್ಕೊಂಡು ಆತನು ಬೆಟ್ಟಕ್ಕೆ ಏರಿ ಹೋಗಿದ್ದಾನೆ. ಸಾವಿರಾರು ಮಂದಿಯನ್ನು ಬಿಟ್ಟು, ಮತ್ತೆ ಈ ಸಾವಿರಾರು ಮಂದಿ ಜನರು ಏನ್ ಮಾಡ್ತಾರೆ? ಅವನನ್ನು ಹುಡುಕೊಂಡು ಅಲ್ಲಿಗೆ ಬರ್ತಾರೆ. ನೋಡಿ, ಸೊ ಸಾವಿರಾರು ಮಂದಿ ಜನರು ಹಿಂಬಾಲಿಸಿದಂತೆ ಸ್ವಾಮಿ 3 ಮಂದಿ ತನ್ನ ಜೀವನದ ಕೊನೆ ಗಳಿಗೆಯಲ್ಲಿ ಕೂಡ ಆ ಗತ್ಸೆಮನ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ಕೇವಲ 3 ಮಂದಿ ಜೊತೆಯಲ್ಲಿ ಇದ್ದದ್ದು. ಕೊನೆಯವರೆಗೆ ಆ 3 ಮಂದಿಯ ಸಂಬಂಧ ಬಹಳ ಸದೃಢವಾದದ್ದು ಮತ್ತು ಆ ಸಂಬಂಧ ಆತನ ಅಮೂಲ್ಯವಾದದ್ದು ಎಂಬುದಾಗಿ ಪರಿಗಣಿಸಿ ಅವರ ಜೊತೆಯಲ್ಲಿ ಯಾವಾಗಲೂ ಆತನು ಇದ್ದನು. ಪ್ರಿಯರೇ, ಸೊ ನಾಯಕರೇ, ನಾನು ಹೇಳ್ತೇನೆ, ಎಷ್ಟು ಜನರು ಎಂಬುದು ಪ್ರಾಮುಖ್ಯವಲ್ಲ. 2 ಜನ ಇರ್ಬೋದು, ಒಬ್ಬರೇ ಇರ್ಬೋದು, ಫೋಕಸ್ ಆನ್ ಹಿಮ್. 2 ಇರ್ಬೋದು, ಫೋಕಸ್ ಆನ್ ಹಿಮ್, ಅವರನ್ನು ಫೋಕಸ್ ಮಾಡಿ. 3 ಜನ ಇರ್ಬೋದು, 4 ಜನ ಇರ್ಬೋದು, ಸಭೆಯಲ್ಲಿ 10 ಜನ ಮಾತ್ರ ಇರ್ಬೋದು. ನಿರಾಶರಾಗಬೇಡಿ. ಯಾಕಂತ ಹೇಳಿದ್ರೆ ಈ ಸ್ವಾಮಿಗೆ ಯಾವಾಗಲೂ ಜೊತೆಯಲ್ಲಿದ್ದವರು ಎಷ್ಟು? 3 ಮಂದಿ. ಇಡೀ ಪ್ರಪಂಚದ ರಕ್ಷಕನು ತನ್ನ ಜೊತೆಯಲ್ಲಿ ಯಾವಾಗಲೂ ಇದ್ದದ್ದು 3 ಮಂದಿ. ಆತನ ಶಿಲುಬೆ ಹಾಕಿದಾಗ ಕೇವಲ ಒಬ್ಬನು ಮಾತ್ರ ಜೊತೆಯಲ್ಲಿ ಇದ್ದದ್ದು. 12 ಮಂದಿಯಲ್ಲಿ ಯಾರಿದ್ದನು? ಯೋಹಾನನು ಮಾತ್ರ ಆತನ ಜೊತೆಯಲ್ಲಿದ್ದದ್ದು. ಸೊ ಒಬ್ಬನನ್ನು ಫೋಕಸ್ ಮಾಡಿ, ಅದ 2 ಇದ್ದರೆ ಅವರನ್ನು ಫೋಕಸ್ ಮಾಡಿ. ಈಗ ಇದು ಬಹಳ ಪ್ರಾಮುಖ್ಯವಾದಂತ ಅಂಶ. ಯೇಸು ಸ್ವಾಮಿ ಜೀವನ ನಾಯಕತ್ವ ಶೈಲಿಯಿಂದ ನಾವು ಕಲಿಯುವಂತ ಬಹಳ ಪ್ರಾಮುಖ್ಯವಾದಂತ ಸಂಗತಿ ಇದಾಗಿರುತ್ತದೆ. ಪ್ರಿಯರೇ, ಈಗ ನಾವು ಓದಿದಂತ ವಾಕ್ಯ ಭಾಗಕ್ಕೆ ಹೋಗೋಣ. ಯೋಹಾನ ಸುವಾರ್ತೆಯ 6ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ಬರೋಣ. ಈಗ ನಾವು ಓದ್ತಾ ಇದ್ದೀವಿ. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು ಎಂಬುದಾಗಿ. ಈಗ 5 ರೊಟ್ಟಿ ಮತ್ತು 2 ಮೀನುಗಳಿಂದ 5,000 ಜನರಿಗೆ ಕೊಡುವುದರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಯೇಸ್ವಾಮಿಯು ಒಂದು ಪ್ರಶ್ನೆಯನ್ನು ಹೇಳುತ್ತಾನೆ. ಆತನು ಕಣ್ಣೆತ್ತಿ ನೋಡುವಾಗ ಬಹು ಜನರು, ಸಾವಿರಾರು ಮಂದಿ ಜನರು ತನ್ನ ಬಳಿಗೆ ಬರ್ತಾ ಇದ್ದಾರೆ. ಈಗ ಗೊತ್ತಾಯಿತು, ವಾಕ್ಯ ಸಂದೇಶ ಅವರು ಆಸಕ್ತಿಯಿಂದ ಕೇಳುತ್ತಾ ಇದ್ದಾರೆ, ಹಾಡುಗಳನ್ನು ಆಸಕ್ತಿಯಿಂದ ಹಾಡುತ್ತಾ ಇದ್ದಾರೆ, ಅಲ್ಲಲ್ಲೇ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹಿಂದಿರುಗಿ ಹೋಗಲು ಮನಸ್ಸಿಲ್ಲ. ಅವರೆಲ್ಲರೂ ಆತ್ಮೀಯವಾದಂತಹ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಈ ಜನರನ್ನು ನೋಡಿದಾಗ ಯೇಸ್ವಾಮಿ ಏನ್ ಮಾಡ್ತಾನೆ? ಅವರ ಮೇಲೆ ಕನಿಕರ ಪಟ್ಟಿದ್ದಾನೆ. ಕನಿಕರವನ್ನು ಪಟ್ಟು ಆತನು ಏನು ಮಾಡ್ತಾನೆ? ಆತನು ಅವರಿಗಿರುವಂತ ಅಗತ್ಯತೆಯನ್ನು ಗುರುತಿಸ್ತಾನೆ. ಏನು ಗುರುತಿಸ್ತಾನೆ? ಅವರಿಗೆ ಹಸಿವೆ ಇದೆ, ಅವರಿಗೆ ಹಸಿವೆ ಆಗ್ತಾ ಇದೆ. ಅವರು ಜನಸಾಮಾನ್ಯರು. ಒಂದು ವೇಳೆ ದೇವಕುಮಾರನ ರೊಟ್ಟಿ ಇಲ್ಲದೆ ಬದುಕಬಹುದು, ಆದರೆ ಇವರು ಆಗಲ್ಲ. ಇವರಿಗೆ ಊಟ ಬೇಕು. ಅವರಿಗೆ ಊಟ ಸಿಕ್ಕದಿದ್ರೆ ಅವರು ಕೂಟಕ್ಕಿರುವುದಿಲ್ಲ, ಬಿಟ್ಟು ಹೋಗುತ್ತಾರೆ. ಹಾಗಾಗಿ ಅವರಿಗೆ ಊಟ ಕೊಡಬೇಕು. ಈಗ ಯೇಸು ಏನ್ ಮಾಡಿದ್ದಾನೆ? ಆ ಜನರ ಅಗತ್ಯತೆ ಏನು ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಎ ಲೀಡರ್ ವಿಲ್ ಅಂಡರ್ಸ್ಟ್ಯಾಂಡ್ ಪೀಪಲ್ಸ್ ನೀಡ್. ಒಬ್ಬ ನಾಯಕನು ಜನರ ಅಗತ್ಯತೆಗಳು ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳುತ್ತಾನೆ, ಗುರುತಿಸುತ್ತಾನೆ. ಇದು ನಾಯಕತ್ವದ ಪ್ರಾಮುಖ್ಯವಾದಂತ ಅಂಶ. ಯೇಸು ಸ್ವಾಮಿ ಜನರನ್ನು ನೋಡಿದಾಗ ಇವರಿಗೆ ಅಗತ್ಯತೆ ಇದೆ. ಆ ಅಗತ್ಯತೆ ಏನು? ಇವರಿಗೆ
ಊಟ ಆಗಬೇಕು. ಅವರು ತಮ್ಮ ಮನೆಯಿಂದ ಬಂದಿದ್ದಾರೆ, ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ, ಇವರಿಗೆ ಊಟ ಕೊಡಬೇಕು. ದೇರ್ ಇಸ್ ಅ ನೀಡ್ ಟು ಬಿ ಮೆಟ್. ಅವರಿಗೆ ಊಟ ಬೇಕು. ಅವರು ಆ ಅಗತ್ಯತೆಗಳನ್ನು ನೋಡಿದಾಗ ಯೇಸು ಸ್ವಾಮಿಯ ಹೃದಯದಲ್ಲಿ ಕನಿಕರ ಉಂಟಾಯಿತು. ನೋಡಿ, ಜನರಿಗೆ ಅಗತ್ಯವಿದೆ, ಆ ಅಗತ್ಯತೆಗಳನ್ನು ನೆರವೇರಿಸಬೇಕು ಎಂಬುದಾಗಿ. ಪ್ರಿಯರೇ, ನಾಯಕತ್ವದ ಮೊದಲನೆಯ ಅಂಶ ಎಂದೇಳಿದ್ರೆ ಜನರನ್ನು ನೋಡಿ ಅವರ ಅಗತ್ಯತೆ ಏನು ಎಂಬುದಾಗಿ ಗುರುತಿಸುವಂಥದ್ದು. ಅಗತ್ಯತೆಗಳನ್ನು ಯಾರು ನೋಡುತ್ತಾರೋ ಅವರು ನಾಯಕರಾಗಿ ಮಾರ್ಪಡುತ್ತಾರೆ. ಅಗತ್ಯತೆ ನೋಡಿ, ಅಲ್ಲೊಂದು ಅಗತ್ಯತೆ ಇದೆ, ಅಲ್ಲಿ ಒಂದು ಅಗತ್ಯತೆ ಇದೆ. ಸಭೆಯಲ್ಲಿ ನಾಯಕರಿಲ್ಲ, ಬೋಧಿಸುವವರಿಲ್ಲ, ಹಾಡುವವರಿಲ್ಲ, ಹೇಳುವವರಿಲ್ಲ, ಕೌನ್ಸಿಲಿಂಗ್ ಮಾಡುವವರಿಲ್ಲ, ಅಥವಾ ಯುವಜನರಿಗೆ ನಾಯಕರಿಲ್ಲ, ಅಥವಾ ಸಂಡೇ ಸ್ಕೂಲ್ ಪಾಠ ಹೇಳಿಕೊಡುವಂತವರಿಲ್ಲ. ಈ ಅಗತ್ಯತೆಗಳನ್ನು ಯಾರು ನೋಡುತ್ತಾರೋ ಅಲ್ಲಿ ನಾಯಕರು ಹುಟ್ಟುತ್ತಾರೆ. ಆ ಅಗತ್ಯತೆಗಳನ್ನು ಯಾವಾಗವರೆಗೆ ನೀವು ನೋಡಲಿಲ್ಲವೋ, ಕಾಣುವುದಿಲ್ಲವೋ, ನಿಮ್ಗೆ ಅರ್ಥವಾಗುದಿಲ್ಲವೋ, ಅಲ್ಲಿವರೆಗೆ ನಾಯಕರಾಗಲು ನಿಮಗೆ ಸಾಧ್ಯವಾಗುವುದಿಲ್ಲ. ಇದು ಮೊದಲನೇ ಅಂಶ. ಸೊ ಜನರಿಗೆ ಎರಡು ರೀತಿಯಾದಂಥ ಅಗತ್ಯತೆಗಳಿದೆ. ಮೊದಲನೇ ಅಂಶ ಅಂತ ಹೇಳಿದ್ರೆ ಅವರಿಗೆ ಆತ್ಮೀಯವಾದಂಥ ಅಗತ್ಯತೆಗಳಿದೆ. ದ ಗ್ರೇಟೆಸ್ಟ್ ಅಮಂಗ್ ಆಲ್ ದ ನೀಡ್ಸ್. ಒಬ್ಬ ವ್ಯಕ್ತಿಗೆ ಇರುವಂತ ಅತಿ ಪ್ರಾಮುಖ್ಯವಾದಂಥ ಅಗತ್ಯ ಏನಂತ ಹೇಳಿದ್ರೆ ಆತನ ಆತ್ಮೀಯವಾದಂಥ ಅಗತ್ಯತೆ. ಆತನಿಗೆ ದೇವರ ವಾಕ್ಯ ಬೇಕು, ನಿತ್ಯ ಜೀವ ಬೇಕು, ದೇವರೊಂದಿಗೆ ಸಂಪರ್ಕ ಬೇಕು, ದೇವರೊಂದಿಗೆ ಅನ್ಯೋನ್ಯತೆ ಬೇಕು, ಆರಾಧನೆ ಬೇಕು. ಇದು ಮನುಷ್ಯನ ಅತಿ ಪ್ರಾಮುಖ್ಯವಾದಂಥ ಅಗತ್ಯವಾಗಿದೆ. ಯೇಸು ಸ್ವಾಮಿ ಅವರಿಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ. ಎರಡನೇ ಅಂಶ ಏನು ಹೇಳಿದ್ರೆ ದೇರ್ ಇಸ್ ಎ ಫಿಸಿಕಲ್ ನೀಡ್. ಮನುಷ್ಯನಿಗೆ ಕೇವಲ ಆತ್ಮೀಯವಾದಂಥ ಅಗತ್ಯತೆಗಳು ಮಾತ್ರವಲ್ಲ, ಮನುಷ್ಯನಿಗೆ ಏನಿದೆ, ಅವನಿಗೆ ಶಾರೀರಿಕವಾದಂಥ ಅಗತ್ಯವಿದೆ. ಆತನಿಗೆ ಏನು ಬೇಕು? ಆಹಾರ ಬೇಕು, ಆತನಿಗೆ ಆರೋಗ್ಯ ಬೇಕು, ಆತನಿಗೆ ಜೀವನ ಮಾಡಬೇಕಾದ್ರೆ ಹಣ ಬೇಕು, ಆತನಿಗೆ ವಿದ್ಯಾಭ್ಯಾಸ ಬೇಕು, ಆತನಿಗೆ ಉಳ್ಕೊಳ್ಳಿಕ್ಕೆ ಮನೆ ಬೇಕು, ಆತನಿಗೆ ಧರಿಸಿಕೊಳ್ಳಲಿಕ್ಕೆ ಬಟ್ಟೆ ಬೇಕು. ಈ ರೀತಿಯಾದಂಥ ಹಲವಾರು ರೀತಿಯಾದಂಥ ಅಗತ್ಯತೆಗಳಿವೆ. ಈ ಅಗತ್ಯತೆಗಳು ಒಂದು ವೇಳೆ ತಾತ್ಕಾಲಿಕವಾದಂಥ ಅಗತ್ಯತೆಗಳಾಗಿರ್ಬೋದು, ಅಥವಾ ಸ್ವಲ್ಪ ಕಾಲಕ್ಕೆ ಮಾತ್ರ ಇರುವಂತದ್ದಾಗಿರ್ಬೋದು. ಆದರೆ ಅವುಗಳೇನಾಗಿದೆ? ಇಮ್ಮಿಡಿಯೇಟ್ ನೀಡ್ ಆಗಿದೆ, ಅಂದ್ರೆ ಕೂಡಲೇ ಅಡ್ರೆಸ್ ಮಾಡಬೇಕಾದಂಥ ವಿಚಾರವಾಗಿದೆ. ನಾವು ಹೇಳ್ತೇವೆ ಆತ್ಮೀಯವಾದಂಥ ಕಾರ್ಯಗಳು ಪ್ರಾಮುಖ್ಯ ಎಂಬುದಾಗಿ ನಾವು ಹೇಳ್ತೇವೆ. ಹೌದು, ಆದರೆ ಒಂದು ವೇಳೆ ಆ ಕೂಡಲೇ ನಾವು ಅಟೆಂಡ್ ಮಾಡಬೇಕಾದ, ಕೂಡಲೇ ಒದಗಿಸಬೇಕಾದಂಥ ಅಗತ್ಯತೆಗಳು ಒಂದು ವೇಳೆ ಕೆಲವೊಮ್ಮೆ ಆದರೂ ಆತ್ಮೀಗ ಅಗತ್ಯತೆಗಳಿಂದ ಹೆಚ್ಚಾಗಿ ನಮಗೆ ತೋರುತ್ತದೆ. ಈಗ ಒಬ್ಬನಿಗೆ ಹಸಿವೆ ಆಗ್ತಾ ಇದೆ, ಅವನಿಗೆ ಇಲ್ಲಿ ಕುಳಿತುಕೊಂಡು ನಾಳೆಯವರೆಗೆ ನೀನು ವಾಕ್ಯ ಕೇಳು ಅಂತ ಹೇಳಿದ್ರೆ ಅವರು ಕೂತ್ಕೊಂಡು ಕೇಳಲ್ಲ. ಅವನಿಗೆ ಅದು ತಾತ್ಕಾಲಿಕವಾದಂಥ ಅಗತ್ಯವಾದರೂ ದಟ್ ಈಸ್ ಅನ್ ಇಮಿಡಿಯೇಟ್ ನೀಡ್. ಅದು ಕೂಡಲೇ ಅದಕ್ಕೆ ಉತ್ತರ ಸಿಗಬೇಕು, ಅದು ಪ್ರಾಮುಖ್ಯವಾದದ್ದು. ಸೊ ಹಾಗಾಗಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ದೇರ್ ಇಸ್ ಎ ನೀಡ್. ಒಬ್ಬ ನಾಯಕ ಎಂಬುದಾಗಿ ಹೇಳುವಾಗ ಆ ನಾಯಕನು ಏನ್ ಮಾಡ್ತಾನೆ? ಜನರ ಅಗತ್ಯತೆಗಳನ್ನು ಗುರುತಿಸುತ್ತಾನೆ. ನಿಮ್ಮ ಸಭೆಯಲ್ಲಿ ಏನಾದರೂ ಅಗತ್ಯ ಇದೆಯಾ? ನಿಮ್ಮ ಸಮಾಜದಲ್ಲಿ ಏನಾದರೂ ಅಗತ್ಯತೆ ಇದೆಯಾ? ಅಲ್ಲಿ ಸ್ವಾರ್ಥ ಸಾರುವಂತ ಜನರ ಕೊರತೆ ಇದೆಯಾ? ಅಲ್ಲಿ ಮಾದರಿಯನ್ನು ತೋರಿಸುವಂತ ವ್ಯಕ್ತಿಗಳ ಕೊರತೆ ಇದೆಯಾ? ಅಲ್ಲಿ ನಿಮ್ಮ ಸಭೆಯಲ್ಲಿ ಹಾಡುವವರ ಕೊರತೆ ಇದೆಯಾ? ನಿಮ್ಮ ಸಭೆಯಲ್ಲಿ ಬೋಧಿಸುವಂತವರ ಕೊರತೆ ಇದೆಯಾ? ನೀವೇನು ಅಗತ್ಯತೆಯನ್ನು ನಿಮ್ಮ ಸಭೆಯಲ್ಲಿ ನೋಡುತ್ತಾ ಇದ್ದೀರಾ? ಕ್ಯಾನ್ ಯು ಐಡೆಂಟಿಫೈ one of the needs in your life, in your assembly, ಅಥವಾ ನಿಮ್ಮ ಕುಟುಂಬ ಜೀವನದಲ್ಲಿ, ನಿಮ್ಮ ಸಮಾಜದಲ್ಲಿ ಒಂದು ವೇಳೆ ಟಿಪ್ಪಣಿ ಬರೆಯುವಂತ ನನ್ನ ಸಹೋದರರೇ, ನೀವು ಈಗ ಅಲ್ಲಿ ಒಂದು ಪಟ್ಟಿ ಮಾಡಬಹುದು. ನನ್ನ ಸಭೆಯಲ್ಲಿ ಈ ರೀತಿಯಾದಂತ ಅಗತ್ಯತೆಗಳಿದೆ, ನನ್ನ ಸಭೆಯಲ್ಲಿ ಮೈಕ್ ಆಪರೇಟ್ ಮಾಡುವಂತ ಒಬ್ಬರ ಅಗತ್ಯ ಇದೆ, ನನ್ನ ಸಭೆಯಲ್ಲಿ ಪ್ರೊಜೆಕ್ಟರ್ ಆಪರೇಟ್ ಮಾಡುವಂತ ಒಬ್ಬರ ಅಗತ್ಯ ಇದೆ, ನನ್ನ ಸಭೆಯಲ್ಲಿ ಬೋಧಿಸುವಂತವರ ಒಬ್ಬ ಅಗತ್ಯತೆ ಇದೆ, ನಮ್ಮ ಸಭೆಯಲ್ಲಿ ಒಬ್ಬ ಯವನಸ್ಥ ನಾಯಕರ ಅಗತ್ಯತೆ ಇದೆ ಎಂಬುದಾಗಿ ಅಲ್ಲಿ ಬರೆಯುವುದಾದ್ರೆ ನಾಳೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಸೊ ಎವ್ರಿ ರಿಟ್ರೀಟ್ ಶುಡ್ ಬಿ ವೆರಿ ಪ್ರಾಕ್ಟಿಕಲ್ ಅಲ್ವಾ? ಹಾಗಾಗಿ ನಮ್ಮ ಪ್ರಾಯೋಗಿಕವಾದಂತಹ ಇದರ ಪ್ರಯೋಜನ ಏನು ಹೇಳಿದ್ರೆ, ನೀವು ಉತ್ತರಗಳನ್ನು ಕಂಡುಕೊಳ್ಳುವಂಥದ್ದೇ. ಸಮಸ್ಯೆ ಏನೆಂಬುದಾಗಿ ಗುರುತಿಸಿದ ಮಾತ್ರ ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಅಲ್ಲಿ ಏನು ನೀಡಿದೆ ಎಂಬುದನ್ನು ನೀವು ಗುರುತಿಸಿ. ನಾನು ಮುಂದೆ ಹೋಗ್ತಾ ಇದ್ದೇನೆ. ಎರಡನೇ ಅಂಶ ಏನೆಂದರೆ, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂಬುದಾಗಿ ಯೇಸು ಸ್ವಾಮಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾನೆ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯದ 5ನೇಯ ವಾಕ್ಯ. ಅಲ್ಲಿ ಆತನು ಕೇಳುವಂಥದ್ದು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ತರೋಣ. ನಾವು ಎನ್ನುವಂತ ಶಬ್ದ ನಾನು ಒತ್ತಿ ಹೇಳ್ತಾ ಇದ್ದೇನೆ. ನಾವು
ಇಲ್ಲಿ ಯೇಸ್ವಾಮಿ ಹೇಳುವುದು ನಾನು ಎಲ್ಲಿಂದ ತರುವುದು ಎಂಬುದಾಗಿ ಅಲ್ಲ, ನಾವು ವಿ. ಒಬ್ಬ ನಾಯಕನು ಯಾವಾಗಲೂ ನಾನು ಎಂಬುದಾಗಿ ಹೇಳುವುದಿಲ್ಲ, ಆತನ ಏನ್ ಹೇಳ್ತಾನೆ ನಾವು. ಓಕೆ, ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆ ಏನೆಂಬುದಾಗಿ, ನಮ್ಮಲ್ಲಿ ಒಂದು ಕೊರತೆ ಇದೆ, ಆ ಕೊರತೆ ಏನೆಂಬುದಾಗಿ ನಾವು ಗುರುತಿಸಿದ್ದೇವೆ. ಆ ಸಮಸ್ಯೆಗೆ ನಾನು ಹೇಗೆ ಪರಿಹಾರವನ್ನು ಸಿಕ್ಕಿಸುವುದಾಗಿ ಅಲ್ಲ ಆತನ ಹೇಳುವಂಥದ್ದು, ನಾವು ಹೇಗೆ ಪರಿಹಾರ ಹುಡುಕುತ್ತೇವೆ, ಕಂಡುಕೊಳ್ಳುತ್ತೇವೆ. ಹೌ ಕ್ಯಾನ್ ವಿ ಫೈಂಡ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್? ಈ ಸಮಸ್ಯೆಗೆ ನಾವು ಹೇಗೆ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ ಎಂಬುದಾಗಿ. ಎ ಗುಡ್ ಲೀಡರ್ ಇನಿಷಿಯೇಟಿವ್ ಇನ್ವೈಟ್ ಪೀಪಲ್ಸ್ ಟು ಗೆಟ್ ಇನ್ವಾಲ್ವ್ಡ್. ಒಬ್ಬ ಒಳ್ಳೆಯ ನಾಯಕ ಜನರನ್ನು ಭಾಗವಹಿಸಲು ಆಹ್ವಾನಿಸುತ್ತಾನೆ. ಆತನು ಹೇಳ್ತಾನೆ, ಹಿಯರ್ ಲುಕ್ ಅಟ್ ದಿಸ್ ಸಿನಾರಿಯೋ. ಈ ಒಂದು ಸಮಸ್ಯೆಯನ್ನು ನೋಡಿ, ಇಲ್ಲಿ ಒಂದು ನೀಡ್ ಇದೆ, ಇಲ್ಲಿ ಒಂದು ಅಗತ್ಯವಿದೆ. ಈ ಸಮಸ್ಯೆಗೆ ನಾವೆಲ್ಲರೂ ಸೇರಿ ಹೇಗೆ ಪರಿಹಾರವನ್ನು ಒದಗಿಸುತ್ತೇವೆ, ಇದು ಪ್ರಾಮುಖ್ಯವಾದಂತಹ ಅಂಶ. ಹೌ ಕ್ಯಾನ್ ವಿ ಫೈಂಡ್ ಸೊಲ್ಯೂಷನ್? ಅದು ನಾಯಕನ ಲಕ್ಷಣ. ನಾಯಕರಲ್ಲದವರು ಇವರೆಂದಿರ್ತಾರೆ, ಇದಕ್ಕೆ ನಾವು ಹೇಗೆ ಪರಿಹಾರ ಹುಡುಕ್ತೇವೆ, ನನ್ನ ಹತ್ರ ಪರಿಹಾರ ಇದೆಯಾ? ಈಗ ನಾವು ಹಿರಿಯರ ಹತ್ರ ಬಂದು ನಮ್ಮ ಸಮಸ್ಯೆಗಳು ಹೇಳುವಾಗ ಹಿರಿಯರು ಇರ್ತಾರೆ, ನಾನೇನು ಮಾಡಲಿ, ನನ್ನ ಹತ್ರ ಏನಿಲ್ಲ, ನಾನು ಕೂಡ ನಿಮ್ಮ ಒಬ್ಬನೇ, ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸಿ, ಹೀಗೆ ಹೇಳುವಂತವ್ರು ಇದ್ದಾರೆ. ಆದ್ರೆ ಒಬ್ಬ ನಿಜವಾದಂತ ನಾಯಕರು ಇರ್ತಾನೆ, ಹೌದು, ದೇರ್ ಇಸ್ ಎ ಪ್ರಾಬ್ಲಮ್, ದೇರ್ ಇಸ್ ಎ ಸಮಸ್ಯೆ, ದೇರ್ ಇಸ್ ಎ ನೀಡ್, ನಾವೆಲ್ಲರೂ ಜೊತೆಯಾಗಿ ಇದನ್ನು ಬಗೆಹರಿಸೋಣ, ಜನರನ್ನು ಒಟ್ಟುಗೂಡಿಸುವಂಥದ್ದು. ಆತನ ಹೇಳ್ತಾನೆ, ನಾವು ಎಲ್ಲಿಂದ ತರುವಂಥದ್ದು. ಸೊ ನಾಯಕರು ಅವರು ಏನು ಮಾಡ್ತಾರೆ, ಜನರ ಪಾರ್ಟಿಸಿಪೇಷನ್, ಇನ್ವಾಲ್ವ್ಮೆಂಟ್, ಅವರನ್ನು ಒಳಪಡಿಸುವಂಥದ್ದು, ಅವರನ್ನು ಸೇರಿಸಿ ಆ ಅಗತ್ಯವನ್ನು ಅಥವಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ನಿಜವಾದಂತ ನಾಯಕರ ಗುಣಲಕ್ಷಣವಾಗಿರುತ್ತದೆ. ಮೂರನೇ ಅಂಶ, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡುಕೊಳ್ಳೋಣ ಎಂಬುದಾಗಿ ಪ್ರಶ್ನೆ ಅಲ್ಲ. ನಾವು ಓದಿದ ವಾಕ್ಯ ಮತ್ತೊಮ್ಮೆ ನಾವು ಓದ್ತಾ ಇದ್ದೇವೆ, ಯೋಹಾನ 6:5. ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕಂಡುಕೊಳ್ಳೋಣ ಎಂಬುದಾಗಿ ಪ್ರಶ್ನೆ. ಇಲ್ಲಿ ಯೇಸು ಕೇಳುವಂತ ಪ್ರಶ್ನೆ ಸ್ವಲ್ಪ ನಾವು ನೋಡುವುದಾದ್ರೆ ಈ ರೀತಿಯಾಗಿ ಆತನ ಹೇಳ್ತಾನೆ, ಹೌ ಕ್ಯಾನ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್ ಎಂಬುದಾಗಿ ಆತನ ಕೇಳ್ತಾ ಇಲ್ಲ, ಅಥವಾ ಈ ಸಮಸ್ಯೆಗೆ ನೀವು ಹೇಗೆ ಪರಿಹಾರವನ್ನು ಕೊಡ್ತೀರಾ, ಅಥವಾ ಈ ಸಮಸ್ಯೆಗೆ, ಅಥವಾ ಈಗ ಊಟ ಮಾಡಬೇಕು ಎನ್ನುವಂತ ಈ ಒಂದು ಸಮಸ್ಯೆಗೆ ನಿಮ್ಮ ಸಲಹೆ ಏನು, ನಿಮ್ಮ ಸಮಸ್ಯೆ, ನಿಮ್ಮ ಉತ್ತರ ಏನು ಎಂಬುದಾಗಿ ಆತನ ಪ್ರಶ್ನೆ ಕೇಳ್ತಾ ಇಲ್ಲ. ಆತನ ಕೇಳಿದ ಪ್ರಶ್ನೆ ಏನು ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಎಲ್ಲಿಂದ ಕೊಂಡುಕೊಳ್ಳುತ್ತೇವೆ. ಸೊ ಪ್ರಶ್ನೆ ಏನಂತ ಹೇಳಿದ್ರೆ ಎಲ್ಲಿಂದ, ಫ್ರಮ್ ವೇರ್. ಓಕೆ, ಸೊ ನಾನು ಎಲ್ಲಿಂದ ಎನ್ನುವಂತ ಶಬ್ದವನ್ನು ಈ ಪಾಯಿಂಟ್ ಅಲ್ಲಿ ಎತ್ತಿ ಹೇಳುತ್ತಾ ಇದ್ದೇನೆ. ಈ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ನಾವು ಎಲ್ಲಿಂದ ಸೊಲ್ಯೂಷನ್ ಅಥವಾ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ಈ ಒಂದು ಸಮಸ್ಯೆಗೆ ಎಲ್ಲಿ ಪರಿಹಾರ ಸಿಕ್ಕುತ್ತದೆ? ಉದಾಹರಣೆ ಹೇಳಬೇಕಾದ್ರೆ, ನನ್ನ ಹತ್ರ ಪರಿಹಾರ ಇದೆಯಾ, ನಿಮ್ಮ ಹತ್ರ ಇದೆಯಾ, ಎಲ್ಲಿಂದ? ಅದೇ ಉತ್ತರ. ಸಮಸ್ಯೆ ಇದೆ, ಆದ್ರೆ ಆ ಸಮಸ್ಯೆಗೆ ಹೇಗೆ ಪರಿಹಾರ ಎನ್ನುವಂತ ಪ್ರಶ್ನೆ ಅಲ್ಲಿರಲಿ. ಹೇಗೆ ಪರಿಹಾರ ಎನ್ನುವಂಥದ್ದಲ್ಲ. ಅನೇಕ ಬಾರಿ ಸಮಸ್ಯೆಗಳು ಬರುವಾಗ ನಾವೇನ್ ಹೇಳ್ತೇವೆ, ಆ ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕುವುದು ಎಂಬುದಾಗಿ. ಈ ಹೇಗೆ ಎನ್ನುವಂತ ಪ್ರಶ್ನೆ ನಮ್ಮ ಮನಸ್ಸಿಗೆ ಮೊದಲು ಬರುವುದರಿಂದ ನಾವು ಅದರ ಬಗ್ಗೆ ಆಲೋಚನೆ ಮಾಡ್ತಾ 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 ಆ ಸಮಸ್ಯೆಗಳು ದೊಡ್ಡದಾಗ್ತಾ ಹೋಗ್ತದೆ, ಪರಿಹಾರ ಸಿಕ್ಕುವುದಿಲ್ಲ. ಯಾಕಂದ್ರೆ ನಾವು ಹುಡುಕುದೇನು, ಹೇಗೆ ಎನ್ನುವಂತ ಪ್ರಶ್ನೆಗೆ ಉತ್ತರ ಹುಡುಕ್ತೇವೆ. ಆದ್ರೆ ಸ್ವಾಮಿ ಕೇಳುವಂಥದ್ದು ಹೇಗೆ ಎನ್ನುವಂಥದ್ದಲ್ಲ, ಹೇಗೆ ನೀವು ಉತ್ತರ ಕೊಡ್ತೀರಾ ಎಂಬುದಾಗೆಲ್ಲ. ಏನು ಹೇಳ್ತಾನೆ, ನಾವು ವೇರ್ ಕ್ಯಾನ್ ಯು ಫೈಂಡ್ ದ ಸೊಲ್ಯೂಷನ್, ಈ ಸಮಸ್ಯೆಗೆ ಎಲ್ಲಿಂದ ಪರಿಹಾರ ಸಿಕ್ಕುತ್ತದೆ. ನನ್ನ ಹತ್ರ ಇದೆಯಾ? ಜಾನ್ ಫಿಲಿಪ್ ಹತ್ರ ಇದೆಯಾ? ಇಲ್ಲ. ಓಕೆ, ಲಕ್ಷ್ಮೀಪತಿ ಹತ್ರ ಇದೆಯಾ? ಇಲ್ಲ. ಓಕೆ, ಇಲ್ಲ ಅಂದ್ರೆ ಬೇರೆ ಯಾರ ಹತ್ರ ಸಿಕ್ಕುತ್ತದೆ? ಸಮಸ್ಯೆ ಇದೆ, ಎಲ್ಲಿಂದ ಪರಿಹಾರ ಆಗುತ್ತದೆ? ಉದಾಹರಣೆ ನಾನು ಹೇಳ್ತೇನೆ, ನಮ್ಮ ಸಭೆಯಲ್ಲಿ 10 ಮಂದಿ ಯವನಸ್ಥರಿದ್ದಾರೆ, ಅವರಿಗೆ ಒಳ್ಳೆ ಬೈಬಲ್ ಟ್ರೈನಿಂಗ್ ಆಗಬೇಕು. ಓಕೆ, ಸಭಾ ಹಿರಿಯರು ಹರ್ಷಕುಮಾರ್ ಕುತ್ಕೊಂಡು ಆಲೋಚನೆ ಮಾಡ್ತಾರೆ, ಈ 10 ಮಂದಿಗೆ ನಾನು ಹೇಗೆ ತರಬೇತಿ ಕೊಡುವುದು? ನಾನು ಈಗಾಗಲೇ ರಿಟೈರ್ಡ್ ಆಗಿದೆ, ಇನ್ನೂ ನಾನು ಬೈಬಲ್ ಕಾಲೇಜಿಗೆ ಹೋಗಿ MDH ಮಾಡಿ BTH ಮಾಡಿ ಬಂದು ಇವರಿಗೆ ಕಳಿಸ್ಲಿಕ್ಕೆ ಆಗ್ತದ? ಹೇಗೆ ಎನ್ನುವಂತ ಪ್ರಶ್ನೆಗೆ ಒಂದು ವೇಳೆ ಅದೇ ಉತ್ತರ ಅಲ್ಲ. ಹೇಗೆ ಎಂಬುದ ಹೇಳುವಾಗ ನಾನು ಹೇಗೆ ಕೊಡುವುದು?
ನಾನು ಬೈಬಲ್ ಕಾಲೇಜಿಗೆ ಹೋಗಿ ಕಲಿತು ಬರುವಾಗ ಇವರು ಹುಡುಗರು ಆಗ ದೊಡ್ಡವರಾಗ್ಬಿಡ್ತಾರೆ, ಆಗ ಟೈಮ್ ಹೋಗ್ತದೆ. ಓಕೆ, ಹೇಗೆ ಎಂಬ ಕೇಳಿದರೆ ನಮಗೆ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಎಲ್ಲಿಂದ ಎಂಬುದಾಗಿ ಕೇಳಿದ್ರೆ, ಅಲ್ಲಿ KBI ಇದೆ, ಅಲ್ಲಿ ಲೈಟ್ ಅಂಡ್ ಲೈಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಉತ್ತರ ನಮಗೆ ಬೇಗ ಸಿಕ್ಕುತ್ತದೆ ಅಲ್ವಾ. ಸೊ ಕೆಲವೊಮ್ಮೆ ನಾವು ಹೇಗೆ ಎನ್ನುವಂಥದ್ದು ಕೇಳುತ್ತಾ ಅದ್ರ ಬಗ್ಗೆ ಆಲೋಚನೆ ಮಾಡುತ್ತಾ ನಮ್ಮ ಸಮಯ ಕಳಿತೇವೆ, ನಾವು ಎಲ್ಲಿ ಅಂತ ಕೇಳುವುದಿಲ್ಲ. ಒಂದು ವೇಳೆ ನಾನು ಹೇಳ್ತೇನೆ, ಈ ಒಂದು ಪ್ರಶ್ನೆಯನ್ನು ಅಲ್ಲಿ ಕರ್ತನೆ ಹೇಳ್ತಾನೆ, ಅವರನ್ನು ಪರೀಕ್ಷಿಸುವುದಕ್ಕಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾನೆ ಎಂಬುದಾಗಿ. ಅದರ ಉತ್ತರ ಏನ್ ಹೇಳಿದ್ರೆ, ಎಲ್ಲಿ ಎಂಬುದಾಗಿ ಕೇಳುವಾಗ ಫಿಲಿಪ್ಪನು ಬಂದು ಹೇಳ್ತಾನೆ, ನೋಡು ಸ್ವಾಮಿ, ಇದು ದೊಡ್ಡ ಜನಸಮೂಹವೇ ನಮ್ಮ ಸಾಗರವೇ ನಮ್ಮ ಮುಂದಿದ್ದಾರೆ, ಅವರಿಗೆ ಊಟ ಕೊಡಲು ನಮ್ಮಿಂದ ಆಗುವುದಿಲ್ಲ, ಆದ್ರೆ ನಿನ್ನಿಂದಾದ್ರೂ ಆಗ್ಬಹುದು ಎಂಬುದಾಗಿ ಅವ್ರು ಹೇಳ್ಬೋದು. ನನ್ನಿಂದ ಆಗಲ್ಲ, ನಿಮ್ಮಿಂದ ಆಗ್ಬೋದು. ಅಥವಾ ನಾವು ಬೇರೆ ಒಂದು ಅಂಗಡಿಗೆ ಹೋಗಿ ಕೊಂಡುಕೊಂಡ್ರೂ ಆಗಲ್ಲ, ಆದ್ರೆ ನಿಮ್ಮಿಂದ ಆಗುತ್ತದೆ. ಅವರು ಒಂದು ವೇಳೆ ಹೇಳಬಹುದು ಎಂಬುದಾಗಿ ಆತನು ತಿಳ್ಕೊಂಡಿದ್ದಾನೆ ಬಹುಶಃ, ಅದೇ ಅವ್ರು ಹೇಳಲಿಲ್ಲ. ಎಲ್ಲಿಂದ ಎನ್ನುವಂತ ಪ್ರಶ್ನೆಗೆ ಉತ್ತರ ಎಂದು ಹೇಳಿದರೆ, ನನ್ನಿಂದ ಆಗುವುದಿಲ್ಲ, ಬಟ್ ಲಾರ್ಡ್ ಕ್ಯಾನ್ ಡೂ ಇಟ್. ಒಬ್ಬ ನಿಜವಾದಂತ ನಾಯಕನು ಏನ್ ಮಾಡ್ತಾನೆ, ಈ ಪ್ರಶ್ನೆ ಕೇಳ್ತಾನೆ, ಎಲ್ಲಿಂದ ಆಗುತ್ತದೆ? ನನ್ನಿಂದ ಆಗಲ್ಲ, ಆದ್ರೆ ಕರ್ತನಿಂದ ಆಗುತ್ತದೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕರ್ತನಿಂದ ಆಗುತ್ತದೆ. ನಮ್ಮ ಸಭೆಯಲ್ಲಿ ಮಾಡಬೇಕಾದಂತ ಕಾರ್ಯಗಳು, ಮಾಡುವಂತ ವಿಧಾನಗಳಿದೆ. ನಮ್ಮ ಸಭೆಯಲ್ಲಿ ಒಂದು ಬಡ ಕುಟುಂಬವಿದೆ, ಆ ಕುಟುಂಬಕ್ಕೊಂದು ಮನೆ ಬೇಕು, ನನ್ನಿಂದ ಮನೆ ಒದಗಿಸಲಿಕ್ಕೆ ಸಾಧ್ಯವಾಗ್ತದ? ನನ್ನದು ಹೇಗೆ ಎಂಬುದಾಗಿ ಕೇಳಿದರೆ, ನಾನು ಹೇಗೆ ಹಣವನ್ನು ಕೂಡಿಸುವುದು ಎನ್ನುವಂತ ಉತ್ತರ ನಮಗೆ ಸಿಗುವುದು ಕಷ್ಟ. ಆದ್ರೆ ಎಲ್ಲಿಂದ ಅಂತ ಕೇಳಿದರೆ, ನಾನು ಅವರ ಹತ್ರ ಕೇಳಬಹುದು, ಇವರ ಹತ್ರ ಕೇಳಬಹುದು, ಸ್ವಲ್ಪ ಸ್ವಲ್ಪ ಕೂಡಿಸಬಹುದು. ಸೊ ಕೆಲವೊಮ್ಮೆ ನಮ್ಮ ಪ್ರಶ್ನೆಗಳೇ ತಪ್ಪಾಗಿರುತ್ತದೆ. ಈ ಸ್ವಾಮಿ ಹೇಳ್ತಾನೆ ಎಲ್ಲಿಂದ ಎಂಬುದಾಗಿ. ಓಕೆ, ಆದ್ರೆ ಮೊದಲನೇ ಅಂಶ ಏನಂತ ಹೇಳಿದ್ರೆ, ನಾವು ಒಪ್ಪಿಕೊಳ್ಳಬೇಕಾದದ್ದು, ಐ ಕ್ಯಾನ್ ನಾಟ್ ಡೂ ಇಟ್. ನಾನು ಈ ಸಮಸ್ಯೆಗೆ ಉತ್ತರವಲ್ಲ. ಉತ್ತರ ಯಾರು? ಕರ್ತನ. ನನ್ನಿಂದ ಉತ್ತರ ಇಲ್ಲ. ಎಲ್ಲಿಂದ ಅಂತ ಕೇಳಿದ್ರೆ, ನನ್ನಿಂದ ಅಲ್ಲ, ನನ್ನಿಂದ ಉತ್ತರ ಇಲ್ಲ, ಆದ್ರೆ ಕರ್ತನು ಒದಗಿಸ್ತಾನೆ, ದೇವರು ಒದಗಿಸ್ತಾನೆ. ನಿಜವಾದಂತ ನಾಯಕ ಹೇಳ್ತಾನೆ, ಇಟ್ ಇಸ್ ನಾಟ್ ಬೈ ಮೀ, ಇಟ್ ಇಸ್ ನಾಟ್ ಬೈ ಮೈ ಪವರ್, ಇಟ್ ಇಸ್ ನಾಟ್ ಬೈ ಮೈ ಎಬಿಲಿಟಿ, ಬಟ್ ಕರ್ತನಿದ್ದಾನೆ, ಆತನು ಒದಗಿಸ್ತಾನೆ ಎಂಬುದಾಗಿ ಹೇಳುವಂಥದ್ದೇ ನಿಜವಾದಂತ ನಾಯಕನ ಗುಣಲಕ್ಷಣವಾಗಿರುತ್ತದೆ. ನಾಲ್ಕನೆಯ ಅಂಶ ಎಂದು ಹೇಳಿದ್ರೆ, ಎ ಗುಡ್ ಲೀಡರ್ ವಿಲ್ ನೋ ವಾಟ್ ಹಿ ಈಸ್ ಅಬೌಟ್ ಟು ಡೂ. ಇದು ಬಹಳ ಪ್ರಾಮುಖ್ಯವಾದಂತ ಕಾರ್ಯ. ಅಲ್ಲಿ ಒಬ್ಬ ಒಳ್ಳೆಯ ನಾಯಕನಿಗೆ ತಾನು ಏನು ಮಾಡಲಿದ್ದೇನೆಂದು ತಿಳಿದಿರುತ್ತದೆ. ಯಾಕೆ? ತಾನು ಮಾಡಬೇಕೆಂದಿದ್ದದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದ್ದಾನೆ. ಏಸಾಮಿಯು ಮಾಡಬೇಕಾದಂತ ಕಾರ್ಯ ಏನು ಎಂಬುದಾಗಿ ಆತನು ಆಗಲೇ ಗೊತ್ತಿತ್ತು, ಆತನು ತಿಳಿದಿದ್ದಾನೆ. ಸೊ ಎ ಗುಡ್ ಲೀಡರ್ ವಿಲ್ ನೋ ವಾಟ್ ಹಿ ಇಸ್ ಅಬೌಟ್ ಟು ಡೂ. ತಾನು ಮಾಡಬೇಕಾದಂತ ಕಾರ್ಯ, ತಾನು ಮಾಡುವಂತ ಕಾರ್ಯ, ಮಾಡುತ್ತಿರುವಂತ ಕಾರ್ಯ, ಮುಂದೆ ಮಾಡಬೇಕಾದಂತ ಕಾರ್ಯ, ಇವೆಲ್ಲವೂ ಕೂಡ ಆತನು ತಿಳಿದವನಾಗಿರುತ್ತಾನೆ. ಹಿ ನೋಸ್ ವಾಟ್ ಹಿ ಈಸ್ ಅಬೌಟ್ ಟು ಡೂ. ಈಗಿನ ಕಾಲದಲ್ಲಿರುವಂತ ಅನೇಕ ನಾಯಕರ ಒಂದು ಸಮಸ್ಯೆ ಹೇಳಿದ್ರೆ, ಅವರು ಮಾಡುವಂಥದ್ದೇನು ಎಂಬುದಾಗಿ ಅವ್ರಿಗೆ ಗೊತ್ತಿಲ್ಲ, ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕೆಂಬುದಾಗಿ ಗೊತ್ತಿಲ್ಲ, ನಾಯಕರಾಗಿದ್ದಾರೆ ಅಲ್ವಾ? ಅಂತ ನಾಯಕರು ಅನೇಕರಿದ್ದಾರೆ. ಯಾವುದು ಗೊತ್ತಿಲ್ಲ. ದೇವರ ವಾಕ್ಯ ಗೊತ್ತಿದೆಯಾ? ವಾಕ್ಯ ಗೊತ್ತಿಲ್ಲ. ಸ್ಥಳೀಯ ಸಭೆಗಳ ಕ್ರಮ ಗೊತ್ತಿದೆಯಾ? ಅದು ಗೊತ್ತಿಲ್ಲ. ಸ್ಥಳೀಯ ಸಭೆ ಸಹೋದರ ಸಭೆಗಳ ಬೋಧನೆ ಗೊತ್ತಿದೆಯಾ? ಅದು ಗೊತ್ತಿಲ್ಲ. ಯಾವ ವಿಚಾರಗಳು ಗೊತ್ತಿಲ್ಲ. ತಾನು ಏನು ಮಾಡಬೇಕೆಂಬುದಾಗಿ ಅವನಿಗೆ ಗೊತ್ತಿಲ್ಲ, ಮತ್ತು ಅವನು ಹೇಗೆ ನಡೆಸ್ತಾನೆ? ಸಾಧ್ಯವಾ? ತಾನು ಎಲ್ಲಿಗೆ ಹೋಗ್ತಾನೆ ಎಂಬುದಾಗಿ ಗೊತ್ತಿಲ್ಲದಿರುವಂತ ಒಬ್ಬ ವ್ಯಕ್ತಿಯನ್ನು ಹಿಂಬಾಲಿಸಿದ್ರೆ ನೀವೆಲ್ಲಿ ಹೋಗ್ತೀರಾ? ಎಲ್ಲಿ ಮುಟ್ಟಲ್ಲ. ಯಾವ ಕಡೆ ಸೇರಲ್ಲ, ನೀವು ಯಾವ ದಡಕ್ಕೂ ಸೇರಲ್ಲ. ನೀವು ನಿಮ್ಮ ದೋಣಿಯು ಸಮುದ್ರದಲ್ಲಿ ಆ ಕಡೆ ಈ ಕಡೆ ಅಳೆದಾಡ್ತಾವ. ಪ್ರತಿಯೊಂದು ಗಾಳಿಗೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತದೆ. ಒಬ್ಬ ನಾಯಕನು ಅವನು ಏನು ಮಾಡುತ್ತಾನೆ ಎಂಬುದಾಗಿ ಗೊತ್ತಿರಬೇಕು, ಆತನಿಗೆ ಬೋಧನೆ ಗೊತ್ತಿರಬೇಕು, ಆತನ ಸಿದ್ಧಾಂತಗಳು ಗೊತ್ತಿರಬೇಕು, ಆತನಿಗೆ ಎಲ್ಲಿ ಹೋಗ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿರಬೇಕು. ಆದರೆ ಅದೃಷ್ಟಕರ ಏನಂತ ಹೇಳಿದ್ರೆ, ನಮ್ಮ ನಾಯಕರಲ್ಲಿ ಅನೇಕರಿಗೆ ಅವರು ಏನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಗೊತ್ತಿಲ್ಲ.
ಎಲ್ಲರೂ ಸತ್ಯವೇದ ಅಧ್ಯಯನ ಮಾಡ್ತಾರೆ. ನಮ್ಮ ಸಭೆಯಲ್ಲೂ ಕೂಡ ಸತ್ಯವೇದ ಅಧ್ಯಯನ, ಯಾವುದಾದ್ರೂ ಒಂದು ವಾಕ್ಯ ಭಾಗ ಓದುತ್ತಾರೆ, ಯಾವುದಾದ್ರೂ ಏನಾದ್ರೂ ಹೇಳುತ್ತಾರೆ. ಆದಿಕಾಂಡದಿಂದ ಶುರು ಮಾಡುತ್ತಾರೆ, ಪ್ರಕಟಣೆ ಗ್ರಂಥದ ತನಕ. ದೇವರಿಗೆ ಸ್ತೋತ್ರ, 66 ಗ್ರಂಥಗಳು ದೇವರ ವಾಕ್ಯದಲ್ಲಿ ಇದೆ. ಎಲ್ಲಿಗೆ ಬೇಕಾದ್ರೂ ಹೋಗಬಹುದು ಅಲ್ವಾ? ಯಾವುದಾದ್ರೂ ಒಂದು ವಾಕ್ಯ ತೆಗೆದುಕೊಂಡು ಏನಾದ್ರೂ ಒಂದು ಹೇಳಿ ವಾಕ್ಯ ಬೋಧನೆ ಅಲ್ಲಿ ಮುಗಿಯಿತು. ಸತ್ಯವೇದ ಅಧ್ಯಯನ ಅಷ್ಟೇ. ಅನೇಕರು ಆ ಕೀರ್ತನೆಗಳ ಆ ಒಂದು ಗರಿ ದಾಟಿ ಆಚೆ ಹೋಗಲ್ಲ. ಕೀರ್ತನೆಗಳು, ಸುವಾರ್ತೆಗಳು, ಬೇರೆ ಪುಸ್ತಕಗಳು, ಗ್ರಂಥಗಳು ಬೈಬಲ್ ಅಲ್ಲಿ ಇದೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಈ ರೀತಿಯಾದ ಗೊತ್ತಿಲ್ಲದೆ ಇರುವಂತ, ಕುರುಡರಾದಂತ, ಯಾವ ಜ್ಞಾನ ತಿಳುವಳಿಕೆ ಇಲ್ಲದಿರುವಂತ, ದಿಕ್ಕುದಾರಿ ಗೊತ್ತಿಲ್ಲದೆ ಇರುವಂತ ಅನೇಕ ನಾಯಕರಿದ್ದಾರೆ. ಅವರನ್ನು ಹಿಂಬಾಲಿಸುವಂತವರು ಅನೇಕರು ಕುರುಡರಾಗಿ ಅವರು ಅಂಧ ನಾಯಕರನ್ನು ಹಿಂಬಾಲಿಸುತ್ತಾ ಇದ್ದಾರೆ. ಏಸಾವ್ ಹೇಳ್ತಾನೆ, ತಾನು ಏನು ಮಾಡಬೇಕೆಂಬುದಾಗಿ ತಾನು ತಿಳಿದಿದ್ದಾನೆ, ಗೊತ್ತಿದೆ. ಹಾಗಾಗಿ ನಾನು ಹೇಳ್ತೇನೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸಬಹುದು. ಯಾಕೆ ತಿಳಿದ? ಆತನಿಗೆ ಗೊತ್ತಿದೆ ಆತನು ಎಲ್ಲಿ ಹೋಗುತ್ತೇನೆ, ಏನು ಮಾಡುತ್ತೇನೆ, ಯಾವ ಉದ್ದೇಶಕ್ಕಾಗಿ ಆತನು ಇಲ್ಲಿ ಲೋಕಕ್ಕೆ ಬಂದಿದ್ದಾನೆ, ಆತನು ಇವತ್ತೇನು ಮಾಡುತ್ತಾ ಇದ್ದಾನೆ, ನಾಳೆ ಆತನು ಏನು ಮಾಡುತ್ತೇನೆ ಎನ್ನುವುದರ ಬಗ್ಗೆ ಆತನಿಗೆ ಸ್ಪಷ್ಟವಾದಂತ ಅರಿವಿತ್ತು. ಆತನ ಹೇಳ್ತಾನೆ, ನನ್ನ ಗಳಿಗೆ ಇನ್ನೂ ಬರಲಿಲ್ಲ. ಯಾಕಂದ್ರೆ ಆತನ ಗಳಿಗೆ ನಾಳೆ ತಾನು ಏನು ಮಾಡುತ್ತೇನೆ ಎಂಬುದಾಗಿ ಆತನು ಚೆನ್ನಾಗಿ ತಿಳಿದವನಾಗಿದ್ದನು. ನನ್ನ ಪ್ರಿಯ ನಾಯಕರೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮಾತುಗಳಲ್ಲಿ ಏನಿರಬೇಕು? ಕನ್ವಿಕ್ಷನ್ಸ್ ಇರಬೇಕು, ಕ್ಲಾರಿಟಿ ಇರಬೇಕು. ಹೌದಂದ್ರೆ ಹೌದು ಆಗಬೇಕು, ಅಲ್ಲ ಅಂದ್ರೆ ಅಲ್ಲ ಅಂದಿರಬೇಕು. ಬೋಧನೆಗಳಲ್ಲಿ ಕೂಡ ಕ್ಲಾರಿಟಿ ಇರಬೇಕು. ಆ ಕಡೆನೇ ಈ ಕಡೆನೇ ತಿರುಗಾಡಬಾರ್ದು. ಅವರು ಬರುವಾಗ ಪೆಂತೆಕೋಸ್ಟ್ನವರು ಬರುವಾಗ ಪ್ರೈಸ್ ಲಾರ್ಡ್ ಹೇಳಬೇಕು, ಇಲ್ಲಿ ಬರುವಾಗ ಕೈ ಕೊಟ್ಟು ಕೂತ್ಕೊಳ್ಬೇಕು. ಹಾಗೆ ಮಾಡುವಂತರು ಇದ್ದಾರಲ್ಲ, ಅನೇಕರಿದ್ದಾರೆ. ತಮ್ಮ ಬೋಧನೆಗಳ ಬಗ್ಗೆ ಕ್ಲಾರಿಟಿ ಇಲ್ಲ, ಸ್ಪಷ್ಟತೆ ಇಲ್ಲ. ಎಲ್ಲ ಓಕೆ, ಹಾಗೇನೂ ಆಗ್ಬೋದು, ಹೀಗೇನು ಆಗ್ಬೋದು, ದೋಸೆನೂ ಆಗ್ಬೋದು, ಇಡ್ಲಿನೂ ಆಗ್ಬೋದು. ನಾವು ಕೆಲವೊಮ್ಮೆ ಮನೆಗೆ ಹೋದರೆ, ಬ್ರದರ್ ನೀವು ಬೆಳಿಗ್ಗೆ ಏನು ತಿಂಡಿ, ಬರೀ ಟೀ ಬೇಕಾ ಕಾಫಿ ಬೇಕಾ? ನಾವು ಸಾಮಾನ್ಯ ಹೇಳಿದ್ರೆ ಯಾವುದು ಆಗ್ತದೆ ಎಂಬುದಾಗ. ಕೆಲವರು ಹೇಳ್ತಾರೆ ನನಗೆ ಟೀ ಬೇಕು, ಸಕ್ಕರೆ ಇಷ್ಟೇ ಇರಬೇಕು, ಬೇಕಾದ್ರೆ ಸ್ವಲ್ಪ ಸುಂಡಿ ಹಾಕಿ. ಕೆಲವರು ಸ್ಪಷ್ಟವಾಗಿ ಹೇಳ್ತಾರಲ್ಲ, ಅವರಿಗೆ ಕ್ಲಾರಿಟಿ ಇದೆ. ನನಗೇನು ಬೇಕು? ನನಗೆ ಟೀ ಬೇಕು, ಆ ಟೀಯಲ್ಲಿ ಇಷ್ಟೇ ಶುಗರ್ ಇರಬೇಕು, ಆ ಟೀಯಲ್ಲಿ ಈ ಟೇಸ್ಟ್ ಇರಬೇಕು, ಅಲ್ಲಿ ಕಾರ್ಡಿಮಮ್ ಹಾಕ, ಏಲಕ್ಕಿ ಹಾಕಬೇಕಾ, ಜಿಂಜರ್ ಹಾಕಬೇಕಂತ ಅವರು ಹೇಳ್ತಾರೆ. ವೆರಿ ಕ್ಲಿಯರ್. ಕೆಲವರು ಎಲ್ಲ ನಡೀತದೆ, ಕಾಫಿನೂ ಆಗ್ತದೆ, ಟೀನೂ ಆಗ್ತದೆ, ಸಾಂಬಾರು ಆಗ್ತದೆ, ಚಿಕನ್ ಆಗ್ತದೆ, ಮಟನ್ ಆಗ್ತದೆ. ಇವತ್ತು ಮಧ್ಯಾಹ್ನ ಏನು ಸಿಗ್ತದೆ ಗೊತ್ತಿಲ್ಲ, ನಾವು ಎಲ್ಲಕ್ಕೂ ರೆಡಿ ಇದ್ದೇವೆ. ಆದ್ರೆ ಕೆಲವರಿಗೆ ಸ್ಪಷ್ಟತೆ ಇದೆ, ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಇಂಥದ್ದೇ ಬೇಕು, ಇಷ್ಟೇ ಬೇಕು ಅಂದೇಳಿ ಸ್ಪಷ್ಟತೆ ಇದೆ, ಕ್ಲಾರಿಟಿ ಇರಬೇಕು. ಬೇರೆ ನಿಜವಾಗಿಯೂ ನಾಯಕರಾಗಬೇಕಾದ್ರೆ ಎಲ್ಲ ಓಕೆ ಎಂಬುದಾಗಿ ಹೇಳುವಂಥವ್ರು ನಾಯಕರಲ್ಲ. ಕೆಲವೊಮ್ಮೆ ಕೆಲವು ನಾಯಕರ ಬಗ್ಗೆ ನಮಗೆ ಬೇಜಾರಾಗ್ತದೆ, ಯಾಕಂದ್ರೆ ಅವ್ರು ಕಟಕ್ ಆಗಿದ್ದಾರೆ. ಅದಾಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಇದಾಗ್ತದೆ ಅಂದ್ರೆ ಆಗ್ತದೆ. ನಮ್ಗೆ ಏನಾಗ್ತದೆ, ಅವರ ಮೇಲೆ ಬೇಜಾರಾಗ್ತದೆ. ನಾನು ಹೇಳ್ತೇನೆ, ಅವರೇ ನಿಜವಾದಂತ ನಾಯಕರು. ಹೇಳುವಂತ ಮಾತುಗಳ ಮೇಲೆ ಅವರು ಗೌರವ ಉಳಿಸ್ತಾರೆ, ಮಾತು ಉಳಿಸ್ತಾರೆ. ಅವರು ಹೇಳಿದಂದೇ ನಡೆಯುವಂತವರು. ನಮ್ಮ ಕರ್ತನು ಕೂಡ ಏನು ಮಾಡಿದ್ದಾನೆ? ಆತನು ಏನು ಮಾಡುತ್ತಾನೆ, ಏನು ಮಾಡಬೇಕೆಂಬುದಾಗಿ ಸ್ಪಷ್ಟವಾದಂತ ಅರಿವು ಆತನಿಗಿತ್ತು. ಪ್ರಿಯರೇ, ನಮ್ಮಲ್ಲಿ ಕೂಡ ನಾಯಕರಾಗಬೇಕೆಂಬುದಾಗಿ ಬಯಸುವಂತಹ ಸಹೋದರ ಸಹೋದರಿಯರೇ, ನಿಮ್ಮ ಒಂದು ನಂಬಿಕೆಗಳಲ್ಲಿ, ನಿಮ್ಮ ಬೋಧನೆಗಳಲ್ಲಿ, ನಿಮ್ಮ ನಡವಳಿಕೆಗಳಲ್ಲಿ, ನೀವು ಮಾಡುವಂತ ಕಾರ್ಯಗಳಲ್ಲಿ ಆ ಒಂದು ಸ್ಪಷ್ಟತೆ, ಆ ಒಂದು ನಿಜವಾದಂತ ಕ್ಲಾರಿಟಿ ನಮ್ಮಲ್ಲಿ ಇರುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಅಂಶವಾಗಿದೆ. ನಾನು ಮುಂದೆ ಹೋಗ್ತಾ ಇದ್ದೇನೆ. ಈಗ 5ನೇ ಅಂಶಕ್ಕೆ ನಾವು ಬರೋಣ. 5ನೇ ಅಂಶ ಏನಂತ ಹೇಳಿದ್ರೆ, ಎ ಗುಡ್ ಲೀಡರ್ ವ್ಯಾಲ್ಯೂಸ್ ಅವೈಲಬಲ್ ರಿಸೋರ್ಸಸ್ ಆಲ್ದೋ ಇಟ್ ಈಸ್ ವೆರಿ ನೆಗ್ಲಿಜಿಬಲ್. ಅಂದ್ರೆ ಒಳ್ಳೆಯ ನಾಯಕ ಲಭ್ಯವಿರುವ ಸಂಪನ್ಮೂಲಗಳನ್ನು ಗೌರವಿಸುತ್ತಾನೆ. ಅವುಗಳು ಎಷ್ಟು ಗಣನೆಗೆ ತಕೊಳ್ಳಕ್ಕಾಗಲ್ಲ, ಅಷ್ಟು ಚಿಕ್ಕದಾಗಿದ್ರು ಕೂಡ ಆ ಸಂಪನ್ಮೂಲವನ್ನು ಗೌರವಿಸ್ತಾನೆ. ಈಗ ಇಲ್ಲಿ ಫಿಲಿಪ್ಪನು ಬಂದು ಏನು ಹೇಳ್ತಾನೆ ನೋಡಿ, ಫಿಲಿಪ್ಪನ್ ಏನು ಹೇಳ್ತಾನೆ, ಫಿಲಿಪ್ಪನು ಬಂದು ಹೇಳ್ತಾನೆ, ಅದಕ್ಕೆ ಫಿಲಿಪ್ಪನು ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದ್ರೆ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು. ಈಗ ನಾನು ತಿಳ್ಕೊಡ್ತೇನೆ. ಈ ಫಿಲಿಪ್ಪನ್ ಏನು ಮಾಡಿದಾನೆ ಅಂತ ಹೇಳಿದ್ರೆ, ಸ್ವಾಮಿ ಹೇಳ್ತಾನೆ, ನೋಡು ಜನರನ್ನು ನಿಂದಿದ್ದಾರೆ, ಅವರಿಗೆ ಊಟ ಕೊಡಬೇಕು ಅಂತ ಹೇಳಿದಾಗ ಫಿಲಿಪ್ಪನು ಸ್ವಲ್ಪ ಹೊತ್ತು ಕುತ್ಕೊಂಡು
ಪೇಪರ್ ತಕೊಂಡ, ಪೆನ್ ತಕೊಂಡ, ಕೂತ್ಕೊಂಡು ಅಲ್ಲಿ ಕೂತು ಬರೆದಿದ್ದಾನೆ. ಅಲ್ಲಿ ಒಂದು 500 ಜನ ಇರ್ಬೋದು, ಇಲ್ಲಿ 200 ಇರ್ಬೋದು, ಅಲ್ಲಿ 300, ಎಲ್ಲ ಒಟ್ಟು ಸೇರಿದ್ರೆ 5,000 ಜನ ಪುರುಷರಿದ್ದಾರೆ. ಇಲ್ಲಿ ಸಹೋದರಿ ಸೇರಿ ಇಷ್ಟು ಜನ ಇದ್ದಾರೆ. ಇವರಿಗೆಲ್ಲ ಒಬ್ಬೊಬ್ಬರಿಗೆ 5 ರೊಟ್ಟಿ ಕೊಡಬೇಕಾದ್ರೆ 5,000 ಇಂದು ಇಷ್ಟು ರೊಟ್ಟಿ ಬೇಕು, ಇಷ್ಟು ಮೀನು ಬೇಕು, ಇಷ್ಟಕ್ಕೆಲ್ಲ ಕೂಡಿಸಿದ್ರು ಇಷ್ಟು ಹಣ ಆಗ್ತದೆ. ಅದನ್ನ ಲೆಕ್ಕಾಚಾರ ಆಗ್ತಾನೆ ಅಲ್ಲಿ ಕೂತ್ಕೊಂಡು, ಅಲ್ವಾ? ಲೆಕ್ಕಾಚಾರ ಆಗ್ತಾನೆ. ಆಮೇಲೆ ಆತರ ಬಂದು ಹೇಳ್ತಾನೆ, 200 ರೂಪಾಯಿಗೆ ಕೊಂಡುಕೊಂಡದು ಏನಾಗಲ್ಲ, ಸಾಲ ಅಲ್ಲ. ನಾನು ಹೇಳಿದೆ, ಫಿಲಿಪ್ಪನೇ, ಯಾಕೆ ನೀನು ಇಷ್ಟು ಸಮಯ ನೀನು ವ್ಯರ್ಥ ಮಾಡಿದೀಯಾ? ನೀ ಸಾಲ ಅಲ್ಲ ಅಂದ ಲೆಕ್ಕ ಹೇಳಕ್ಕೆ ನಿನ್ನಂದವ್ರು ಬೇಕಾಗಿದೆಯಾ? ನಿನಗೆ ಏನು ಬೇಕನ್ನ ಅದು ಹೇಳು. ಇಷ್ಟಿದ್ರು ಸಾಕಾಗಲ್ಲ ಅಂತ ಹೇಳಕ್ಕೆ ಯಾರು ಬೇಕಾದ್ರೆ ನಾನು ಸಹ ಮಾತಾಡ್ಬೋದಲ್ಲ. ನಿನ್ನ ಇಷ್ಟು ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ. ಕೆಲವು ಪ್ರಾಜೆಕ್ಟ್ಗಳ ಮೇಲೆ ತುಂಬಾ ಪ್ರಾಜೆಕ್ಟ್ ಏನೋ ಸ್ಟ್ರಾಟಜಿ ಮಾಡ್ತಾರೆ. ಅಲ್ಲಿ ಸಾವಿರಾರು ಜನರಿದ್ದಾರೆ. ಚಿಕ್ಕಮಗಳೂರು ಸೇವೆಗೆ ಹೋಗುವಾಗ ಅಲ್ಲಿ ಆಟೋ ರಿಕ್ಷಾ ಡ್ರೈವರ್ಸ್ ಇಷ್ಟಿದ್ದಾರೆ, ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋರು ಇಷ್ಟಿದ್ದಾರೆ, ಅಲ್ಲಿ ಬುಡಕಟ್ಟು ಜನಾಂಗ ಇಷ್ಟಿದ್ದಾರೆ, ಅಲ್ಲಿ ಇಷ್ಟು ಮನೆಗಳಿದೆ, ಇಲ್ಲಿ ಇಷ್ಟು ಪಟ್ಟಣಗಳಿದೆ, ಇಷ್ಟು ಇವರಿಗೆಲ್ಲ ಸ್ವಾರ್ಥ ಸಾರುವುದು ಎಂಬುದಾಗಿ ಮನೆಯಲ್ಲಿ ಕೂತ್ಕೊಂಡು ಅವರು ಊಟ ಮಾಡದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ, ಇಷ್ಟು ಜನರು ಚಿಕ್ಕಮಗಳೂರು ಇದ್ದಾರೆ, ನಾನು ಒಬ್ಬನೇ ಹೋದ್ರೆ ಸಾಕಾಗಲ್ಲ. ಮನೆಯಲ್ಲೇ ಎದ್ದು ಬಿಡ್ತಾರೆ, ಸೇವೆ ಅಲ್ಲೇ ಮುಗಿಯಿತು ಅಲ್ಲ. ನಾವು ಎಷ್ಟೋ ಸಾರಿ ನಾವು ಆಗದೆ ಇರುವಂತ ಲೆಕ್ಕಾಚಾರವನ್ನು ತೆಗೆದುಕೊಂಡು ಕರ್ತನ ಬಳಿ ಬರ್ತೇವೆ ಅಲ್ಲ. ಕರ್ತನೆ ಅವರು ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇಷ್ಟು ಹಳ್ಳಿಗಳಿದೆ, ಇಲ್ಲಿ ಇಷ್ಟು ಪಟ್ಟಣಗಳಿದೆ, ಇಷ್ಟು ಜನಾಂಗಗಳಿದೆ, ಇಷ್ಟು ಜನಸಂಖ್ಯೆ ಇದೆ, ಇವರಿಗೆಲ್ಲ ಸ್ವಾರ್ಥ ಸಾರಬೇಕು. ಇಷ್ಟೆಲ್ಲ ಸ್ವಾರ್ಥ ಸ್ಟ್ರಾಟಜಿ ಮಾಡಿ ನಾವು ಹೇಳ್ತೇವೆ, ನಮಗಿರುವಂತ ಇಷ್ಟೇ ಸಭೆಗಳಿಂದ ನಮಗೆ ಇಷ್ಟೇ ಸ್ವಾರ್ಥಿಗಿರುವುದು ನಮ್ಮಿಂದ ಆಗುತ್ತದಾ? ಇಲ್ಲ, ಆಗಲ್ಲ. ಲೆಕ್ಕಾಚಾರ ಎಲ್ಲ ಅಲ್ಲೇ ಇರಲಿ. ಅನೇಕ ಬಾರಿ ಅನೇಕ ನಾಯಕರು ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ದಿಸ್ ಈಸ್ ದ ಮ್ಯಾಕ್ಸಿಮಮ್ ವಿ ಕ್ಯಾನ್ ಡು. ಫಿಲಿಪ್ಪನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಆದ್ರೆ ಯಾಕೆ ಹೇಳಿದ್ದಾನೆ ಇದು ಸಾಲದು ಎಂಬುದ ಹೇಳಿದಂತ ಹೇಳಿದರೆ, ಆತನ ಲೆಕ್ಕಾಚಾರ ಹಾಕಿ ಇಷ್ಟು ಜನರಿದ್ದಾರೆ, ನಾವು ಎಲ್ಲರೂ ಕೂಡಿ ಒಂದು ಕಾಣಿಕೆ ತೆಗೆದುಕೊಂಡ್ರೆ, ಈ ಸಾರಿ ಹೋದ ವಾರ ಕಾಣಿಕೆ ತೆಗೆದುಕೊಂಡು ಹಾಕೊಂಡಾಗ 150 ರೂಪಾಯಿ ಸಿಕ್ಕುತ್ತೆ. ಇವತ್ತು ಸ್ವಲ್ಪ ಜಾಸ್ತಿ ಜನ ಬಂದಿದ್ದಾರೆ, ಇವತ್ತು ನಾವೆಲ್ಲರೂ ಸೇರಿ ಒಂದು ಕಾಣಿಕೆ ತಗೊಂಡ್ರೆ 200 ರೂಪಾಯಿ ಸಿಗ್ಬಹುದು. 200 ರೂಪಾಯಿ ಬಂದರೂ ಇಲ್ಲಿ ಸಾಕಾಗಲ್ಲ. ಅದೇ ಆತನ ಲೆಕ್ಕಾಚಾರ. ಅನೇಕ ಬಾರಿ ನಾವು ಕೂಡ ಈ ತರ ಲೆಕ್ಕಾಚಾರ ಮಾಡ್ತೀವಿ. ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಅವರು ಎಲ್ಲರೂ ಮಿತಿಮೀರಿ ಹಾಕಿದರೂ ಎಷ್ಟು ಬರಬಹುದು, ಅಷ್ಟು ಬಂದರೆ ಮಿಷನರಿ ಚಾಲೆಂಜ್ ಕಾನ್ಫರೆನ್ಸ್ ಮಾಡಕ್ ಆಗ್ತದ? ಫಿಲಿಪ್ಪನಾಗ ನಾವು ಹೇಳ್ತೇವೆ, ಇಲ್ಲ, ಆಗಲ್ಲ, ಬೇಡ, ಬಿಟ್ಟು ಬಿಡು ಅಲ್ಲ ಅಂತ ನಾವು ಹೇಳ್ತೇವೆ. ಫಿಲಿಪ್ಪನ ಲೆಕ್ಕಾಚಾರ. ನಮ್ಮಲ್ಲಿ ಕೆಲವರು ಫಿಲಿಪ್ಪನ ಆಗಿದ್ದೀವಿ, ಕೂತುಕೊಂಡು ಲೆಕ್ಕಾಚಾರ ಮಾಡ್ತೀವಿ. ಎಲ್ಲ ಲೆಕ್ಕ ಎಲ್ಲ ಮಾಡಿ ನಾವು ಹೇಳ್ತೇವೆ, ಇದು ಸಾಕಾಗಲ್ಲ ಎಂಬುದಾಗಿ. ಆದ್ರೆ ಈ ಅಂದ್ರೇಯನೇನು ಮಾಡ್ತಾನೆ? 9ನೇ ವಾಕ್ಯ. ಅಂದ್ರೇಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು? ಇದು ಪ್ರಶ್ನೆ. ಅಂದ್ರೇನು ನನಗೆ ನಾಚಿಕೆ ಇಲ್ವಾ? 5,000 ಜನ ಇದ್ದಾಗ ಈ 5 ರೊಟ್ಟಿಯನ್ನು ತಕೊಂಡು ಕರ್ತನ ಬಳಿ ಬಂದು ಇದಿಷ್ಟಿದೆ ಎಂಬುದಾಗಿ ಹೇಳಕ್ಕೆ ನಾಚಿಕೆ ಇಲ್ವಾ? ಒಂದು ಕರ್ತನ ಕೇಳ್ಬೋದಲ್ಲ ಆ ಪ್ರಶ್ನೆ ಎಲ್ಲ. ನೋಡಿ, ನೀನು ನನಗೆ ಬುದ್ಧಿ ಇಲ್ಲವಾ? 5,000 ಜನ ಇರುವಾಗ ಕೇವಲ 5 ರೊಟ್ಟಿ ತಂದು, ಆದರೂ ಅಂದ್ರೇಯನ್ನು ಪ್ರಯತ್ನ. ಈ ಅಂದ್ರೇನು ಮಾಡುವುದೆಲ್ಲ ಏನಾಗಿದೆ, ಒಂದು ಎಡವಟ್ಟು ಕಾರ್ಯಗಳು ಮಾಡುವಂಥದ್ದು. ಅಂದ್ರೇನು ಇನ್ನೊಬ್ಬನ ತಂದ, ಯಾರು? ಪೇತ್ರನು ಯಾವಾಗಲೂ ಚಾಡಿ ಹೇಳುವಂಥವನಲ್ಲ, ಯಾವಾಗಲೂ ಒಂದ್ಸಲ ಹೇಳ, ನೀನು ಸಾಯಬಾರದು ಅಲ್ವಾ, ನೀನು ಸಾಯಬಾರದು ಎಂಬುದಾಗಿ ಹೇಳಿದ್ದಾನೆ. ಇಂಥವರನ್ನ ತಂದಂತ ವ್ಯಕ್ತಿ ಅಂದ್ರೇನು. ಈ ಅಂದ್ರೇನು ಬಂದು ಹೇಳ್ತಾನೆ, ನೋಡಿ, ನಮ್ಮ ಕೈಯಲ್ಲಿ ಏನಿದೆ? 5 ರೊಟ್ಟಿ 2 ಮೀನು. ಮತ್ತೆ ಆತನ ಹೇಳ್ತಾನೆ, ಇದರಿಂದ ಏನಾಗ್ತದೆ? ಆತನಿಗೆ ಗೊತ್ತಿದೆ ಏನಾಗ್ತದೆ. ಆದರೂ ಆತನೇನು ಮಾಡಿದ್ದಾನೆ, ಇದೇ ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ ಗೊತ್ತಿದ್ದರೂ ಆ 5 ರೊಟ್ಟಿಯನ್ನು ತೆಗೆದುಕೊಂಡು ಕರ್ತನ ಬಳಿಗೆ ಬರ್ತಾನೆ. ಆ 5 ರೊಟ್ಟಿಯಿಂದ ಕೆಲವೊಮ್ಮೆ ನಮ್ಮಲ್ಲಿ ಕೂಡ ಆ ರೀತಿಯಿಂದ ನಂಬಿಕೆ ಇರಬೇಕು. ಏನು ಇಲ್ಲ ಎಂಬುದಾಗಿ ಗೊತ್ತಿದೆ. ಈ 5 ರೊಟ್ಟಿ ಅಂದ್ರೆ ಏನು ಗಣನೆಗೆ ಬರುವುದಿಲ್ಲ, ಅಷ್ಟೇ ಚಿಕ್ಕದಾದಂಥದ್ದು. ನಾವು ಮಾಡುವಂಥದ್ದೇನು, ಸ್ಟೇಟ್ ಲೆವೆಲ್ ಲೀಡರ್ಶಿಪ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ, ನಮ್ಮ ಹತ್ರ ಇರುವಂಥದ್ದು 250 ರೂಪಾಯಿ. ಮಾಡಕ್ಕಾಗ್ತದಾ? 5 ರೊಟ್ಟಿ ಮಾತ್ರ ಇರುವಂಥದ್ದು. ಇದು ನಂಬಿಕೆಯ ಒಂದು ನಾಯಕತ್ವದ ಲಕ್ಷಣ. ಆತನ ನಂಬಿಕೆಯ ನಾಯಕನು ಏನು ಮಾಡ್ತಾನೆ? ಆ ಇರುವಂತ ಸಂಪನ್ಮೂಲವನ್ನು ಕರ್ತನ ಕಡೆಗೆ ತರ್ತಾನೆ. ಕರ್ತನ ಏನ್ ಹೇಳಿದಾನೆ? ಕರ್ತನ ಹೇಳಿದಾನ, ಇಲ್ಲ, ಇದರಿಂದ ಆಗಲ್ಲ, ಇಷ್ಟು 5ರಿಂದ ಆಗ್ತದೆ, ಇಲ್ಲ. ಈ ಫಿಲಿಪ್ಪನ ಲೆಕ್ಕಾಚಾರಕ್ಕಿಂತ ಕರ್ತನಿಗೆ ಉಪಯೋಗಿಸಲು ಸಾಧ್ಯವಾದದ್ದು ಯಾವುದು?
ಅಂದ್ರೇನ ಸಜೆಷನ್ ಅಲ್ವಾ? ಫಿಲಿಪ್ಪನ ಸಜೆಷನ್ ಅಂತ ನಾವು ಹೇಳ್ತೇವೆ, ದಟ್ ಈಸ್ ಬೆಸ್ಟ್ ಸಜೆಷನ್. ಎಲ್ಲ ಲೆಕ್ಕಾಚಾರ ಇದೆ, ಎಷ್ಟು ಹಳ್ಳಿ ಇದೆ, ಎಷ್ಟು ಮನೆ ಇದೆ, ಎಷ್ಟು ರೋಡ್ ಇದೆ, ಅಲ್ಲಿ ಎಷ್ಟು ಹಣ ಬೇಕು, ಎಷ್ಟು ವೆಹಿಕಲ್ ಬೇಕು, ಎಷ್ಟು ಜನ ಬೇಕು, ಎಷ್ಟು ದಿನ ಬೇಕು, ಎಲ್ಲದರ ಬಗ್ಗೆ ನಾವು ಲೆಕ್ಕಾಚಾರ ಮಾಡ್ತೀವಿ. ದ ಬೆಸ್ಟ್ ಸ್ಟ್ರಾಟಜಿ ಇಸ್ ವಿತ್ ಫಿಲಿಪ್. ಆದರೆ ಅಂದ್ರೇಯನ ಹತ್ರ ಸ್ಟ್ರಾಟಜಿ ಇಲ್ಲ. ಆತನಲ್ಲಿ ಏನಿದೆ? ಸ್ವಲ್ಪ ರೊಟ್ಟಿ ಇದೆ. ಆತನು ಅದು ಕರ್ತನ ಬಳಿಗೆ ತರುತ್ತಾನೆ. ಕರ್ತನು ಇರುವಂಥದ್ದು, ಇಲ್ಲದೆ ಇರುವಂಥದ್ದಲ್ಲ, ಇರುವಂಥದ್ದನ್ನು ಉಪಯೋಗಿಸುವಂತನಾಗಿದೆ. ಪ್ರಿಯರೇ, ನಮ್ಮಲ್ಲಿ ಇಲ್ಲದೆ ಇರುವಂಥದರ ಬಗ್ಗೆ ನಾವು ಕಳವಳಗೊಳ್ಳಬೇಕಾಗಿಲ್ಲ. ವಾಟ್ ಎವರ್ ಯು ಹ್ಯಾವ್, ನಿಮ್ಮಲ್ಲಿ ಇರುವಂಥದ್ದು ಕರ್ತನಿಗೆ ಕೊಡು. ನಿಜವಾದಂಥ ನಾಯಕನು ಆ ಇರುವಂಥದನ್ನು ಬಳಸುವಂತವನಾಗಿದ್ದಾನೆ, ಯೂಸ್ ಮಾಡುವಂತವನಾಗಿದ್ದಾನೆ. ಕೆಲವು ನಾಯಕರು ಹೇಳ್ತಾರೆ, ನಮ್ಮ ಸಭೆಯಲ್ಲಿ ಇರುವಂತದ್ದು 5 ಜನ, ಅದರಲ್ಲಿ 8 ಮಂದಿ ಸಹೋದರಿಯರು, ಕೇವಲ 2 ಸಹೋದರರು ಮಾತ್ರ ಬರುವಂಥದ್ದು. ಆ 2 ಸಹೋದರರಲ್ಲಿ ಒಬ್ಬನಿಗೆ ವಿದ್ಯೆ ಇಲ್ಲ, ಒಬ್ಬನಿಗೆ ಕಣ್ಣು ಕಾಣಲ್ಲ. ನಾನೇನ್ ಮಾಡುದು ಅಲ್ಲ? ಏನು ಇಲ್ಲ ಎಂಬುದಾಗಿ ಹೇಳ್ತಾರೆ ಕೆಲವೊಮ್ಮೆ. ಅಲ್ಲಿ ಏನು ಇಲ್ಲ ಎಂಬುದಾಗಿ ನಾನು ಹೇಗೆ ಬೆಳೆಸುವುದು? ನಾಯಕನೇ, ನೀವು ನೋಡಬೇಕು ಆ ಸಭೆಯಲ್ಲಿ ಇರುವಂತದ್ದೇನು ಎಂಬುದಾಗಿ ನೋಡಿ. ಒಂದು ವೇಳೆ ಒಂದು ಚಿಕ್ಕ ಮಗು ಆಗಿರ್ಬೇಕು, ಆ ಮಗು ಹತ್ರ ಹಾಡುವಂತ ಕೃಪೆ ಇರಬಹುದು, ಅಥವಾ ಒಬ್ಬ ಚಿಕ್ಕ ಮಗನಿರಬಹುದು, ಅವನಿಗೆ ಪ್ರಸಂಗ ಮಾಡುವಂತ ಕೃಪೆ ಇರಬಹುದು. ಬೆಳೆಸು ಆ ಮಗುವನ್ನು, ಆ ಹಾಡುವಂತ ಮಗುವನ್ನು ಬೆಳೆಸು. ಆಸಕ್ತಿ ಇರುವಂತ ಒಬ್ಬನಿರ್ಬೋದು, ಅದು 2 ಇರ್ಬೋದು ಸಭೆಯಲ್ಲಿ. ಆ ಒಬ್ಬ ವ್ಯಕ್ತಿಯನ್ನು ಫೋಕಸ್ ಮಾಡು, ಆ ಒಬ್ಬ ವ್ಯಕ್ತಿಯನ್ನು ಬೆಳೆಸು. ನಾಳೆ ಒಂದು ನಾಯಕನಾಗುತ್ತಾನೆ, ನಾಳೆ 5,000 ಜನರಿಗೆ ಪೋಷಿಸ್ತಾನೆ. ಒಬ್ಬ ನಾಯಕನು ಆ ಚಿಕ್ಕ ಸಂಪನ್ಮೂಲವನ್ನು ತಾತ್ಸಾರ ಮಾಡುವಂತವನಲ್ಲ, ಆತನು ಅವಗಣಿಸುವಂತವನಲ್ಲ. ಆತನು ಆ ಚಿಕ್ಕದಾದಂತ ಈ ಲಭ್ಯವಿರುವಂತ ಸಂಪನ್ಮೂಲ ಯಾವುದೇ ಇರಲಿ, ಎಷ್ಟೇ ಚಿಕ್ಕ ವ್ಯಕ್ತಿ ಆಗಲಿ, ಅಲ್ಲಿರುವಂಥದ್ದು ಆ ಇರುವಂಥದ್ದನ್ನು ಬಳಸುತ್ತಾನೆ. ನಿಮ್ಮಲ್ಲಿ ಏನು ಇಲ್ಲ ಎಂಬುದಾಗಿ ನೀವು ಬೇಜಾರು ಮಾಡಬೇಡಿ. ಈಗ ನೀವು ಆಲೋಚನೆ ಮಾಡಿ, ನಮ್ಮ ಸಭೆಯಲ್ಲಿ ಇರುವಂತ ಎಷ್ಟು ಜನ ಟ್ಯಾಲೆಂಟ್ ಇರುವಂತ, ಪ್ರತಿಭೆಗಳು ಹೊಂದಿರುವಂತ ಎಷ್ಟೋ ಜನರು ನಮ್ಮ ಸಭೆಯಲ್ಲಿ ಇದ್ದಾರೆ. ಆ ಟ್ಯಾಲೆಂಟ್ಗಳನ್ನು ಇನ್ನೂ ನಾವು ಬಳಸಲಿಲ್ಲ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅವ್ರ ಟ್ಯಾಲೆಂಟ್ ಇದೆ ಎಂಬುದಾಗಿ. ನಾವು ನಿನ್ನೆ ಒಂದು ಮನೆಯಲ್ಲಿ ಉಳ್ಕೊಂಡಿದ್ದೇವೆ. ಇಲ್ಲಿ ಆ ಮನೆಯ ಹುಡುಗಿ ಒಬ್ಬಳು ಬೆಳಿಗ್ಗೆ ಎದ್ದು ಹಾಡಾಡುವುದು ನಾವು ಕೇಳಿದ್ದೇವೆ. ಎಷ್ಟು ಸುಂದರವಾಗಿ ಹಾಡಿದಾಳೆ, ಸುಂದರವಾಗಿ ಹಾಡ್ತಾ ಇದ್ದಾಳೆ. ಆ ಹಾಡನ್ನು ಹೇಳಿದಾಗ ಅದೊಂದು ಟ್ಯಾಲೆಂಟ್. ಆ ಟ್ಯಾಲೆಂಟ್ ಅನ್ನು ನಾವು ಬಳಸಬಹುದು. ಸುಂದರವಾಗಿ ಹಾಡುವಂತ ಟ್ಯಾಲೆಂಟ್ ಆಗಿರ್ಬೋದು, ಆ ಚಿಕ್ಕದಾದ ಟ್ಯಾಲೆಂಟ್ ಸಾಕು ದೇವರಿಗೆ. ಸೊ ಒಬ್ಬ ನಿಜವಾದಂತ ನಾಯಕನು ಆ ಸಭೆಯಲ್ಲಿ ಇರುವಂತ ಅಥವಾ ತನ್ನ ತಂಡದಲ್ಲಿರುವಂತ ಜನರ ಪ್ರತಿಭೆಗಳನ್ನು, ಸಾಮರ್ಥ್ಯಗಳನ್ನು, ಅದು ಎಷ್ಟು ಚಿಕ್ಕದಾದರೂ ಅದನ್ನು ಯೂಸ್ ಮಾಡ್ತಾನೆ. ದಟ್ ಈಸ್ ಲೀಡರ್ಶಿಪ್ ಕ್ವಾಲಿಟಿ. ಎ ಗುಡ್ ಲೀಡರ್ ವಿಲ್ ವ್ಯಾಲ್ಯೂ ಅವೈಲಬಲ್ ರಿಸೋರ್ಸಸ್. ಇಲ್ಲದೆ ಇರುವುದರ ಬಗ್ಗೆ ತಲೆ ಬಿಸಿ ಮಾಡಿಕೊಂಡು ಎಷ್ಟೋ ನಾಯಕರು ಮನೆಯಲ್ಲಿ ಇರ್ತಾರೆ. ಇಲ್ಲಿ ಏನು ಆಗಲ್ಲ, ಇಲ್ಲಿ ಏನು ಇಲ್ಲ, ಯಾವುದೂ ಇಲ್ಲ ಎಂಬುದಾಗಿ ಸುಮ್ಮನೆ ಕೂತ್ಕೊಳ್ಳುವಂತ ಎಷ್ಟೋ ನಾಯಕರಿದ್ದಾರೆ. ದಟ್ಸ್ ನಥಿಂಗ್, ಐ ಕೆನ್ ನಾಟ್ ವರ್ಕ್ ಎನಿಥಿಂಗ್ ಮೋರ್ ಬಿಕಾಸ್ ಅಲ್ಲಿ ಏನು ಇಲ್ಲ ಅಂತ ಹೇಳಿ ಕೂತ್ಕೊಂಡವರಿದ್ದಾರೆ. ನಾನು ಹೇಳಿದ ಅಲ್ಲೇ ಇದೆ, ಅಲ್ಲೇ ಚಿನ್ನ ಇದೆ, ಅಲ್ಲಿ ಬೆಳ್ಳಿ ಇದೆ, ಅಲ್ಲಿ ಬಂಗಾರ ಇದೆ, ಅಲ್ಲಿ ಸಂಪನ್ಮೂಲ ಅಲ್ಲೇ ಇದೆ. ಆದ್ರೆ ಆ ನಾಯಕ ನೋಡ್ತಾ ಇಲ್ಲ. ಐಡೆಂಟಿಫೈ ದಟ್ ಲಿಟಲ್ ಸ್ಮಾಲ್ ಟ್ಯಾಲೆಂಟ್. ಅದು ಚಿಕ್ಕದಾದಂತ ಆ ಒಂದು ಸಾಮರ್ಥ್ಯ ಇರುವಂತ ವ್ಯಕ್ತಿಯನ್ನು, ವ್ಯಕ್ತಿತ್ವವನ್ನು, ಸಂಪನ್ಮೂಲವನ್ನು ಗುರುತಿಸು ಮತ್ತು ಅಲ್ಲೇ ನಿನ್ನ ಕೆಲಸ ಪ್ರಾರಂಭ ಮಾಡು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮಲ್ಲಿ ಬಿಲ್ಲಿ ಗ್ರಹಾಂ ಬರುವ ತನಕ ನೀವು ಕಾಯಬೇಕಾಗಿಲ್ಲ. ನಿಮ್ಮಲ್ಲಿ ಜೋಸ್ ಮಾಥ್ಯೂ ಹುಟ್ಟುವ ತನಕ ನೀವು ಕಾಯಬೇಕಾಗಿಲ್ಲ. ಯು ಕ್ಯಾನ್ ಮೇಕ್ ಎ ಬಿಲ್ಲಿ ಗ್ರಹಾಂ, ಯು ಕ್ಯಾನ್ ಮೇಕ್ ಎ ಜೋಸ್ ಮಾಥ್ಯೂ. ಒಬ್ಬ ಜೋಸ್ ಮಾಥ್ಯೂವನ್ನು ನೀವು ಹುಟ್ಟಿಸಬಹುದು, ಒಬ್ಬ ಬಿಲ್ಲಿ ಗ್ರಹಾಂ ಅನ್ನು ನೀವು ಹುಟ್ಟಿಸಬಹುದು. ಯಾಕಂದ್ರೆ ಅದರ ಬೀಜ ನಿಮ್ಮಲ್ಲಿ ಇದೆ. ಇಟ್ ಈಸ್ ದೇರ್. ನೋಡಿದ್ದೀರಾ? ಕಣ್ಣು ತೆರೆದು ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಓಕೆ, ಎ ಗುಡ್ ಲೀಡರ್ ವಿಲ್ ಯೂಸ್ ಅವೈಲಬಲ್ ರಿಸೋರ್ಸಸ್. ಓಕೆ, a good leader will be sensitive to the needs of his team members. ಅಂದ್ರೆ ಒಬ್ಬ ನಿಜವಾದಂತ ಒಳ್ಳೆಯ ನಾಯಕನು ತನ್ನ ಜೊತೆಯಲ್ಲಿ ಕೆಲಸ ಮಾಡುವವರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಸೂಕ್ಷ್ಮವಾಗಿ ಆತನು ತಿಳ್ಕೊಳ್ಳುತ್ತಾನೆ. ಎಷ್ಟೋ ನಾಯಕರು ಅವರ ಅಗತ್ಯತೆಗಳು ತಿಳಿದವರಾಗಿದ್ದಾರೆ, ಆದರೆ ಜೊತೆಯಲ್ಲಿ ಕೆಲಸ ಮಾಡುವವರ ಅಗತ್ಯತೆಗಳನ್ನು ತಿಳಿದಿಲ್ಲ, ಗೊತ್ತಿಲ್ಲ ಅವರಿಗೆ.
ಅವ್ರು ಹೇಗಿದ್ದಾರಾ, ಅವ್ರು ಊಟ ಮಾಡಿದಾರ ಇಲ್ಲವೋ ಗೊತ್ತಿಲ್ಲ, ಅವ್ರಿಗೆ ಬಟ್ಟೆ ಇದೆಯೋ ಗೊತ್ತಿಲ್ಲ, ಅವ್ರು ಇವತ್ತು ಚರ್ಚೆಗೆ ಬರ್ಬೇಕಾದ್ರೆ ಬಸ್ ಚಾರ್ಜ್ ಇದೆಯೋ ಗೊತ್ತಿಲ್ಲ, ಅವ್ರದ್ದೆಲ್ಲ ನೋಡಿಕೊಂಡಿರ್ತಾರೆ. ಅದೇ ಕರ್ತನಾಗಲ್ಲ. ನೋಡಿ ಇಲ್ಲಿ ಏನಾಗಿದೆ, ಅಲ್ಲಿ 12ನೇ ವಾಕ್ಯಕ್ಕೆ ಬರುವಾಗ ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂದು ಹೇಳಿದನು. ಯಾಕೆ ಅಲ್ಲಿ ಹೇಳುವಾಗ ಅಲ್ಲಿ ಅವರೆಲ್ಲರೂ ಹೇಳಿದಾಗ ಅವರು ಆ ಉಳಿದಂತ ರೊಟ್ಟಿಯನ್ನು ಮೀನುಗಳನ್ನು ಕೂಡಿಸಿದಾಗ ಎಷ್ಟು ಇತ್ತು? 12 ಬುಟಿ. 12. ಯಾಕೆ 12? ಯಾಕೆ ಹೇಳಿದ್ರೆ 12 ಮಂದಿ ಶಿಷ್ಯರಿದ್ರು ಅಲ್ಲಿ. ಯಾಕೆ 13 ಇಲ್ಲ? ಯಾಕೆ 11 ಮಾತ್ರ ಇದೆ? ಇಲ್ಲ, ಇಲ್ಲಿ 12 ಇದೆ. ಯಾಕಂದ್ರೆ 12 ಮಂದಿ ಶಿಷ್ಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬುಟ್ಟಿ ತಕೊಂಡು ತಮ್ಮ ಮನೆಗೆ ಹೋಗ್ಬೇಕು. ಓಕೆ, ಈಗ ಆ ಮನೆ ಯಜಮಾನರುಗಳು ಏನ್ ಮಾಡಿದ್ದಾರೆ, ಯೇಸುಸ್ವಾಮಿಯ ಜೊತೆಯಲ್ಲಿ ಕೋ ಪಾಸ್ಟರ್ಸ್ ಆಗಿದ್ದಾರೆ. ನಾನು ಈಗಿನ ಟೈಮ್ ಹೇಳ್ತಾ ಇದ್ದೇನೆ. ಯೇಸುಸ್ವಾಮಿ ಚೀಫ್ ಪಾಸ್ಟರ್ ಆಗಿದ್ದಾರೆ. ಈ 12 ಮಂದಿ ಶಿಷ್ಯರು ಯೇಸುಸ್ವಾಮಿ ಜೊತೆಯಲ್ಲಿ ಕೋ ಪಾಸ್ಟರ್ಸ್ ಆಗಿದ್ದಾರೆ. ಅವರೆಲ್ಲ ಸೇವೆಗೆ ಹೋಗಿದ್ದಾರೆ. ಅಲ್ಲಿ ಆವತ್ತು ಎಲ್ಲರೂ ಊಟ ಆಗಿದೆ, ಊಟ ಎಲ್ಲ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದು ಸಾಕಾಗುವಷ್ಟು, ತೃಪ್ತಿ ಆಗುವಷ್ಟು ಅಂತ ಹೇಳಿದ್ರೆ ಸಾಕಾಗುವಷ್ಟು ಊಟ ಮಾಡಿದ್ದಾರೆ. ಈ ಪಾಸ್ಟರ್ಗಳೆಲ್ಲ ಬಿರಿಯಾನಿ ತಿಂದು, ಇಲ್ಲಿ ಮುಖ ಬಿರಿಯಾನಿ ತಿಂದು ಸಾಯಂಕಾಲ ಮನೆಗೆ ಹೋದಾಗ ಅವ್ರ ಹೆಂಡತಿ ಮಕ್ಕಳು ಇವರು ಬರೋದು ನೋಡ್ತಾ ಇರ್ತಾರೆ ಅಲ್ಲ. ಅಲ್ಲಿ ಅವರಿಗೆ ಊಟಕ್ಕಿಲ್ಲ, ಕುಡಿಯಕ್ಕೆ ನೀರಿಲ್ಲ. ಪಾಸ್ಟ್ರು ಊಟ ಮಾಡಿ ಹೊಟ್ಟೆ ತುಂಬ ಬಂದಿದ್ದಾರೆ, ಹೆಂಡತಿ ಮಡತಿ ಮಕ್ಕಳು ಅಲ್ಲಿ ಊಟಕ್ಕಿಲ್ಲದೆ ಕೂತಿದ್ದಾರೆ. ನೋಡಿ ಆ ಒಂದು ಸಿನಾರಿಯೋ ನೋಡಿ. ಈ ಪಾಸ್ಟರ್ಗಳಿಗೆ ಇಲ್ಲಿ ಇರುವಾಗ ಕರ್ತನ ಜೊತೆಲಿ ಖುಷಿ ಆಗುತ್ತದೆ, ಆದರೆ ಮನೆಗೆ ಹೋದಾಗ ಅವ್ರಿಗೆ ಏನಾಗ್ತದೆ, ಅಯ್ಯೋ ನಾನು ಬಿರಿಯಾನಿ ತಿಂದು ಬಂದಿದ್ದೇನೆ, ಆದರೆ ನನ್ನ ಮುದ್ದಾದ ಮಕ್ಕಳು ಏನು ತಿಂದಿಲ್ಲ, ಅವರು ನನ್ನ ಹೆಂಡತಿ ಏನು ಕುಡಿಲಿಲ್ಲ, ಊಟ ಮಾಡಲಿಲ್ಲ. ಅವರಿಗೆ ಅಲ್ಲಿ ಮನೆಗೆ ಹೋದಾಗ ಏನಾಗ್ತದೆ, ಬೇಜಾರಾಗ್ತದೆ. ಯೇಸುಸ್ವಾಮಿ ತನ್ನ ಜೊತೆಯಲ್ಲಿ ಶಿಷ್ಯರಿರುವಾಗ ಅವರು ಖುಷಿಯಾಗಿದ್ದಾರೆ, ನೋಡಿದ್ದಾನೆ. ಆದರೆ ಅವ್ರ ಮನೆಗೆ ಹೋದಾಗಲೂ ಖುಷಿಯಾಗಿರ್ಬೇಕೆಂಬುದಾಗಿ ಆತನು ಬಯಸಿದ್ದಾನೆ. ಆ ಪಾಸ್ಟರ್ಗಳು ಇಲ್ಲಿ ಸೇವೆ ಮಾಡ್ತಾರೆ, ಅವರ ಮನೆಯವರ ಕಾರ್ಯಗಳು ಕೂಡ, ಅಗತ್ಯತೆಗಳು ಕೂಡ ನೆರವೇರಿಸುವಂತ ಜವಾಬ್ದಾರಿಕೆ ನನಗಿದೆ. ಅವರು ಕೂಡ ಖುಷಿಯಾಗಿರ್ಬೇಕೆಂಬುದಾಗಿ ಆ ಚೀಫ್ ಪಾಸ್ಟರ್ ಆದಂದ ಕರ್ತನಾದಂದ ಅಥವಾ ಮುಖ್ಯ ನಾಯಕನಾದಂದ ಕರ್ತನಾದಂದ ಯೇಸು ಕ್ರಿಸ್ತ ತಿಳ್ಕೊಂಡಿದ್ದಾನೆ. ಹಾಗಾಗಿ ಅದರ ಅರ್ಥ ಏನಂತ ಹೇಳಿದ್ರೆ, ತನ್ನ ಜೊತೆಯಲ್ಲಿ ಕೆಲಸ ಮಾಡುವಂತ ತಂಡದಲ್ಲಿರುವಂತ ತಂಡದ ಸದಸ್ಯರ ಅಗತ್ಯತೆಗಳು ಏನು ಎಂಬುದಾಗಿ ಆತನು ತಿಳ್ಕೊಂಡಿದ್ದಾನೆ. ದಟ್ ಈಸ್ ಟ್ರೂ ಲೀಡರ್ಶಿಪ್. ನಿಜವಾದಂತ ನಾಯಕತ್ವ ಎಂಬುದಾಗಿ ಹೇಳುವಾಗ ತನ್ನ ಅಗತ್ಯತೆಗಳನ್ನು ನೆರವೇರಿಸುವುದು ಮಾತ್ರವಲ್ಲ, ಜನರ ಅಗತ್ಯತೆಗಳನ್ನು ನೆರವೇರಿಸುವುದು ಮಾತ್ರವಲ್ಲ, ತನ್ನ ಜೊತೆಯಲ್ಲಿ ಕೆಲಸ ಮಾಡುವಂತ ಸಹ ಸಹೋದರರ ಸಹ ಸೇವಕರ ಅಗತ್ಯತೆಗಳನ್ನು ಗುರುತಿಸಿ ಅದಕ್ಕೋಸ್ಕರವಾಗಿಯೂ ಸಹ ಒದಗಿಸುವಂಥದ್ದೇ ನಿಜವಾದಂತ ನಾಯಕತ್ವ. ನಾವು ನಿಜವಾದಂತ ನಾಯಕರಾಗಬೇಕಾದ್ರೆ ಎಲ್ಲರ ಅಗತ್ಯತೆಗಳನ್ನು ಗುರುತಿಸಬೇಕು. ಬಹು ಜನರಿಗೆ ಮಾತ್ರವಲ್ಲ ಅಗತ್ಯ ಇರುವಂಥದ್ದು, ಸೇವೆ ಮಾಡುವವರಿಗೆ ಸಹ ಅಗತ್ಯತೆ ಇದೆ, ಸಭಾ ಹಿರಿಯರಿಗೆ ಅಗತ್ಯತೆ ಇದೆ, ಸುವಾರ್ಥ ಸೇವಕರಿಗೆ ಅಗತ್ಯತೆ ಇದೆ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತ ಸೇವೆ ಮಾಡುವಂತ ಸೇವಕರಿಗೆ ಅಗತ್ಯವಿದೆ. ಅವರ ಅಗತ್ಯತೆಗಳ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ಬೇಕು, ನಾವು ಜವಾಬ್ದಾರಿಗೆ ತಗೊಳ್ಬೇಕು. 12 ಬುಟ್ಟಿ ಉಳಿಸಿದ್ದಾನೆ ಶಿಷ್ಯರಿಗೋಸ್ಕರ, ತನ್ನ ಜೊತೆಯಲ್ಲಿ ಸೇವೆ ಮಾಡುವವರಿಗೋಸ್ಕರ. ದಾಟ್ ಈಸ್ ಅದೇ ನಿಜವಾದಂತ ನಾಯಕನ ಗುಣಲಕ್ಷಣ ಎಂಬುದಾಗಿ ಹೇಳುವಂಥದ್ದು. ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟೋ ಬಾರಿ ನಾವು ಸ್ವಾರ್ಥಿಗಳಾಗಿದ್ದೀವಿ. ಸ್ವಾರ್ಥತೆ ಅಲ್ಲ, ನಂದಾದ್ರೆ ಮುಗೀತು, ನಾನು ನೆಮ್ಮದಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳುತ್ತೇನೆ ಅಲ್ವಾ. ಆದರೆ ನನ್ನ ಜೊತೆ ಸೇವಕರ ಅಗತ್ಯತೆಗಳು, ಸಭೆಯಲ್ಲಿರುವಂಥ ಬೇರೆಯವರ ಅಗತ್ಯತೆಗಳು, ಅವರ ಸಂತೋಷ, ಅದರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ವಿ ಮಸ್ಟ್ ಥಿಂಕ್ ಅಬೌಟ್ ದಿ ವೆಲ್ಫೇರ್ ಆಫ್ ಆರ್ ಟೀಮ್ ಮೆಂಬರ್ಸ್. ನಾನು ಹೆಚ್ಚು ಸಮಯ ತೆಗೆದುಕೊಂಡಿದ್ರೆ ಗೊತ್ತಿಲ್ಲ, ಆದರೆ ಇಲ್ಲಿ ನಾನು ಮುಗಿಸ್ತೇನೆ. ಕೊನೆಯ ಅಂಶ ಇಲ್ಲಿ ಇದೆ, 7ನೇ ಅಂಶ. ಎ ಗುಡ್ ಲೀಡರ್ ವಿಲ್ ರಿಫ್ಯೂಸ್ ಆಲ್ ಫಾರ್ಮ್ಸ್ ಆಫ್ ಹ್ಯೂಮನ್ ಆನರ್ ಅಂಡ್ ರೆಕಗ್ನಿಷನ್ಸ್. ಒಬ್ಬ ನಿಜವಾದಂತ ಒಳ್ಳೆಯ ನಾಯಕನು ಎಲ್ಲ ರೀತಿಯಾದಂತ ಮಾನವ ಗೌರವ ಅಥವಾ ಮನ್ನಣೆಯನ್ನು ನಿರಾಕರಿಸುತ್ತಾನೆ. ಹೇಗೆ ಗೊತ್ತಾಯಿತು? ನಾವು ಓದಿದಂತ ವಾಕ್ಯ ಭಾಗಕ್ಕೆ ನಾವೀಗ ಬಂದಿದ್ದೇವೆ. 6ನೇ ಅಧ್ಯಾಯದ 15ನೇ ವಾಕ್ಯ.
ಆಗ ಯೇಸು ಅವರು ಬಂದು ತನ್ನನ್ನು ಕೊಂಡೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಜನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನು ಒಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು. ಆತ ಏನು ಮಾಡಿದ್ದಾನೆ? ಓ ನೋಡಿ, ನನ್ನ ಶಿಷ್ಯರೆಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ಇವತ್ತು ಸಾಯಂಕಾಲ ನನಗೇನು ಶಾಲ್ ಹಾಕಿದ್ದಾರೆ, ನನಗೆ ಹಾರ ಹಾಕಿದ್ದಾರೆ, ನಾನು ಇಲ್ಲಿದ್ದೇನೆ, ಚೆನ್ನಾಗಿರ್ತದೆ, ಸ್ವಲ್ಪ ಸ್ವಲ್ಪ ಹೆಸರು ಆಗ್ತದೆ, ಸ್ವಲ್ಪ ಮಜಾ ಆಗ್ತದೆ. ಒಂದು ವೇಳೆ ಅಲ್ಲಿ ಸ್ವಲ್ಪ ಒಳ್ಳೆ ಮನೋರಂಜನಾ ಕಾರ್ಯಕ್ರಮ ಇರಬಹುದು, ನನ್ನನ್ನು ವೇದಿಕೆ ಮೇಲೆ ಕೂತ್ಕೊಳ್ಳಿಸ್ತಾರೆ, ಒಳ್ಳೆ ಕುರ್ಚಿ ಹಾಕ್ತಾರೆ, ಎಲ್ಲ ಒಳ್ಳೆ ಕಾರ್ಯಕ್ರಮ ಆಗ್ಲಿಕ್ಕಿದೆ ಅಂತೇಳಿ ಈ ಸಮಯ ಅಲ್ಲಿ ನಿಂತಿದ್ದಾನ? ಇಲ್ಲ. ಅದೇನು ಮಾಡಿದ್ದಾನೆ? ಅವರ ಮನಸ್ಸಲ್ಲಿ ಏನಿದೆ ಎಂಬುದಾಗಿ ತಿಳಿದವನಾಗಿ ಇವೆಲ್ಲ ನನಗೆ ಬೇಡ, ನಾನು ಇದಕ್ಕೋಸ್ಕರ ಏನು ಮಾಡಲಿಲ್ಲ. ಒಳ್ಳೇದಿಲ್ಲ. ಯಾರಾದ್ರೂ ಒಂದು ಶಾಲ್ ಹಾಕಿದರೆ, ಒಂದು ಹಾರ ಹಾಕಿದರೆ ಒಳ್ಳೆ ಕಾರ್ಯಕ್ರಮ, ನಾವು ಹೆಮ್ಮೆ ಬಿಡ್ತೇವೆ. ನಾವು ಒಂದು ಫೋಟೋ ಹೊಡೆದು ನಾವು ವಾಟ್ಸಪ್ ಅಲ್ಲಿ ಹಾಕ್ಬಿಡ್ತೇವೆ, ಎಲ್ಲ ಗ್ರೂಪಿಗೆ ಹಾಕ್ತೇವೆ. ಆದಷ್ಟು ನಾವು ಗ್ರೂಪಿಗೆ ಹಾಕ್ತೇವೆ. ಮತ್ತೆ ನಾವು ಹೇಳ್ತೇವೆ ಬ್ರದರ್ ಫಾರ್ವರ್ಡ್ ಮಾಡಿ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನನಗೆ ಸನ್ಮಾನ ಆಯ್ತು, ಅಲ್ಲಿ ನನಗೆ ಶಾಲ್ ಹಾಕಿದ್ದಾರೆ, ನನಗೆ ಹೂ ಹಾಕಿದ್ದಾರೆ, ನನಗೆ ಸನ್ಮಾನ ಮಾಡಿದ್ದಾರೆ, ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ. ಸ್ವಾಮಿ ಇದನ್ನು ತಿಳಿದು ಏನು ಮಾಡಿದ್ದಾನೆ? ಒಬ್ಬೊಂದಿಗನಾಗಿ, ಯಾರಿಗೆ ಗೊತ್ತಿಲ್ಲದೆ ಆತನು ಬೆಟ್ಟಕ್ಕೆ ಹೋಗಿದ್ದಾನೆ. ಇದೇ ನಿಜವಾದಂಥ ನಾಯಕನ ಗುಣಲಕ್ಷಣ. ನಾವೆಲ್ಲವೂ ಮಾಡಿದ್ದೇವೆ, ಆದರೆ ನನಗೆ ಯಾವ ಗೌರವ ಬೇಡ, ಜನರಿಂದ ಗುರುತಿಸುವಂಥದ್ದು ಅಗತ್ಯವಿಲ್ಲ. ನಾನು ಇದೆಲ್ಲವನ್ನು ದೇವರಿಗೋಸ್ಕರ, ಕರ್ತನ ನಾಮದ ಮಹಿಮೆಗಾಗಿ, ನನ್ನ ಜೀವನದ ಗುರಿ ಅದಲ್ಲ. ಜನರಿಂದ ಸನ್ಮಾನ ಪಡೆಯುವಂಥದ್ದು, ಹಾರ ಶಾಲ್ ಪಡೆಯುವಂಥದ್ದು ಅಲ್ಲ ನನ್ನ ಜೀವನದ ಗುರಿ. ನನ್ನ ಜೀವನದ ಗುರಿ ಎಂದು ದೇವರು ನನ್ನನ್ನು ಯಾವ ಉದ್ದೇಶಕ್ಕಾಗಿ ಹೋಗಿ ಕಳಿಸಿದ್ದಾನೋ ಆ ಒಂದು ಕಾರ್ಯ ನೆರವೇರಿಸುವಂಥದ್ದೇ ನನ್ನ ಜೀವನದ ಗುರಿ, ಉದ್ದೇಶ ಅಂದ ಆತನು ಹೇಳುತ್ತಾ, ಆತನು ಜನರು ಸನ್ಮಾನಿಸಲು ಬಂದಾಗ ಅವುಗಳೆಲ್ಲ ಬಿಟ್ಟು ಆತನು ಬೆಟ್ಟಕ್ಕೆ ಏರಿ ಹೋದಂಥದ್ದು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾಯಕರೇ, ಜನರಿಂದ ಸನ್ಮಾನ ಬಯಸಬೇಡಿ. ಜನರು ಒಂದು ವೇಳೆ ಸನ್ಮಾನಿಸುತ್ತಾನೆ, ಅದೇ ಜನರು ನಾಳೆ ದಿವಸ ವಾಟ್ಸಪ್ ಅಲ್ಲಿ ನಿಮ್ಮ ಬಗ್ಗೆ ಬರೀತಾರೆ. ಇವತ್ತವರು ವಾಟ್ಸಪ್ ಅಲ್ಲಿ ಸನ್ಮಾನ ಹಾಕಿದ ಫೋಟೋ ಅವರು ಫಾರ್ವರ್ಡ್ ಮಾಡ್ತಾರೆ, ನಾಳೆ ಅದೇ ಜನರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದಂದ ಕಥೆಗಳು, ಕಟ್ಟು ಕಥೆಗಳು ಅವರು ವಾಟ್ಸಪ್ ಅಲ್ಲಿ ಉದ್ದಕ್ಕೆ ಬರೆದು ಕಳಿಸ್ತಾರೆ. ಜನರಿಂದ ಸನ್ಮಾನ ಬಯಸಬೇಡಿ. ದೇವರು ಏನು ಜವಾಬ್ದಾರಿ ಕೊಟ್ಟಿದ್ದಾನೋ, ಯಾವ ಕೆಲಸ ಮಾಡಬೇಕು ಅಂತ ಹೇಳಿದಾನೋ ಅದನ್ನೇ ಮಾಡುತ್ತಾ ಮುಂದೆ ಹೋಗ್ಬೇಕು. ಅದೇ ನಮ್ಮ ಜವಾಬ್ದಾರಿಕೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ಮುಂದಿನ ಸೆಷನ್ನಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನನ್ನ ಈ ಸಂದೇಶವನ್ನು ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ.